ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಾಜೆಕ್ಟ್ ಸೀರೀಸ್. ಸೊ ನಾವು ಡೆವಾಪ್ಸ್ ಪ್ರಾಜೆಕ್ಟ್ಸ್ನ ಮಾಡ್ತಿದ್ವಿ. ಅಂದರೆ ಒಂದು ಕೋಡ್ನ ಸ್ಕ್ರ್ಯಾಚಿಂದ ಬರೆದು ಒಂದು ಸಿಂಪಲ್ ಜನೆ ಅಪ್ಲಿಕೇಶನ್ನ ಬರೆದಿದ್ದೀವಿ, ಅಂದರೆ ಚಾಟ್ಬಾಟ್ ಅಪ್ಲಿಕೇಶನ್. ಅದನ್ನು ಡಾಕರೈಸ್ ಹೇಗೆ ಮಾಡಿದ್ವಿ ಅಲ್ವಾ, ಹೇಗೆ ಮಾಡೋದು ಅಂತ ನೋಡಿದ್ವಿ. ಆ್ಯಂಡ್ ಆಲ್ಸೋ ಅದನ್ನು ಕಂಟಿನ್ಯೂಸ್ ಇಂಟಿಗ್ರೇಷನ್ ಕೂಡ ಮಾಡಿದ್ವಿ. ಅಂದರೆ ವಯಾ ಜೆಂಕಿನ್ಸ್ ನಾವೇನು ಮಾಡಿದ್ವಿ, ಅದನ್ನು ಡಾಕರೈಸ್ ಮಾಡಿ ಡಾಕರ್ ಇಮೇಜ್ನ ಬಿಲ್ಡ್ ಮಾಡಿ ಆ ಇಮೇಜ್ನ ನಾವೇನು ಮಾಡಿದ್ವಿ, ಡಾಕರ್ ಹಬ್ಬಿಗೆ ಪುಷ್ ಮಾಡಿದ್ವಿ. ಅದಾದ ನಂತರ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡಿದ್ವಿ, ಫ್ರಮ್ ಸ್ಕ್ರ್ಯಾಚ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡಿದ್ವಿ. ಯಾಕೆಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೇ ನನ್ನ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡೋದು ಅಲ್ವಾ. ಹಾಗೆ ಈ ಪಾರ್ಟಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ಅಂದರೆ ಡಿಪ್ಲಾಯ್ಮೆಂಟ್ ಫೈಲ್ಸ್ ಬರೆಯೋದು. ಈಗ ನಾನು ಚಾಟ್ ಬಾಟ್ ಅಂತ ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಫಾರ್ ಚಾಟ್ ಬಾಟ್. ನಿಮ್ಮ ಹತ್ರ ಯಾವುದೇ ಅಪ್ಲಿಕೇಶನ್ ಇರಲಿ, ಎನಿಥಿಂಗ್, ಜಾವಾ ಇರಲಿ ಅಥವಾ ರಿಯಾಕ್ಟ್, ಎನಿ ಅಪ್ಲಿಕೇಶನ್, ಎನಿ ಕೋಡ್ ಬೇಸ್, ಈ ಡಿಪ್ಲಾಯ್ಮೆಂಟ್ ಫೈಲ್ ಏನು ಬರೀತೀವಲ್ಲ ಅದು ಕಾಮನ್, ಆಯಿತಾ? ಸೊ ಆ ಫೈಲಲ್ಲಿ ನಾವು ಯಾವ ರೀತಿ ಫೈಲ್ ಬರೀಬೇಕು ಆ್ಯಂಡ್ ಯಾವ ರೀತಿ ಅದನ್ನ ಎಕ್ಸ್ಪೋಸ್ ಮಾಡಬೇಕು. ಸೊ ಸರ್ವಿಸ್ ಫೈಲ್ ಹೇಗೆ ಬರೆಯೋದು, ಸರ್ವಿಸ್ ಫೈಲ್ ಬರೆದ ಆದ ನಂತರ ಅದನ್ನು ಹೇಗೆ ಡಿಪ್ಲಾಯ್ ಮಾಡೋದು, ಡಿಪ್ಲಾಯ್ ಮಾಡಿದ ನಂತರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಲೈಕ್ ಕಂಪ್ಲೀಟ್ಲಿ ಈಗ ನಾವೊಂದು ಲೋಡ್ ಬ್ಯಾಲೆನ್ಸರ್ ಥ್ರೂ ಡೊಮೈನ್ಗೆ ಆ್ಯಡ್ ಮಾಡಬೇಕು. ಸೊ ಇಷ್ಟು ಕೂಡ ಈ ಪಾರ್ಟಲ್ಲಿ ನೋಡ್ತೀವಿ. ಅಂದರೆ ಒಂದು ಜೆಂಕಿನ್ಸ್ ಡಿಪ್ಲಾಯ್ಮೆಂಟ್ ಮಾಡಬೇಕು ಆ್ಯಂಡ್ ಹೇಗೆ ಡಿಪ್ಲಾಯ್ಮೆಂಟ್ ಮಾಡುತ್ತೆ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗೋಣ, ಓಕೆನಾ? ಇದು ಕೂಡ ಫ್ರಮ್ ಸ್ಕ್ರ್ಯಾಚೇ ಇರುತ್ತೆ. ಮೇ ಬಿ ವಿಡಿಯೋ ಲೆಂತ್ ಆಗ್ಬೋದು, ಬಟ್ ಸ್ಟಿಲ್ ಪೇಷನ್ಸಿಂದ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ 3 ಪ್ರಾಜೆಕ್ಟ್ ಏನು ಮಾಡಿದ್ವಿ, 3 ವಿಡಿಯೋ ಸೀರೀಸ್ ಏನು ಮಾಡಿದ್ದೀನಲ್ಲ, ಇಷ್ಟು ಸಾಕು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್. ಲೆಟ್ಸೆ ನೀವು ಒಂದು 5 years ಎಕ್ಸ್ಪೀರಿಯನ್ಸ್ ಮುಖಾಂತರ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ 3 ವಿಡಿಯೋ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಯಾವುದೇ ಇಂಡಸ್ಟ್ರಿ, ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಈ ಪ್ರಾಜೆಕ್ಟ್ ನಿಮಗೆ 100% ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಕವರ್ ಮಾಡ್ಬೋದು, ಏನೇನೆಲ್ಲ ಅಂತ. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್ ಫಸ್ಟ್. 1 ಸೆಕೆಂಡ್. ಸೊ ಇದರಲ್ಲಿ ನಾನು ಯಾವುದೇ ಥರದ ಎಡಿಟ್ ಮಾಡಲ್ಲ. ಏನೇ ಇಶ್ಯೂಸ್ಗಳು ಬಂದರೂ ಕೂಡ ವಿಲ್ ಗೋ 1 by 1, ಅಂದರೆ ಲೈಕ್ ಫಿಗರ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ನಾನು ಏನು ಮಾಡಿದೆ, ಇಲ್ಲಿವರೆಗೂ ಮಾಡಿದ್ದೆ. ಅಂದರೆ ಇಲ್ಲಿ ಸೇಮ್ ಡೆವಲಪರ್ ಕೋಡ್ ಬರೆದು ಗಿಟಬ್ಗೆ ಪುಷ್ ಮಾಡ್ತಾನೆ. ಅದಾದ ನಂತರ ಜೆಂಕಿನ್ಸಿಗೆ ಹೋಗುತ್ತೆ. ಜೆಂಕಿನ್ಸ್ ಏನು ಮಾಡುತ್ತೆ ಅಂತ ಡಾಕರ್ ಫೈಲ್ ಬಿಲ್ಡ್ ಮಾಡಿ ಇದು ಡಾಕರ್ ಹಬ್ಗೆ ಪುಷ್ ಮಾಡ್ತು. ಆ್ಯಂಡ್ ಅದೇ ರೀತಿ ಇಲ್ಲೂ ಕೂಡ ನಾವು ಟೆರಾಫಾರ್ಮ್ ಫೈಲ್ಸ್ನ ಬರೆದಿದ್ವಿ. ಟೆರಾಫಾರ್ಮ್ ಫೈಲ್ಸ್ ಬರೆದು ಜೆಂಕಿನ್ಸ್ ಏನು ಮಾಡ್ತು, ಟೆರಾಫಾರ್ಮ್ ಫೈಲ್ನ ಇನಿಷಿಯೇಟ್ ಮಾಡ್ತು, EKS ಕ್ಲಸ್ಟರ್ ಕೂಡ ಕ್ರಿಯೇಟ್ ಮಾಡಿದ್ದಾಯಿತು. ಇವಾಗ ನಾನು ಏನು ಮಾಡಬೇಕು, ಈ ಕ್ಲಸ್ಟರ್ ಏನಿದೆ ಅಲ್ಲ, ಆನ್ ಟಾಪ್ ಆಫ್ ದಿಸ್ ಕ್ಲಸ್ಟರ್, ಸೊ ಈ ಕ್ಲಸ್ಟರ್ ಕೂಡ ಒಂದು ಡೇಟಾ ಪ್ಲೇನ್, ಅಂದರೆ ಈ ಕ್ಲಸ್ಟರ್ಗೆ ಒಂದು ಡೇಟಾ ಪ್ಲೇನ್ ಇರುತ್ತಲ್ಲ, ಸೊ ಈ ನೋಡ್ಗಳೆಲ್ಲನೂ ಇರುತ್ತೆ. ಸೊ ಇದು ನನ್ನ ಡೇಟಾ ಪ್ಲೇನ್ ಅಂತ ಅಂದ್ಕೊಳ್ಳಿ. ಸೊ 1 ಸೆಕೆಂಡ್. ಓಕೆ, ದಿಸ್ ಈಸ್ ಮೈ ಡೇಟಾ ಪ್ಲೇನ್. ಈ ಡೇಟಾ ಪ್ಲೇನಲ್ಲಿ ಸೊ ಬೆಟರ್ ಈ ಥರ ನಾನು ಏನಾದರೂ ಮಾಡ್ತೀನಿ. ಓಕೆ, ಯಾವುದು ಚೆನ್ನಾಗಿ ಬರ್ತಿಲ್ಲ, ಸಾರಿ. ಓಕೆ, ಈ ಥರ ಒಂದು ಡೇಟಾ ಪ್ಲೇನ್. ಸೊ ಈಗ ಈ 3 ನೋಡ್ಗಳನ್ನ ನಾನು ಆಕ್ಸೆಸ್ ಮಾಡ್ಬೋದು ಬೇಸಿಕಲಿ. ಈಗ ನಾನು ಏನಂದರೆ, ನಾನು ಜೆಂಕಿನ್ಸ್ ಫೈಲ್ ಬರೆದ್ನಲ್ಲ, ಹಾಗೆಯೇ ಐ ನೀಡ್ ಟು ರೈಟ್ ಅ ಡಿಪ್ಲಾಯ್ಮೆಂಟ್ ಫೈಲ್ ಆ್ಯಸ್ ವೆಲ್. ಓಕೆ, ಸೊ ಇಲ್ಲಿ ನಾನು ಏನು ಹೇಳ್ತೀನಿ, ಡಿಪ್ಲಾಯ್ಮೆಂಟ್ ಫೈಲ್ ಅಂತ. ಓಕೆ, ಡಿಪ್ಲಾಯ್ಮೆಂಟ್ ಫೈಲ್ ಅಂತ ಬರಲ್ಲ ಇಲ್ಲಿ, ಸಾರಿ, ಫೈಲ್ ಅಂತ ಹಾಕೋಣ. ಓಕೆ, ಸೊ ಫೈಲ್ ಬೇಕು ನನಗೆ. ಸೊ ದಿಸ್ ಈಸ್ ಮೈ ಫೈಲ್ ಆ್ಯಂಡ್ ಇನ್ನೊಂದು ಫೈಲ್ ಕೂಡ ಅದನ್ನೇ ತೊಗೊಳ್ಳೋಣ. ಸೊ ಇದು ಫೈಲ್ ಆಯ್ತಲ್ಲ. ಸೊ ಇದನ್ನು ನಾನು ಏನಂತ ಹೇಳ್ತೀನಿ, ಡಿಪ್ಲಾಯ್ಮೆಂಟ್ ಫೈಲ್ ಅಂತ ಹೇಳ್ತೀನಿ. ಓಕೆ, ಡಿಪ್ಲಾಯ್ಮೆಂಟ್ ಫೈಲ್ ಅಂತ ಹೇಳ್ತೀನಿ, ಸರಿನಾ? ಈಗ ಈ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಓಕೆ ಆಟೋಮೆಟಿಕ್ಕಾಗಿ ನನ್ನ ಓಕೆ ಡಾಕರ್ ಹಬ್ ಈ ಥರ ಮಾಡೋಣ. ಇದು ಡಿಪ್ಲಾಯ್ಮೆಂಟ್ ಫೈಲ್ ಇಲ್ಲಿ ಹಾಕ್ತೀನಿ. ಈ ಡಿಪ್ಲಾಯ್ಮೆಂಟ್ ಫೈಲಲ್ಲೇ ನಾವು ಸರ್ವಿಸ್ ಫೈಲ್ ಕೂಡ ಬರಿಬೋದು, ಅದನ್ನು ತೋರಿಸ್ತೀನಿ. ಇದೆಲ್ಲ ನಿಮಗೆ ಬೇಕು ಅಂದರೆ ನೀವು ಫಸ್ಟು ಕುಬರ್ನೆಟಿಸ್ ಕಂಪ್ಲೀಟಾಗಿ ಗೊತ್ತಿರಬೇಕು, ಆವಾಗ ನಾನು ಹೇಳೋ ಒಂದೊಂದು ಕಾನ್ಸೆಪ್ಟ್ ಕೂಡ ಬರುತ್ತೆ. ಸೊ ನಿಮ್ಗೇನಾದ್ರು ಕುಬರ್ನೆಟಿಸ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ಈಗ ಈ ಡಿಪ್ಲಾಯ್ಮೆಂಟ್ ಫೈಲ್ ಇದೆಯಲ್ಲ, ಈ ಡಿಪ್ಲಾಯ್ಮೆಂಟ್ ಫೈಲು
ನಾನೇನು ಮಾಡ್ತೀನಿ, ಅದನ್ನು ಡಿಪ್ಲಾಯ್ ಮಾಡಿದಾಗ ನನಗಿಲ್ಲಿ ಪಾಡ್ಗಳು ಕ್ರಿಯೇಟ್ ಆಗಬೇಕು. ಓಕೆ, ಸೊ ಈ ಥರ ಒಂದು ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ನೇಮ್ ಸ್ಪೇಸ್ ಮೇಲೆ ಈ ಥರ ಪಾಡ್ಗಳು ಬರಬೇಕು. ಈಗ ಈ ಪಾಡ್ಗಳೆಲ್ಲ ಕೂಡ ಒಂದೇ ಅಲ್ವಾ, ಅಂದರೆ ಒಂದೇ ಅಪ್ಲಿಕೇಶನ್ದಲ್ವಾ. ಸೊ ಈ ಪಾಡ್ನಿಂದ ನಾನು ಏನು ಮಾಡ್ತೀನಿ, ಸೊ ವಾಟ್ ಐ ವಿಲ್ ಡು ಅಗೈನ್, ಓಕೆ, ಈ ಪಾಡ್ನ ತಗೊಳ್ತೀನಿ. ಈ ಪಾಡ್ಗಳು ಓಕೆ, ಈ ಪಾಡ್ಗಳು ಎಕ್ಸ್ಪೋಸ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸರ್ವಿಸ್ನ ತಗೊಳ್ತೀನಿ. ಸೊ ಅಂದರೆ ಕುಬರ್ನೆಟಿಸ್ ಸರ್ವಿಸ್ ಅಲ್ವಾ, ಇದರಲ್ಲಿ ಯಾವುದಾದ್ರೂ ಸರ್ವಿಸ್ ಇದೆನಾ? ಓಕೆ ಓಕೆ, 1 ಸೆಕೆಂಡ್. ಇದು ಒಂದು ನೇಮ್ ಸ್ಪೇಸ್ ಮೇಲೆ ಡಿಪ್ಲಾಯ್ಮೆಂಟ್ ಮಾಡೋದು ನಾನು. ಆ್ಯಂಡ್ ಅದ್ರ ಮೇಲೆ ಪಾರ್ಟ್ಸ್ ಇರುತ್ತೆ. ಸೊ ಆನ್ ಟಾಪ್ ಆಫ್ ದಿಸ್ ನಾನು ಏನು ಮಾಡ್ತೀನಿ, ಅಲ್ಲಿ ಡಿಪ್ಲಾಯ್ ಇದೆಲ್ಲ ಆಯಿತು. ಓಕೆ, ಫರ್ ನಾವು ನನಗೆ ಸರ್ವಿಸ್ ಸಿಗ್ತಾ ಇಲ್ಲ. ನಾನೇನು ಮಾಡ್ತೀನಿ, ಲೋಡ್ ಬ್ಯಾಲೆನ್ಸರ್ ಅಂತ ಹಾಕ್ಕೊಳ್ತೀನಿ. ಈ ಲೋಡ್ ಬ್ಯಾಲೆನ್ಸರ್ನ ನಾನು ತಗೊಳ್ತೀನಿ ಇಲ್ಲಿ. ಓಕೆ, ಇದು ಹೊರಗಡೆ ಹೋಗಬೇಕು. ನಾವು ಈಗ ನನ್ನ ಈ ಲೋಡ್ ಬ್ಯಾಲೆನ್ಸರ್ ಏನಿದೆಯಲ್ಲ, ಈ 3 ಪಾಡ್ಗಳು ಹೊರಗಡೆ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ, ಓಕೆ, ಹೊರಗಡೆ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಇದು ಲೋಡ್ ಬ್ಯಾಲೆನ್ಸರ್ ಥ್ರೂ ಎಕ್ಸ್ಪೋಸ್ ಆಗುತ್ತೆ. ಈ ಲೋಡ್ ಬ್ಯಾಲೆನ್ಸರ್ನ ನೀವೇನಾದರೂ ಒಂದು DNS ಅಲ್ಲಿ ಹಾಕಿದರೆ, ಸೊ DNS ಅಂತ ಹಾಕ್ತೀನಿ. ಓಕೆ, ಒಂದು ಡೊಮೈನ್ ಅಂತ ಅಷ್ಟೇನೇನಿಲ್ಲ, ಅಥವಾ ಯಾವುದಾದ್ರೂ ಡೊಮೈನ್ ಇದ್ದರೂ ಕೂಡ ಆ ಡೊಮೈನ್ ನೇಮ್ ಹಿಂದೆಗಡೆ ನೀವು ಹಾಕ್ಕೋಬೋದು. ಇಲ್ಲ ಅಂದರೂ ಫೈನ್, ದಟ್ಸ್ ಓಕೆ. ಆಯಿತಾ, ಈ ಡೊಮೈನ್ ಮೇಲೆ ಹಾಕಿದಾಗ ನಾನೇನಂತ ಹೇಳ್ತೀನಿ, ನಾವು ಮಾಡ್ತಿರೋದು ಬಾಟ್ ಅಪ್ಲಿಕೇಶನ್ ಅಲ್ವಾ. ಸೊ ಈ ಬಾಟ್ ಅಪ್ಲಿಕೇಶನನ್ನು ನಾನು ಹೇಳ್ತೀನಿ, ಇದನ್ನು www. ಸ್ವಲ್ಪ ಇನ್ಕ್ರೀಸ್ ಮಾಡೋಣ, .IT ಕನ್ನಡಿಗರು ಅಂತ ಹೇಳಿ .com ಅಂತ ಕೊಡ್ತೀನಿ. ಸೊ ಇದನ್ನು ಯೂಸರ್ಸ್ಗಳು ನಾರ್ಮಲಾಗಿ ಯೂಸ್ ಮಾಡ್ತಾರೆ. ಸೊ ಇವಾಗ ಏನು ಮಾಡ್ತಾರೆ, ಯೂಸರ್ಸ್ಗಳು ಹಿಟ್ ಮಾಡೋದು ಇದನ್ನು. ಸೊ ಲೆಟ್ಸ್ ಸೇ, ಸೊ ಇವರೆಲ್ಲ ಕೂಡ ಈ ಅಪ್ಲಿಕೇಶನ್ನ ಯೂಸ್ ಮಾಡುವಂತಹ ಯೂಸರ್ಸ್ಗಳು ಅಂತ ಅರ್ಥ ಅಷ್ಟೆ. ಓಕೆನಾ, ಸೊ ಈ ಥರ. ಸೊ ಇವರೆಲ್ಲ ಕೂಡ ಇದನ್ನು ಆಕ್ಸೆಸ್ ಮಾಡ್ತಾರೆ ಅಂತ. ಓಕೆ, ನಾವು ಸೊ ಇಷ್ಟು. ಸೊ ಇದು ನನ್ನ ಕಂಪ್ಲೀಟ್ ಆರ್ಕಿಟೆಕ್ಚರ್ ಈಗ. ಓಕೆನಾ, ಸೊ ಈ ಆರ್ಕಿಟೆಕ್ಚರ್ ಕೂಡ ನಾನು ಬಿಲ್ಡ್ ಮಾಡೋಣ ಫಸ್ಟು ಅಂತಲೇ ಅಂದರೆ ಲೈಕ್ ನಿಮಗೆ ಕ್ಲಾರಿಟಿ ಬರಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇಲ್ಲಿ ವಿಡಿಯೋದಲ್ಲಿ ನಾನು ಬಿಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಕೂಡ ನೋಡ್ಬೋದು. ಓಕೆ, ಸೊ ಈ ನೇಮ್ ಸ್ಪೇಸ್ ಮೇಲೆ ಈ ಜೆಂಕಿನ್ಸೇ ಮಾಡಬೇಕು ಇಷ್ಟು ಎಂಟೈರ್ ವರ್ಕ್ನ. ಇವಾಗ ಈ ಅಪ್ಲಿಕೇಶನ್ ಯಾರು ಯೂಸ್ ಮಾಡ್ತಿರ್ತಾರಲ್ಲ, ಈ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋರು ನನಗೆ ಯಾವುದೇ ಥರದ ಡೌನ್ ಟೈಮ್ ಇಲ್ಲದೆ ನನ್ನ ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ಸ್ಗಳು ಕೂಡ ಆಗಬೇಕು. ನೋಡಿ, ದಿಸ್ ಈಸ್ ಅವರ್ ಫೈನಲ್ ಲುಕ್ ಆಫ್ ಅವರ್ ಆರ್ಕಿಟೆಕ್ಚರ್. ಒಂದು ಎಂಟೈರ್ ಕಂಪ್ಲೀಟ್ ಆರ್ಕಿಟೆಕ್ಚರ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಇವಾಗ ಲೆಟ್ಸ್ ಗೋ ಫಾರ್ ಕೋಡಿಂಗ್ ಪಾರ್ಟ್. ಕೋಡಿಂಗ್ ಪಾರ್ಟ್ ಅಂತ ಹೇಳಿದ್ರೆ, ಸೊ ಲೆಟ್ ಮೀ ಹೈಡ್ ಮೈ ಫೇಸ್ ಬೆಟರ್. ಓಕೆ, ಸೊ ಬಂತಲ್ಲ, ಈಗ ನೋಡಿ, ಈಗ ಪ್ರಾಪರ್ ಕ್ಲಾರಿಟಿಯಾಗಿ ಕಾಣುತ್ತೆ ನಾವು. ಸೊ ಇಷ್ಟ ಆಯ್ತಲ್ಲ. ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ನನಗೆ ಡಿಪ್ಲಾಯ್ಮೆಂಟ್ ಫೈಲ್ ಬರೀಬೇಕು ನಾನು. ಓಕೆ, ಸೊ ನಾನು ಏನು ಮಾಡ್ತೀನಿ, ಸೊ ಇಲ್ಲಿ K8 ಸ್ಕ್ರಿಪ್ಟ್ಸ್ ಅಂತ ಹಾಕ್ತೀನಿ, ಅಥವಾ ಇಲ್ಲಿ ಹೊರಗಡೆ ಮಾತ್ರ ಡಿಪ್ಲಾಯ್ಮೆಂಟ್ ಹಾಕ್ತೀನಿ, ಆಮೇಲೆ ಬೇಕಾಗಿರೋದನ್ನೆಲ್ಲ ಇದು ಮಾಡೋಣ. ಯಾಕೆಂದರೆ ಒಂದು ಕೋಡ್ಗೆ ಒಂದು ಡಿಪ್ಲಾಯ್ಮೆಂಟ್ ಫೈಲ್ ಇರುತ್ತೆ ಅಂತ ಅಷ್ಟೇ. ಸೊ deployment.yaml ಅಂತ ಹಾಕ್ತೀನಿ. ಸೊ ಇವಾಗ ನನಗೆ ಮೊದಲನೇದಾಗಿ ಬೇಕಾಗಿರೋದು API ವರ್ಷನ್ ಅಲ್ವಾ. ಆಮೇಲೆ ಕೈಂಡ್ ಇರಬೇಕು, ಆಮೇಲೆ ಕೈಂಡ್ ಮೆಟಾ ಡೇಟಾ ಇರಬೇಕು. ನಿಮಗೆ ಇಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಅರ್ಥ ಆಗಲ್ವೋ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ನೋಡಿ, ಯಾವುದೇ ಮ್ಯಾನಿಫೆಸ್ಟ್ ಫೈಲ್ ಬರೀತಾ ಇದ್ದೀರಾ ಕುಬರ್ನೆಟಿಸಲ್ಲಿ ಅಂದಾಗ ದಿಸ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇಷ್ಟು ಬರಬೇಕು ನನಗೆ, ಸರಿನಾ. ಇವಾಗ ನನಗೇನಪ್ಪ ಅಂತ ಹೇಳಿದ್ರೆ, ಸರಿ API ವರ್ಷನ್ ಇದೆಯಲ್ಲ, API ವರ್ಷನ್ ಬಂದುಬಿಟ್ಟು ಫಸ್ಟು ನಾನು ಕೈಂಡ್ ಅರ್ಥ ಮಾಡ್ಕೋಬೇಕಾಗಿರೋದು ಡಿಪ್ಲಾಯ್ಮೆಂಟ್ ಫೈಲ್ ಬರಿಬೇಕು. ನಾನು ಡಿಪ್ಲಾಯ್ಮೆಂಟ್ ಅಂತ ಹಾಕ್ತಾಯಿದ್ದೀನಿ. ಈಗ API ವರ್ಷನ್ ಏನು, apps/v1 ಅಲ್ವಾ. ಸೊ ಇದನ್ನು ಹೆಂಗೆ ನಾನು ತೊಗೊಳ್ತೀನಿ, ಇದನ್ನು ತೊಗೊಳ್ಳೋದು ಕ್ಯೂಬ್ಸಿಟಿಯಲ್ಲಿ ಎಕ್ಸ್ಪ್ಲೈನ್ ಪಾಡ್ ಅಂತ ಹಾಕಿದರೆ. ಸೊ ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ.
ಹೇಗೆ ತೊಗೊಳ್ಳೋದು ಅಂತ. ಸೊ ಇದು ಸ್ಟಾರ್ಟ್ ಆಗಲಿ, ಜಸ್ಟ್ ಗಿವ್ ಮಿ ಲೈಕ್ ಸೆಕೆಂಡ್. ಓಕೆ, ಸೊ ನನ್ನ ಇನ್ಸ್ಟೆನ್ಸ್ ಅನ್ನೋ ಸ್ಟಾರ್ಟ್ ಆಯಿತು. ಇದೆಲ್ಲ ಸೇಮ್ ಓಲ್ಡ್ ಇನ್ಸ್ಟೆನ್ಸನ್ನು ನಾನೇನು ಎಕ್ಸ್ಟ್ರಾ ಇದು ಮಾಡಿಲ್ಲ. ಸೇಮ್ ಕಾಪಿ ಮಾಡ್ಕೊಳ್ಳಿ ನಾ ಇನ್ಸ್ಟಾಲ್. ಸೊ ಸೇಮ್ ಇಲ್ಲೂ ಕೂಡ ನಾನೊಂದು ಡೇಟಾ ಪ್ಲೇನ್ ಇದೆ. ಆನ್ ಟಾಪ್ ಆಫ್ ದಟ್ EKS ಕ್ಲಸ್ಟರ್ ಬಿಲ್ಡ್ ಮಾಡಿದ್ದೀನಿ. ಆ್ಯಂಡ್ ಇಫ್ ಯು ಸಿ ಅದರ ಒಂದು ಕೋಡ್ಗಳು ನೋಡೋದಾದರೆ, 1 ಸೆಕೆಂಡ್, ಒಂದು ಸೆಕೆಂಡ್ ಇರಿ ಸ್ವಲ್ಪ. ಓಕೆ, ಸೊ ನಾನು ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ಹೋಸ್ಟ್ ನೇಮ್ ಚೇಂಜ್ ಮಾಡ್ಕೊಳ್ತೀನಿ. ಹೋಸ್ಟ್ ನೇಮ್ ನಾನು ಅಡ್ಮಿನ್ ಸರ್ವರ್ ಅಂತ ಹಾಕ್ಕೊಳ್ತೀನಿ. ಈಗ ಬ್ಯಾಶ್ ಅಂತ ಹಾಕಿ, ಸೊ ಇಲ್ಲಿ ಫಸ್ಟ್ ಥಿಂಗ್ ನೀವೇನು ಮಾಡ್ಕೋಬೋದು ಅಂತಂದರೆ, ಐದರ್ ಯು ಕ್ಯಾನ್ ಅಪ್ಡೇಟ್, ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ನೋಡ್ತೀನಿ ಕ್ಯೂಬ್ಸಿಟಿಯಲ್ಲಿ ಇದೆಯಾ ನೋಡ್ತೀನಿ. ಕ್ಯೂಬ್ಸಿಟಿಯಲ್ಲಿ ಇದೆ, ಆಯಿತಾ. ಫಸ್ಟ್ ನಾನು ಡಿಪ್ಲಾಯ್ಮೆಂಟ್ ಫೈಲ್ ಬರೀತಾ ಇದ್ನಲ್ಲ, ನಾನೇನು ಮಾಡ್ತೀನಿ, ಕ್ಯೂಬ್ಸಿಟಿಯಲ್ಲಿ ಎಕ್ಸ್ಪ್ಲೈನ್ ಡಿಪ್ಲಾಯ್ಮೆಂಟ್ ಅಂತ ಕೊಟ್ಟರೆ ನಿಮಗೆ ಆ ಒಂದು ಡಿಪ್ಲಾಯ್ಮೆಂಟ್ನ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇಲ್ಲಿ app/v1 ಅಂತ ಹೇಳಿದ್ರೆ ಆ್ಯಪ್ಸ್ ಅನ್ನೋದು ಗ್ರೂಪ್, ವರ್ಷನ್ ಅನ್ನೋದು v1. ಸೊ ಇಫ್ ಯು ಸಿ ಹಿಯರ್, ಇಲ್ಲಿ ಅದನ್ನೇ ನಾನು ಹಾಕ್ತಿರೋದು, ಸರಿನಾ. ಈಗ ಮೆಟಾ ಡೇಟಾ ಬೇಕು. ಮೆಟಾ ಡೇಟಾ ಅಂದರೆ ಇನ್ಫಾರ್ಮೇಷನ್ ಅಬೌಟ್ ಯು ಡಿಪ್ಲಾಯ್ಮೆಂಟ್. ನಾನು 2 ಸ್ಪೇಸಸ್ ತೊಗೊಳ್ತೀನಿ, 1 ಸೆಕೆಂಡ್. ಮೆಟಾ ಡೇಟಾದಲ್ಲಿ 2 ಸ್ಪೇಸಸ್ ತೊಗೊಳ್ತೀನಿ. ಇಲ್ಲಿ ನೇಮ್. ಸೊ ನೇಮ್ ನಾನು ಏನಂತ ಹಾಕ್ತಾ ಇದ್ದೀನಿ ಅಂದರೆ, ಈ ನೇಮ್ ಶುಡ್ ಬಿ ಯೂನಿಕ್ ಫಾರ್ ಎವ್ರಿಥಿಂಗ್. ನಾವು ಚಾಟ್ ಬಾಟ್ -IT ಕನ್ನಡಿಗರು ಅಂತ ಹಾಕ್ತೀನಿ, ಆಯಿತಾ. ಈಗ ನೇಮ್ ಆಯಿತಾ. ಮೆಟಾ ಇದು ಜಸ್ಟ್ ನನ್ನ ಡಿಪ್ಲಾಯ್ಮೆಂಟ್ ನೇಮ್ ಆಗುತ್ತೆ. ಇವಾಗ ಲೇಬಲ್ಸ್ ನೋಡಿ, ಈ ಲೇಬಲ್ಸ್ ಅನ್ನೋದು ಪ್ರತಿಯೊಂದು ಕಡೆನೂ ಇದು ಸೇಮ್ ಇರಬೇಕು, ಆಯಿತಾ. ನಾನು ಇಲ್ಲಿ ಆ್ಯಪ್ ಚಾಟ್ ಬಾಟ್ IT ಕನ್ನಡ ಇದೇನಿದೆಯೋ ಅದೇ ಲೇಬಲ್ ಇಲ್ಲೂ ಕೂಡ ಲೈಕ್ ಮೇಂಟೈನ್ ಮಾಡಿದ್ದೀನಿ ಅಂತ ಅರ್ಥ. ಸರಿ, ಈಗ ಲೇಬಲಿಂಗ್ ಆಯಿತು. ನನಗೀಗ ಇಂಪಾರ್ಟೆಂಟಾಗಿ ಇಲ್ಲಿಂದ ಶುರುವಾಗುತ್ತೆ. ಮೊದಲನೇದಾಗಿ ಬೇಕಾಗಿರೋದು ರಿಪ್ಲಿಕಾಸ್ ಎಷ್ಟು ಬೇಕು? ನನಗೊಂದು 2 ರಿಪ್ಲಿಕಾಸ್ ಆದರೆ ಸಾಕು ಸದ್ಯಕ್ಕೆ, ಆಯಿತಾ. ನಾವು ಈಗ ಸೆಲೆಕ್ಟರ್ನ ತಗೊಳ್ಳಿ. ಓಕೆ, ಯಾಕೆಂದರೆ ನೀವು ಚೂಸ್ ಮಾಡೋ ಸೆಲೆಕ್ಟರ್ ಇಲ್ಲಿ ಮ್ಯಾಚ್ ಆಗಬೇಕು, ಅದಕ್ಕೋಸ್ಕರ ಸೆಲೆಕ್ಟರ್ ಇಲ್ಲಿ 2 ಸ್ಪೇಸಸ್ ತೊಗೊಳ್ಳಿ, ಆಯಿತಾ. ಇದು ಕಂಪ್ಲೀಟಾಗಿ ಫಿಲ್ ಆಗ್ತಾ ಇದೆ, ಸಾರಿ, ಆಯಿತಾ. ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟರ್ ಮ್ಯಾಚ್ ಲೇಬಲ್ಸ್. ಈ ಮ್ಯಾಚ್ ಲೇಬಲ್ಸಲ್ಲಿ ಇಲ್ಲಿ ಏನು ಲೇಬಲಿಂಗ್ ಕೊಟ್ಟಿರ್ತೀರೋ ಅದು ಲೇಬಲ್ ಆಗಬೇಕು. ಆ್ಯಂಡ್ ಅದಾದಮೇಲೆ ಟೆಂಪ್ಲೇಟಲ್ಲಿ ಮೆಟಾ ಡೇಟಾ ಲೇಬಲ್ಸ್, ಇಲ್ಲಿ ಏನು ಲೇಬಲ್ ಕೊಡ್ತೀರೋ ಅದೇ ಲೇಬಲ್ ಆಗಬೇಕು. ಆಮೇಲೆ ಸ್ಪೆಕ್. ಕಂಟೈನರ್ಸ್ ಇದೆ, ನೇಮ್. ಸೊ ನೇಮ್ ಬಂದುಬಿಟ್ಟು ಇದು ಏನು ಸೇಮ್ ನೇಮೇ ಕೊಟ್ಟಿದ್ದೀನಿ. ಇಲ್ಲಿ ಇಮೇಜ್ ಇದೆಯಲ್ಲ, ಈ ಇಮೇಜ್ನ ಹಾಗೆ ಬಿಡ್ತೀನಿ. ಇಲ್ಲಿ ಜಸ್ಟ್ ನಾನು ರೀಪ್ಲೇಸ್ ಅಂತ ಹಾಕ್ತೀನಿ, ಯಾಕೆ ಅಂತ ಹೇಳ್ತೀನಿ ನಿಮಗೆ, ಆಯಿತಾ. ಆಮೇಲೆ ಇಲ್ಲಿ ಪೋರ್ಟ್ಸ್ ಇದೆ ಅಲ್ಲ, ಪೋರ್ಟ್ಸ್ ಬಂದುಬಿಟ್ಟು ಓಕೆ, ಇಲ್ಲಿ ಪೋರ್ಟ್ಸ್ಗಿಂತ ಮುಂಚೆ ನಾನು ಹೇಳ್ತೀನಿ, ಇಮೇಜ್ ಪುಲ್ ಪಾಲಿಸಿ ಆಲ್ವೇಸ್ ಅಲೋ ಕೊಡ್ತಾ ಇದ್ದೀನಿ. ಸೊ ನಾನು ಒಂದು ಸ್ವಲ್ಪ ಅಡ್ವಾನ್ಸಾಗಿ ಬರೀತಾ ಇದ್ದೀನಿ ಇದನ್ನು. ಸೊ ಇಮೇಜ್ ಪುಲ್ ಪಾಲಿಸಿ ಆಲ್ವೇಸ್ ಅಂತ ಕೊಡಿ. ನನಗೆ ವ್ಯಾಲ್ಯೂ ಮೌಂಟ್ಸ್ ಎಲ್ಲ ಬೇಡ, ಓಕೆ. ಇಷ್ಟಿಲ್ಲಿ ಡಸಂಟ್ ಹ್ಯಾವ್ ರಿಸೋರ್ಸ್ ಅಲ್ವಾ, ರಿಸೋರ್ಸ್ ಕೂಡ ಇರಬೇಕಿಲ್ಲಿ. ಓಕೆ, ಕಂಟೈನರ್ ಪೋರ್ಟ್ 8080 ಅಂತಿದೆಯಲ್ಲ, ಸೊ ಈ ಕಂಟೈನರ್ ಪೋರ್ಟ್ ಏನಿದೆಯಲ್ಲ, ಸೊ ಅದು ಕಂಪ್ಲೀಟ್ ಮಾಡಿದ್ರೇ ನೀಟಾಗಿ ಬರುತ್ತೆ ಅನಿಸುತ್ತೆ. ರಿಸೋರ್ಸ್, ಓಕೆ, ರಿಸೋರ್ಸಸ್ ಇಷ್ಟಿರಲಿ. ಈಗ ನೋಡಿ, ಈಗ ಕರೆಕ್ಟಾಗಿ ಕಾಣುತ್ತೆ. ಸೊ ಇಮೇಜ್ ಫುಲ್ ಪಾಲಿಸಿ ಹಾಕಿದ್ಮೇಲೆ ರಿಸೋರ್ಸ್ ಇರಬೇಕು. ನನಗೆ ಈ ಕಂಟೈನರ್ ಪೋರ್ಟ್ ಅಂತಿದೆಯಲ್ಲ, ನನ್ನ ಡಾಕರಲ್ಲಿ ನನ್ನ ಕಂಟೈನರ್ ಪೋರ್ಟ್ ಏನು 8501. ನಾನೀಗ ಏನು ಮಾಡಬೇಕು, 8501 ಅಂತ ಹೇಳಿದ್ರೆ ಈ ಕಂಟೈನರ್ ಪೋರ್ಟ್ ಅನ್ನೋದು 8501 ಆಗಬೇಕು ಇಲ್ಲಿ, ಸರಿನಾ. ಇದಾಯಿತು. ಸೊ ನೇಮ್, ಇಮೇಜಲ್ಲಿ ರೀಪ್ಲೇಸ್ ಯಾಕೆ ಹಾಕಿದೆ ಅಂತ ಹೇಳ್ತೀನಿ. ಇಮೇಜ್ ಫುಲ್ ಪಾಲಿಸಿ ಆಲ್ವೇಸ್, ಪೋರ್ಟ್ಸ್ ಇದೆ, ಕಂಟೈನರ್ ಪೋರ್ಟ್ 8501, ರಿಸೋರ್ಸ್ ರಿಕ್ವೆಸ್ಟ್ ಇದೆ. ಸೊ ನಾನು 100 ಮಿಲಿ ಹಾಕ್ತಾ ಇದ್ದೀನಿ, ಬಟ್ ನಾನಿಲ್ಲಿ ಒಂದು 250 M ಹಾಕಿದರೆ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಆಲ್ಸೋ ಇಲ್ಲಿ 512 ಮೆಮೊರಿ ಹಾಕ್ತಾ ಇದ್ದೀನಿ, ಮೇ ಬಿ ಬೈಟ್ಸ್ ಹಾಕ್ತಾಯಿದ್ದೀನಿ. ಲಿಮಿಟ್ಸ್ ಕೂಡ 500 ಇದೆ. ದಿಸ್ ಈಸ್ ಓಕೆ. ಇಲ್ಲಿ 1 GB ಹಾಕೋಣ, ಓಕೆ. 1G ಅಂತ ಹಾಕ್ತೀನಿ, ಅಥವಾ J ಅಂತ ಹಾಕಿ.
ಇವಾಗ ನನಗೆ ನನ್ನ ಕಂಟೈನರ್ಸ್ ನಾನೇನು ಮಾಡ್ತಾ ಇದ್ದೀನಿ, ಚಾಟ್ಬಾಟ್ ಕಂಟೈನರ್, ಇಮೇಜ್ ಹಾಕಿಲ್ಲ, ಇಮೇಜ್ ಪುಲ್ ಪಾಲಿಸಿ ಆಲ್ವೇಸ್, ಪೋರ್ಟ್ಸ್ ಬಂದುಬಿಟ್ಟು 850 ಹಾಕಿದ್ದೀನಿ, ರಿಸೋರ್ಸ್ ಬ್ಲಾಕ್ ಆ್ಯಡ್ ಮಾಡಿದ್ದೀನಿ. ಸೊ ಈ ರಿಸೋರ್ಸ್ ಬ್ಲಾಕ್ ಆದಮೇಲೆ ಬೇಕಾದರೆ ನೀವು ರೆಡಿನೆಸ್ ಪ್ರೋಬ್, ಲೈವ್ಲಿನೆಸ್ ಪ್ರೋಬ್ ಇವೆಲ್ಲ ಹಾಕ್ಕೋಬೋದು. ಯಾಕೆ ಲೈವ್ಲಿನೆಸ್, ರೆಡಿನೆಸ್ ಪ್ರೋಬ್ ಅಂತ ಹೇಳಿದ್ರೆ, ನಮ್ಮ ಕಂಟೈನರ್ ಸ್ಟಾರ್ಟ್ ಆಗುವಾಗ ಅದರ ಹೆಲ್ತ್ ಚೆಕ್ಸ್ಗಳನ್ನ ಮಾಡಲಿಕ್ಕೆ, ರಿಕ್ವೆಸ್ಟ್ಗಳನ್ನ ಅಲೋ ಮಾಡಲಿಕ್ಕೆ ನಾವು ರೆಡಿನೆಸ್ ಮತ್ತು ಲೈವ್ಲಿನೆಸ್ ಪ್ರೋಬ್ನ ಹಾಕ್ಕೊಳ್ತೀವಿ. ಆಯಿತಾ? ಇದು ನನ್ನ ಇಷ್ಟೇ ಸಿಂಪಲಾಗಿ ಇಷ್ಟಿರಲಿ. ವರ್ಕ್ ಆಗುತ್ತಾ ಇಲ್ವಾ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಆಮೇಲೆ ಈಗ ಈ ಥರ 3 ಐಫನ್ಸ್ ಕೊಟ್ಟರೆ ನೆಕ್ಸ್ಟು ಬರೆಯುವಂಥ ಡಿಪ್ಲಾಯ್ಮೆಂಟ್ ಫೈಲ್ ಇಲ್ಲೇ ಬರೀಬೋದು. ನನಗೀಗ API ವರ್ಷನ್, ಆಮೇಲೆ ಕೈಂಡ್, ಆಮೇಲೆ ಮೆಟಾಡೇಟಾ, ಆಮೇಲೆ ಸ್ಪೆಕ್, ಸೇಮ್ ಥಿಂಗ್. ನೋಡಿ, ಏನೇ ಫೈಲ್ ಬರೆದ್ರೂ ಕೂಡ ಈ 4 ಇಂಪಾರ್ಟೆಂಟ್ ಇರುತ್ತೆ. ಈಗ ನನಗೆ ಸರ್ವೀಸಸ್ ಬಗ್ಗೆ ಬೇಕು. ನಾನೇನು ಮಾಡ್ತೀನಿ, ಇಲ್ಲಿಗೆ ಹೋಗ್ತೀನಿ, kubectl ಎಕ್ಸ್ಪ್ಲೈನ್ ಸರ್ವಿಸ್. ಸೊ ಈಗ ಎಕ್ಸ್ಪ್ಲೈನ್ ಸರ್ವಿಸ್ ಅಂತ ಬಂದಾಗ ಕೈಂಡ್ ಈಸ್ ಸರ್ವಿಸ್. ಓಕೆ, ಕೈಂಡ್ ಈಸ್ ಸರ್ವಿಸ್. ಆಮೇಲೆ API ವರ್ಷನ್ ಬಂದುಬಿಟ್ಟು V1. ನಾವು V1 ಅಂತ ಹಾಕೋಣ. ನಾವು ಮೆಟಾಡೇಟಾ ಇದೆಲ್ಲ, ಮೆಟಾಡೇಟಾ ಬಂದುಬಿಟ್ಟು ಇಲ್ಲಿ ಏನು ನೇಮ್ ಕೊಟ್ಟಿದ್ದೀನಿ, ಇದನ್ನು ನಾನು ಏನಂತ ಹಾಕ್ತೀನಿ, ಮೆಟಾಡೇಟಾ ಐಫನ್, ನಾನಿಲ್ಲಿ ಸರ್ವಿಸ್ ಅಂದರೆ ಸರ್ವಿಸ್ನ ನೇಮ್ ಇದಷ್ಟೇ. ಸೊ ಸರ್ವಿಸ್ ಅಂತ ಹಾಕ್ತೀನಿ. ಆಯಿತಾ? ಈಗ ನೋಡಿ, ಸ್ಪೆಕ್ ಇದೆಲ್ಲ, ಸ್ಪೆಕ್ಕಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಯಾವ ಟೈಪಲ್ಲಿ ನನಗೆ ಬೇಕಾಗಿರೋದು ಲೋಡ್ ಬ್ಯಾಲೆನ್ಸರ್ ಟೈಪ್. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಲೋಡ್ ಬ್ಯಾಲೆನ್ಸರ್, ಓಕೆ, ಲೋಡ್ ಬ್ಯಾಲೆನ್ಸರ್ ಅಂತ ಹಾಕ್ತೀನಿ. ಅದೇ ಥರ ಸೆಲೆಕ್ಟರ್ ಅಂತ ಹಾಕ್ತೀನಿ, ಸೆಲೆಕ್ಟರ್. ಈಗ ಸೆಲೆಕ್ಟರಲ್ಲಿ ಇಲ್ಲ ಏನಂತ ಸೆಲೆಕ್ಟರ್ ಕೊಟ್ಟಿರೋದು, ಆ್ಯಪ್ ಲೇಬಲ್ ಏನು, ಇದೇ ಆ್ಯಪ್ ಕಾಲನ್, ಓಕೆ, ಆ್ಯಪ್ ಕಾಲನ್ ಚಾಟ್ಬಾಟ್ IT ಕನ್ನಡಿಗರು ಅಂತಲೇ ಕೊಡಬೇಕು. ಆಯಿತಾ? ಸರಿನಾ? ಈಗ ಸೆಲೆಕ್ಟರ್ ಆಯಿತು. ಈಗ ನನಗೇನು ಬೇಕು ಅಂತಂದರೆ ಪೋರ್ಟ್ಸ್ ಬೇಕು, ಯಾವ ಪೋರ್ಟ್ಸ್ ಥ್ರೂ ನೀವು ಆ್ಯಕ್ಸೆಸ್ ಮಾಡಬೇಕು ಅಂತ. ನಾವು ಇದರಲ್ಲಿ ಐಫನ್ ಪ್ರೋಟೋಕಾಲ್, ಯಾವ ಪ್ರೋಟೋಕಾಲ್ ಬೇಕು ಅಂತ ಹೇಳಿದ್ರೆ, ಓಕೆ, ಇದು ಬೇಕು. ಓಕೆ, ಎಕ್ಸ್ಟರ್ನಲ್ ಟ್ರಾಫಿಕ್ ಕ್ಲಸ್ಟರ್. ಓಕೆ, ಹಿಂಗಿರಲಿ. ಓಕೆ, ಇಲ್ಲಿ ನೋಡಿ, ಅಗೇನ್ ಪೋರ್ಟ್ ಬಂದುಬಿಟ್ಟು 8501 ಇದೆ. ಆ್ಯಂಡ್ ಇಲ್ಲಿ ಬೇಕಾದ್ರೆ ನೀವು 80 ಅಂತ ಕೂಡ ಹಾಕ್ಕೊಬೋದು. ಇದು ಏನಾದರೂ ಆಗಿರಲಿ, ದಟ್ಸ್ ಫೈನ್. ಟಾರ್ಗೆಟ್ ಪೋರ್ಟ್ ಬಂದು 8501. ಇದರಿಂದನೇ ನೀವು ರೀಡೈರೆಕ್ಷನ್ ಮಾಡಬೇಕಾಗಿರೋದು. ಮತ್ತು TCP ಪ್ರೋಟೋಕಾಲ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಆರ್ ಸರ್ವಿಸ್ ಫೈಲ್. ಸೊ ಇದ್ರ ಬಗ್ಗೆ ಡೀಟೇಲ್ಡಾಗಿ ಬೇಕು ಅಂತ ಹೇಳಿದ್ರೆ ನಾನು ಕುಬರ್ನೆಟಿಸ್ ಸೀರೀಸ್ ಮಾಡ್ತೀನಿ. ಆ ಕುಬರ್ನೆಟಿಸ್ ಸೀರೀಸಲ್ಲಿ ನಾನು ಯಾಕೆ ಇಲ್ಲಿ 8501, ಟಾರ್ಗೆಟ್ ಪೋರ್ಟ್ ಅಂದರೆ ಏನು, ಲೋಡ್ ಬ್ಯಾಲೆನ್ಸರ್ ಅಂದರೆ ಏನು ಅನ್ನೋ ಪ್ರತಿಯೊಂದು ಸರ್ವಿಸಸ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ಈ ಪ್ರಾಜೆಕ್ಟಲ್ಲಿ ವಿ ನೀಡ್ ದಿಸ್ ಡಿಪ್ಲಾಯ್ಮೆಂಟ್ ಟು ಹೋಸ್ಟ್ ಆನ್ ಒನ್ ಕ್ಲಸ್ಟರ್ ಅಲ್ವಾ, ಅದಕ್ಕೋಸ್ಕರ. ನಾವು ಇದಾಯ್ತಲ್ವಾ, ಇದನ್ನು ಸೇವ್ ಮಾಡ್ಕೊಂಡಿದ್ದೀನಿ ನಾನು. ಐ ವಿಲ್ ಗೋ ಹಿಯರ್. ಓಕೆ, ಸೊ ಇಲ್ಲಿ ನೋಡೋಣ, ಒಂದು ನಿಮಿಷ. systemctl ಸ್ಟೇಟಸ್ ಜೆಂಕಿನ್ಸ್ ಅಂತ ಕೊಡಿ. ಓಕೆ, ಆ್ಯಕ್ಟಿವ್ ಆ್ಯಂಡ್ ರನ್ನಿಂಗ್. ಓಕೆ, ಸೊ ಇದರ ಪಬ್ಲಿಕ್ IP ತೊಗೊಳ್ಳೋಣ, ಕಾಲನ್ 8080 ಅಂತ ಹಾಕಿ. ಸೊ ನನ್ನ ಜೆಂಕಿನ್ಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಇಟ್ ಈಸ್ ಟೇಕಿಂಗ್ ಟೈಮ್. ಅದು ಟೈಮ್ ತೊಗೊಳ್ಳಿ, ಪರವಾಗಿಲ್ಲ. ದಿಸ್ ಈಸ್ ಮೈ ಹಬ್ ಆ್ಯಕ್ಚುಲಿ. ಸೊ ಇಲ್ಲಿ ನನ್ನ ರೆಪಾಸಿಟ್ರಿಗೆ ಹೋದರೆ ಮೈ ಹಬ್ ಮೇಲೆ ಕ್ಲಿಕ್ ಮಾಡಿ. ಈ ಮೈ ಹಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ಸೈನ್ ಅಪ್ ಮಾಡ್ಕೋಬೇಕಲ್ವಾ. ಸೊ ನಾನು ಸೈನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. 1 ಸೆಕೆಂಡ್. ಓಕೆ, ಸೈನ್ ಅಪ್ ಆಯಿತು. ಸೈನ್ ಅಪ್ ಆದರೆ ಇದು ನಮ್ಮ ಬಾಟ್ ಅಕೌಂಟ್ ಆ್ಯಕ್ಚುಲಿ, ನಾವು ಪ್ರೀವಿಯಸ್ಲಿ ನಾವು ಯೂಸ್ ಮಾಡಿದ್ದಿದ್ದು. ಆಯಿತಾ? ಈಗ ನೋಡಿ, ಈ ಇಮೇಜ್ನ ನಾನು ಟೆಸ್ಟ್ ಮಾಡ್ತೀನಿ ವೆದರ್ ನಾನು ಬರೆದಿರೋ ಡಿಪ್ಲಾಯ್ಮೆಂಟ್ ಫೈಲ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಆಯಿತಾ? ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಲಿ ಗೋ ಹಿಯರ್, ಕ್ವಿಟ್ ಮಾಡಿ. 1 ಸೆಕೆಂಡ್. ನಾನೀಗ ಏನು ಮಾಡ್ತೀನಿ ಅಂದರೆ, ಬೆಟರ್ ಲೆಟ್ ಮಿ ರೀಸ್ಟಾರ್ಟ್ ದಿಸ್. ಓಕೆ, ರೀಸ್ಟಾರ್ಟ್ ಜೆಂಕಿನ್ಸ್. ಆಯಿತಾ? ಸೊ ರೀಸ್ಟಾರ್ಟ್ ಆಗಲಿ ಜೆಂಕಿನ್ಸ್ ಇದು. ಮೀನ್ ವೈಲ್ ನಾವು ಇದನ್ನು ಟೆಸ್ಟ್ ಮಾಡೋಣ, ನಾವು ಬರೆದಿರೋ ಫೈಲ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಓಕೆ, ರೀಸ್ಟಾರ್ಟ್ ಆಯಿತು. ನಾವು ಈಗ ರೀಸ್ಟಾರ್ಟ್ ಆಗಲಿ, ಲೆಟ್ ಇಟ್ ಬಿ. ನಾವು LS
ಇಲ್ಲೇನೇನೋ ಬೇರೆ ಫೈಲ್ಸ್ಗಳಿದ್ದಾವೆ. MKDA ಟೆಸ್ಟ್ ಅಂತ ಹಾಕ್ಕೊಳ್ತೀನಿ. CD ಟೆಸ್ಟ್ ಒಳಗಡೆ ಹೋಗೋಣ. ನಾವು LS ಇವಾಗ VI ಡಿಪ್ಲಾಯ್ಮೆಂಟ್ ನೇಮ್ ಏನಾದರೂ ಆಗಿರಲಿ, ಇಟ್ಸ್ ಫೈನ್. ಇನ್ಸರ್ಟ್, ಗೋ ಬ್ಯಾಕ್, ದಿಸ್ ಈಸ್ ಮೈ ಡಿಪ್ಲಾಯ್ಮೆಂಟ್. ನಾನು ಇಲ್ಲಿ ಏನು ಮಾಡ್ತೀನಿ, ಹಾಕ್ಕೊಳ್ತೀನಿ. ಇಲ್ಲಿ ಇಮೇಜ್ ಹತ್ರ ಬಂದು ನನ್ನ ಇಮೇಜ್ ನೇಮ್ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ಗೋ ಬ್ಯಾಕ್. ಇಲ್ಲಿಗೆ ಇದು ನನ್ನ ಇಮೇಜ್ ನೇಮ್ ಅಲ್ಲ, ಇಷ್ಟು ಕಾಪಿ ಮಾಡ್ಕೊಳ್ಳೋಣ. ಗೋ ಬ್ಯಾಕ್, ಈ ಇಮೇಜ್ ನೇಮ್ ಹತ್ರ ಚೇಂಜ್ ಮಾಡಿಬಿಟ್ಟು ಹೋಸ್ಟ್ ಮಾಡೋಣ. ಆಯಿತಾ? ಏನಂತ ಈಗ ಒಂದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡೋಣ. kubectl create ns. ಆಯಿತಾ? ಜಸ್ಟ್ ಇದು ನಾನು ಡೆಮೋ ಪರ್ಪಸ್ಗೋಸ್ಕರ. ಇನ್ ಕೇಸ್ ನಿಮಗೆ ಇದು ಏನಾದರೂ ವರ್ಕ್ ಆಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಬೇಸಿಕಲಿ ಯು ಹ್ಯಾವ್ ಟು ಅಪ್ಡೇಟ್. ಫಸ್ಟ್ ಆಫ್ ಆಲ್ ನೀವು ಕ್ಲಸ್ಟರ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಇನ್ ಕೇಸ್ ನಿಮಗೆ kubectl ಕ್ರಿಯೇಟ್ ವರ್ಕ್ ಆಗಲಿಲ್ಲ ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕ್ಲಸ್ಟರ್ನ ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಿ ಈ ಎನ್ವೈರ್ಮೆಂಟಲ್ಲಿ. ಸೊ ನಾನು ಕ್ಲಸ್ಟರ್ನ ಅಪ್ಡೇಟ್ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕು? ಸೊ AWS EKS, 1 second, I'll show you the command. ನೋಡಿ, ಇದು ಕ್ಲಸ್ಟರ್ನ ಕಮಾಂಡ್. ಸೊ AWS EKS ಅಪ್ಡೇಟ್ kubectl ರೀಜನ್, ಯಾವ ರೀಜನಲ್ಲಿ ನಿಮ್ಮ ಕ್ಲಸ್ಟರ್ ಇದೆ ಆ ರೀಜನ್ನ ಅಪ್ಡೇಟ್ ಮಾಡ್ಕೊಂಡಿದ ನಂತರ kubectl ಕ್ರಿಯೇಟ್ ನೇಮ್ ಸ್ಪೇಸ್. ಯಾವ ನೇಮ್ ಸ್ಪೇಸು? ಇದನ್ನು ನಾನು ಲೆಟ್ಸೆ IT ಕನ್ನಡಿಗರು ಅಂತ ಹಾಕ್ತಾ ಇದ್ದೀನಿ. ನಾವು ನೇಮ್ ಸ್ಪೇಸ್ ಅನ್ನೋದು ಈಗ ಕ್ರಿಯೇಟ್ ಆಯಿತು. ಇವಾಗ ನಾನು ಈ ಫೈಲ್ನ ಈ ನೇಮ್ ಸ್ಪೇಸ್ ಮೇಲೆ ಡಿಪ್ಲಾಯ್ ಮಾಡಬೇಕು. kubectl ಅಪ್ಲೈ, ಓಕೆ, ಅಪ್ಲೈ -f. ಈ ಫೈಲ್ನ, ಓಕೆ ಸಾರಿ, ಇದು ನೇಮ್ ಸ್ಪೇಸ್ ಅಲ್ಲ, ಇದನ್ನು -n ಅಂತ ಹಾಕಿ -f deployment.yaml. ಸೊ ನೋಡಿ, ಇದು ಕಂಪ್ಲೀಟ್ ಫೈಲ್. spec API ವರ್ಷನ್ ಇಸ್ ನಾಟ್ ಸೆಟ್ ಅಂತ ಹೇಳ್ತಾ ಇದೆ. ಅಂದರೆ ನಾವು ಬರ್ದಿರೋ ಡಿಪ್ಲಾಯ್ಮೆಂಟ್ ಫೈಲ್ ಇಸ್ ನಾಟ್ ಕರೆಕ್ಟ್ ಅಂತ, ಅಂದರೆ ಸಮ್ ವ್ಯಾಲಿಡೇಷನ್ಸ್ ಎರರ್ ಇದೆ ಅಂತ ಹೇಳ್ತಾ ಇದೆ. ಸೊ API ವರ್ಷನ್ ನೋಡಿ, ಇಲ್ಲಿ ಕ್ಯಾಪಿಟಲ್ V ಬರಬೇಕದು. ಸೊ ಇಲ್ಲೇ ಚೇಂಜ್ ಮಾಡ್ಕೊಳ್ಳೋಣ. VI ಡಿಪ್ಲಾಯ್ಮೆಂಟ್ ಇಟ್ಸ್ ನಾಟ್ ಸೆಟ್ ಅಂತ ಹೇಳ್ತಿದೆಯಲ್ಲ, ಫೈನ್. ಇದು ಕ್ಯಾಪಿಟಲ್ V, ಯಾಕೆಂದರೆ ನಾವು ಬರಿಬೇಕಾದ್ರೆ ಹಿಂಗೆ ಬರಿಬೇಕಲ್ವ. ಸೊ ಇಲ್ಲೂ ಕೂಡ ಅಷ್ಟೇ, ಓಕೆ, ಕ್ಯಾಪಿಟಲ್ V. ಓಕೆ, ಫಸ್ಟು ಟೆಸ್ಟ್ ಮಾಡ್ಕೊಳ್ಳೋದು ಆಲ್ವೇಸ್ ಗುಡ್, ಆಮೇಲೆ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ರೆ ಆಗುತ್ತೆ. ಸೊ ಎಗೇನ್, ಸೊ V1 ಕೆನಾಟ್ ಬಿ ಸ್ಪೆಕ್ ಫೀಲ್ಡ್, ಇದೆಲ್ಲ ಓಕೆ. ಇದೇನೇನು ಹೇಳ್ತಾ ಇದೆಲ್ಲ, ಸರ್ವಿಸಸ್ V1 ಕೆನಾಟ್ ಬಿ ಹ್ಯಾಂಡಲ್ಡ್ ಆಸ್ ಅ ಸರ್ವಿಸ್. ಓಕೆ, ಈಗ ನೋಡಿ, ಇದು ಆ್ಯಕ್ಚುಲಿ ಎ ಸಿಂಟ್ಯಾಕ್ಸ್ ಇಶ್ಯೂ ಅಷ್ಟೇ. ಇಲ್ಲಿ ನೋಡಿ, ಇದೇನಿದೆಯಲ್ಲ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ನಾನು ಇಲ್ಲೇ ಎರಡೂ ಕಂಪೇರ್ ಮಾಡ್ಕೊಂಡು ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ಸೆಲೆಕ್ಟರ್ ಏನಿತ್ತಲ್ಲ, ಸೊ ಇದು ಚೇಂಜ್ ಸೇಮ್ ಥಿಂಗ್. ಓಕೆ, ಇದು ನಾನು ಫಾರ್ಮೆಟಿಂಗ್ ಮಾಡಿದೆ ಜಸ್ಟ್ ಅದಕ್ಕೋಸ್ಕರ. ಇದನ್ನು ಏನಿದೆ ಅದೇ ಎಕ್ಸಾಕ್ಟ್ಲಿ, ಇನ್ನೇನು ಚೇಂಜ್ ಇಲ್ಲ. ಇದೊಂದನ್ನು ಕಾಪಿ ಮಾಡ್ಕೊಳ್ಳೋಣ, ಏಕೆಂದರೆ ಇಲ್ಲಿ ಡಿಪ್ಲಾಯ್ಮೆಂಟ್ ಫೈಲ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು, ಇದು ಮಾತ್ರ ಕ್ರಿಯೇಟ್ ಆಗಿರಲಿಲ್ಲ, ಸರ್ವಿಸ್ ಫೈಲ್. ಅದಕ್ಕೆ ನಾನು ಏನು ಮಾಡ್ತೀನಿ, VI ಇಲ್ಲಿ ಡಿಪ್ಲಾಯ್ಮೆಂಟ್ ಫೈಲಿಗೆ ಹೋಗ್ತೀನಿ. ಇಲ್ಲಿ ಏನಿದೆ ಅಲ್ಲ, ಈ ಸೆಲೆಕ್ಟರ್ ಏನಿದೆ ಅಲ್ಲ, ಅದು ಡಬಲ್ ಕೋಟಲ್ಲಿ ಬರಬಾರ್ದು ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ವಿಷುವಲ್ ಮೋಡಿಗೆ ಹೋಗಿ ಇಷ್ಟನ್ನು ಕೂಡ ಡಿಲೀಟ್ ಮಾಡಿಕೊಂಡು ಇನ್ಸರ್ಟ್, ನಾನು ಏನು ಮಾಡ್ತೀನಿ, ಇಲ್ಲಿ ಏನು ಬರ್ದಿದ್ದೀನಲ್ಲ ಅದನ್ನು ಕರೆಕ್ಟ್ ಮಾಡಿದ್ದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಎಸ್ಕೇಪ್, ಸೇವ್ ಇಟ್. ಈಗ ಇದರಲ್ಲೇ ಡಿಪ್ಲಾಯ್ ಆಗುತ್ತಾ? ಎಸ್ ಆಗುತ್ತೆ. ಈ ಒಂದು ನಮ್ಮ ಡಿಪ್ಲಾಯ್ಮೆಂಟ್ ಫೈಲ್ ಇದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಎರಡೂ ಕ್ರಿಯೇಟ್ ಆಗುತ್ತೆ. ನಾವು kubectl ಗೆಟ್ ಪಾಡ್ಸ್ -n IT ಕನ್ನಡಿಗರು ಅಂತ ಹಾಕಿದರೆ ನನಗೆ ಈ ಪಾಡಲ್ಲಿ ಏನಿದೆ ಅದು ಬರುತ್ತೆ ಇಲ್ಲಿಗೆ. ನೋಡಿ, ಇದು ರನ್ನಿಂಗ್ ಆಗ್ತಾ ಇದೆ. ಆ್ಯಂಡ್ ಅದೇ ಥರ ನನ್ನ ಸರ್ವೀಸಸ್ ನೋಡಿದರೆ, SVC ನೋಡಿದ್ರೆ ನೋಡಿ, ನನ್ನ ಲೋಡ್ ಬ್ಯಾಲೆನ್ಸ ಕೂಡ ಬಂತು. ಓಕೆ, ಸೊ ನಾವು ಗೋ ಬ್ಯಾಕ್. ಇದು ಏನಿದೆಯಲ್ಲ ಕಾಪಿ ಮಾಡ್ಕೊಳ್ಳಿ, ಎಕ್ಸ್ಟರ್ನಲ್ IP, ಇಲ್ಲಿಗೆ ಹೋಗೋಣ. ಸೊ ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದಾಗ ನೋಡಿ, ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾಕೆಂದರೆ ಕೆಲವೊಮ್ಮೆ ಲೋಡ್ ಬ್ಯಾಲೆನ್ಸರ್ ಇನಿಷಿಯೇಟ್ ಆಗಲಿಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನೋಡಿ, ನನಗೆ ಜಸ್ಟ್ ಸ್ಟ್ರೀಮ್ಲೈಟ್ ಅಪ್ಲಿಕೇಶನ್ ಬಂತು ಅಂದರೆ ಸಾಕು. ಸೊ ಇಲ್ಲಿ ಓಪನ್ API ಆಗಬೇಕು, ಆಮೇಲೆ ಕ್ವೆರಿ ಮಾಡಬೇಕು, ದಟ್ಸ್ ಫೈನ್. ಸೊ ಕೋಡ್ ಹೇಗಾದರೂ ಇರಲಿ, ದಟ್ಸ್ ಫೈನ್. ಇಲ್ಲಿವರೆಗೂ ನನಗೆ ಬಂದಿದೆ, ಆಯಿತಾ? ಸೊ ಇಷ್ಟು ನಾನು ಮ್ಯಾನ್ಯಲಾಗಿ ಮಾಡಿದಾಗ ಬಂದಿತ್ತು. ಸೊ ನಾನೇನು ಮಾಡ್ತೀನಿ, ಈಗ
ಇಲ್ಲಿ ಏನು ಡಿಪ್ಲಾಯ್ಮೆಂಟ್ ಫೈಲ್ ಇದೆಯಲ್ಲ, ಕ್ಯಾಟ್ ಆಫ್ ಡಿಪ್ಲಾಯ್ಮೆಂಟ್ ಫೈಲ್, ಇದನ್ನು ಎಂಟೈರ್ ಥಿಂಗ್ ಕಾಪಿ ಮಾಡ್ಕೊಳ್ತೀನಿ, ಯಾಕಂದರೆ ದಿಸ್ ಇಸ್ ಅ ವರ್ಕಿಂಗ್ ಒನ್ ಅಂತ. ಆಯಿತಾ, ಕಾಪಿ ಮಾಡ್ಕೊಳ್ತೀನಿ. ಐ ವಿಲ್ ಗೋ ಹಿಯರ್. ಓಕೆ, ಎಂಟೈರ್ ಥಿಂಗ್ ಸೇಮ್ ಥಿಂಗ್ ಪೇಸ್ಟೆಡ್. ನಾನು ಇಲ್ಲಿ ಏನು ಮಾಡ್ತೀನಿ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ಇಷ್ಟನ್ನು ನಾನು ರೀಪ್ಲೇಸ್ ಅಂತ ಹಾಕ್ತೀನಿ. ಯಾಕೆ ರೀಪ್ಲೇಸ್ ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ಆಟೋಮೇಟ್ ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಗಲಿ ಅಂತ. ಆಯಿತಾ, ನೋಡಿ ಇಷ್ಟು ಬರೆದಿದ್ದಾಯಿತು ನನಗೆ. ಈಗ ನನಗೇನಪ್ಪ ಅಂತ ಹೇಳಿದ್ರೆ, ಓಕೆ, ಇದಾಯ್ತಲ್ಲ, ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸೊ ನನಗೆ ಫೈಲ್ ಬರೆದಿದ್ದೀನಿ. ಸೊ ನನ್ನ ಡಿಪ್ಲಾಯ್ಮೆಂಟ್ ಫೈಲ್ ಕೂಡ ರೆಡಿ. ಸೊ ಈಗ ನನಗೇನಂತ ಹೇಳಿದ್ರೆ, ನನ್ನ ಜೆಂಕಿನ್ಸ್ ಫೈಲಲ್ಲಿ ಆ್ಯಡ್ ಮಾಡಬೇಕು. ಆ್ಯಂಡ್ ಜೆಂಕಿನ್ಸ್ ಫೈಲ್ ಅಲ್ಲಿ ಆ್ಯಡ್ ಮಾಡಿದ ನಂತರ ನಾನು ಅದನ್ನು ಪುಷ್ ಮಾಡಬೇಕು, ಲೈಕ್ ಬೇಸಿಕಲಿ ಡಿಪ್ಲಾಯ್ ಮಾಡಬೇಕು ವಯ ಸ್ಟೇಜಸ್. ಈಗ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇದು ವಿತ್ ಕ್ರೆಡೆನ್ಷಿಯಲ್ ಇದೆಲ್ಲ ಆಗಿದೆಲ್ಲ, ಇದೆಲ್ಲ ನಾವು ಲೈಕ್ ಇದು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಲೆಟ್ಸ್ ಗೋ ಟು ಜೆಂಕಿನ್ಸ್. ಇಲ್ಲಿ ಅಡ್ಮಿನ್ ಅಂತ ಕೊಡೋಣ. ಆ್ಯಂಡ್ ಪಾಸ್ವರ್ಡ್ ಬೇಕಲ್ಲ, ಸೊ ನಾನು ಆಲ್ರೆಡಿ ರೀಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ನಾನೇನು ಮಾಡಬೇಕು, ಹೆಂಗೆ ಪಾಸ್ವರ್ಡ್ ತೊಗೊಳ್ತೀನಿ ಅಂದರೆ, ಗೋ ಟು cd/warlib jenkins ಆ್ಯಂಡ್ ಇನಿಷಿಯಲ್ ಅಡ್ಮಿನ್ ಪಾಸ್ವರ್ಡ್, ಅಥವಾ ಸೀಕ್ರೆಟ್ಸ್ಗೆ ಹೋಗಿ ಫಸ್ಟು ಸೀಕ್ರೆಟ್ಸ್. ಇಲ್ಲಿ ಇನಿಷಿಯಲ್ ಅಡ್ಮಿನ್ ಅಂತ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಇದನ್ನು ಕ್ಯಾಟ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದಟ್ ಪಾಸ್ವರ್ಡ್. ನಾವು ಕಾಪಿ ಮಾಡ್ಕೊಳ್ಳಿ, ಗೋ ಹಿಯರ್, ಪೇಸ್ಟ್ ಇಟ್. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ ನಾನು. kubectl get deployment -n ಇದಲ್ವಾ ನನ್ನ ನೇಮ್ ಸ್ಪೇಸ್. ಯಾಕೆ ಅಂತ ಹೇಳಿದ್ರೆ, ನನಗೆ ಐ ಮೀನ್ ಸೊ ಡಿಲೀಟ್ ಮಾಡಿ ಮತ್ತೆ ನಾನು ಇದರಿಂದ ಹೋಸ್ಟ್ ಮಾಡೋಣ ಅಂತ ಅಷ್ಟೇನಿಲ್ಲ. kubectl delete deploy -n microdegree delete deploy, ಇದನ್ನು ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀನಿ. ಓಕೆ, ಡಿಲೀಟ್ ಆಯಿತು. ಆ್ಯಂಡ್ ಅದೇ ರೀತಿ ಸರ್ವೀಸಸ್ ನೋಡೋದಾದರೆ, ಓಕೆ, ಸರ್ವೀಸಸ್ ಹಾಗೆ ಇದೆ. ನಾನೇನು ಮಾಡ್ತೀನಿ, ಸೊ ಓಕೆ, ಡಿಲೀಟ್ SVC. ಯಾವ SVC ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸರ್ವಿಸ್ನ ಡಿಲೀಟ್ ಮಾಡ್ತೀನಿ, ಸೊ ದಟ್ ಆ ಲೋಡ್ ಬ್ಯಾಲೆನ್ಸರ್ ಕೂಡ ರಿಲೀಸ್ ಆಗಲಿ ಅಂತ. ಈಗ ಈ ಲೋಡ್ ಬ್ಯಾಲೆನ್ಸರ್ IP ಕೂಡ ಇರುತ್ತಲ್ಲ ಬ್ಯಾಕ್ ಎಂಡಲ್ಲಿ, ಅದು ಕೂಡ ಚಾರ್ಜಸ್ ಆಗುತ್ತೆ. ಸೊ ಅದಕ್ಕೆ ಆಸ್ ಸೂನ್ ಆಸ್ ಯು ಕ್ರಿಯೇಟ್ ಯು ಡಿಲೀಟ್ ಅಂತ. ಇದಾಯ್ತಲ್ಲ. ಈಗ ಫಸ್ಟ್ ವಿಲ್ ಗೋ ಹಿಯರ್, ಲಾಗಿನ್ ಆಗಿರಬೇಕಿದು. ಇನ್ವ್ಯಾಲಿಡ ಅಡ್ಮಿನ್. ಓಕೆ, ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ ಇದು ನನ್ನ ಕ್ಲಸ್ಟರ್. ಆಯಿತಾ, ನಾನು ಕ್ಲಸ್ಟರ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಸೇಮ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ವಲ್ಲ ಅದೇ ಕ್ಲಸ್ಟರ್ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಸೊ ಕ್ರಿಯೇಟ್ ಆದಮೇಲೆ ಇವಾಗ ನಾನು ಏನು ಮಾಡಬೇಕು ಅಂತಂದರೆ, ಈ ನನ್ನ ಅಪ್ಲಿಕೇಶನ್ ಇದೆಯಲ್ಲ, ಈ ನನ್ನ ಅಪ್ಲಿಕೇಶನ್ನ ನಾನು ಡಿಪ್ಲಾಯ್ಮೆಂಟ್ ಮಾಡಬೇಕು. ಸೊ ಹಾಗಾದರೆ ಇದನ್ನು ನಾನು ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂದಾಗ ನನಗೆ ಏನೇನು ಅವಶ್ಯಕತೆ ಇದೆ, ಫಸ್ಟ್ ನಾನು ಇದನ್ನು ಸೇವ್ ಮಾಡೋಣ. ಓಕೆ, ಸೊ ಏನೇನು ಅಡಿಷನ್ ಆಗಿದೆ, ಡಿಪ್ಲಾಯ್ಮೆಂಟ್ ಫೈಲ್ ಮಾತ್ರ ಇಲ್ಲಿದೆ ಅಲ್ವಾ. ಸೊ ಫೈನ್. ಸೊ ನನಗೆ ಏನು ಮಾಡ್ತೀನಿ ಅಂದರೆ, ಫಸ್ಟು ನಾನೊಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ಅಂದರೆ ಲೈಕ್ ಒಂದು ಪೈಪ್ಲೈನ್ನ ಕ್ರಿಯೇಟ್ ಮಾಡ್ತೀನಿ. ಏನಂತ, ಸೊ ಇದು ನನ್ನ ಫೈನಲ್ ಅಪ್ಲಿಕೇಶನ್, ಫೈನಲ್ ಡಿಪ್ಲಾಯ್ಮೆಂಟ್. ಸೊ IT ಕನ್ನಡಿಗರು ಚಾಟ್ ಬಾಟ್ ಡಿಪ್ಲಾಯ್ಮೆಂಟ್ ಅಂತ ಹಾಕ್ತೀನಿ. ಸೊ ಡಿಪ್ಲಾಯ್ಮೆಂಟ್ ಅಂತ. ಸೊ ಇದರಲ್ಲಿ ಪೈಪ್ಲೈನ್ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಸೆಟಪ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಇದಕ್ಕೆ ಟ್ರಿಗರ್ ಮಾಡ್ಕೊಳ್ತಾ ಬರೋಣ. ಫಸ್ಟ್ ಥಿಂಗ್ ಈಸ್ ಪೈಪ್ಲೈನ್ ಸ್ಕ್ರಿಪ್ಟ್ ಫ್ರಮ್ SCM. ಪಾತ್ ಏನು ಗಿಟ್ ಇದೆ, ಸರಿನಾ. ಗಿಟ್ ಆದಮೇಲೆ ರೆಪಾಸಿಟ್ರಿ URL ಇದೆ. ರೆಪಾಸಿಟ್ರಿ URL ಬಂದುಬಿಟ್ಟು ಇಫ್ ಯು ಸಿ ಮೈ ಜೆಂಕಿನ್ಸ್ ಫೈಲ್, ಇಲ್ಲಿ ಇದೇನು ರೆಪಾಸಿಟ್ರಿ URL ಇದೆ ಅದನ್ನೇ ತೊಗೊತಾ ಇದ್ದೀನಿ ನಾನು. ಸೊ ಗೋ ಬ್ಯಾಕ್. ಆ್ಯಂಡ್ ಅದೇ ಥರ ಇಲ್ಲಿ ಬ್ರಾಂಚ್ ಬಂದುಬಿಟ್ಟು ಮೇಯ್ನ್ ಇದೆ. ಆಮೇಲೆ
ಜೆಂಕಿನ್ಸ್ ಫೈಲ್ ಅಂತಲೇ ಇದೆ, ಹೊರಗಡೆ ಇದೆ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ ಇದು ಗಿಟಬ್ SCM ಪೋಲ್ ಅಂದರೆ ಗಿಟ್ SCM ಪೋಲಿಂಗ್ ಅಂದರೆ ವೆಬ್ಬುಕ್ಸ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆಕ್ ಆಗಿರಬೇಕು, ಗಿಟಬ್ ಹುಕ್ ಟ್ರಿಗರ್ ಫಾರ್ ಗಿಟ್ SCM ಪೋಲಿಂಗ್ ಅಂತ. ಅಪ್ಲೈ, ಸೇವ್ ಇಟ್. ಈಗ ಇದು ಟ್ರಿಗರ್ ಆದಮೇಲೆ ನಾನೇನು ಮಾಡಬೇಕು, ಈ IP ಏನಿದೆ ಇದನ್ನು ಹೋಗಿಬಿಟ್ಟು, ಸೊ ಗೋ ಬ್ಯಾಕ್ ಇಲ್ಲಿಗೆ ಮೇನ್ ಬ್ರಾಂಚಿಗೆ ಹೋಗಿ, ಲೈಕ್ ಎನಿ ಬ್ರಾಂಚ್ ಇಸ್ ಫೈನ್, ಅದೇನು ಪ್ರಾಬ್ಲಮ್ ಆಗೋಲ್ಲ. ನಾವು ಸೆಟ್ಟಿಂಗ್ ಓಲ್ಡ್ ರೆಪೋಗೆ ಮಾಡ್ತಿರೋದು ನಾನು, ಆಯಿತಾ. ಸೆಟ್ಟಿಂಗ್ಸ್ಗೆ ಹೋಗಬೇಕು ಆ್ಯಂಡ್ ವೆಬ್ಬುಕ್ಸ್ಗೆ ಹೋಗಬೇಕು. ಸೊ ವೆಬ್ಬುಕ್ಸಲ್ಲಿ ಎಡಿಟ್ ಅಂತ ಮಾಡಿ, ಓಕೆ, ವೆರಿಫಿಕೇಷನ್ ಬೇಕಲ್ವಾ. ಸೊ 1 ಸೆಕೆಂಡ್ ಹಾಗೆ ಇರಿ. ಸೊ ಇದರಲ್ಲಿ ಜಸ್ಟ್ ಅ ಸೆಕೆಂಡ್. ಸೊ ಇದು 3157452 ಆಯಿತಾ. ವೆರಿಫೈ ಮಾಡ್ಕೊಳ್ಳೋಣ. ಸೊ ವೆರಿಫೈ ಆದಮೇಲೆ ಇಲ್ಲಿ ಹೋಗ್ತೀನಿ, ಇದನ್ನು ಚೇಂಜ್ ಮಾಡ್ತೀನಿ. ಸೊ ಚೇಂಜ್ ಮಾಡಿದ್ದಾಯಿತು. ಕೆಲವೊಮ್ಮೆ ಏನಾಗುತ್ತಾ, ಇದನ್ನು ಕಾಪಿ ಮಾಡ್ಕೊಳ್ಳಿ, ಈ ಥರ ಅಪ್ಡೇಟ್ ಮಾಡಬೇಡಿ, ಡಿಲೀಟ್ ಮಾಡಿಬಿಟ್ಟು ಆ್ಯಡ್ ಮಾಡಿ, ಬೇಗ ಅಪ್ಡೇಟ್ ಆಗುತ್ತೆ. ಅದು ಕ್ಯಾಶ್ ಇಶ್ಯೂ ಇರೋದ್ರಿಂದ ಅದು ಪ್ರಾಪರಾಗಿ ಅಪ್ಡೇಟ್ ಆಗೋದಿಲ್ಲ, ಆಯಿತಾ. ಸೊ ಹಾಗಾಗಿ ನಾನು ವೆಬ್ಬುಕ್ನ ಕೂಡ ಎನೇಬಲ್ ಮಾಡಿಕೊಂಡೆ. ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಟಿಕ್ ಮಾರ್ಕ್ ಬರಬೇಕು, ಬಂತಾ. ಈಗ ನನಗೇನಂತ ಹೇಳಿದ್ರೆ, ಸೊ ಇದೆಲ್ಲ ಆಯಿತು. ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಈಗ ಟ್ರಿಗರ್ ಮಾಡೋಣ, ಏನು ಇಶ್ಯೂಸ್ಗಳು ಬರುತ್ತೆ ನೋಡೋಣ 1 by 1. ಸೊ ಟ್ರಿಗರ್ ಮಾಡಿದ್ದೀನಿ, ಬಿಲ್ಡ್ ಆಗ್ತಾಯಿದೆ. ಓಕೆ, ಬಿಲ್ಡಿಂಗ್ ಸ್ಟೇಜಿಂದ ಫೇಲ್ ಆಯಿತು. ಇಲ್ಲಿ ಹೋದರೆ ಓಕೆ, ಡಾಕರ್ ನಾಟ್ ಫೌಂಡ್. ಸೊ ಡಾಕರ್ ನಾಟ್ ಫೌಂಡ್ ಅಲ್ಲ, ನಾನೇನು ಮಾಡ್ತೀನಿ ಇಲ್ಲಿ ಅಂದರೆ, ನಾನು ಇದು ಬರೀ ಟೆರಾಫಾರ್ಮ್ EKS ಕ್ಲಸ್ಟರ್ ಮಾತ್ರ ಮಾಡಿರೋದ್ರಿಂದ ಈ ಥರ ಆಗಿದೆ. ಸೊ ನನಗೇನು ಮಾಡ್ತೀನಿ, ಡಾಕರ್ ಬೇಕಲ್ಲ. ಸೊ ಡಾಕರ್ ಹೆಂಗೆ ಹಾಕ್ತೀನಿ, ಈ ಥರ. ಸೊ apt install docker.io-y ಅಂತ ಹಾಕ್ತೇನೆ. ಸೊ ಇದನ್ನೆಲ್ಲ ನಾನು ಅಟ್ ಎ ಟೈಮ್ ಒಂದೇ ಸ್ಕ್ರಿಪ್ಟಲ್ಲಿ ರನ್ ಆಗೋ ಥರ ನಿಮಗೆ ಮಾಡಿಕೊಡ್ತೀನಿ, ಸೊ ದಟ್ ನೀವು ಅದನ್ನು ಡೈರೆಕ್ಟಾಗಿ ರನ್ ಮಾಡ್ಬೋದು. ಸೊ ಇಲ್ಲಿ ಸ್ಕ್ರಿಪ್ಟ್ಸಿಗೆ ಹೋಗ್ಬಿಟ್ಟು ನಾನು ಓಕೆ, ಸಪ್ರೇಟ್ ಡಾಕರ್ ಸ್ಕ್ರಿಪ್ಟ್ ಅಂತಲೇ ಹಾಕ್ತೀನಿ, docker.sh ಅಂತ ಹಾಕ್ಕೊಳ್ಳಿ. ಇದನ್ನೆಲ್ಲ ನೀವು ಒನ್ ಶಾಟ್ ರನ್ ಮಾಡ್ಕೋಬೇಕಷ್ಟೇ, ಆಯಿತಾ. ಡೈರೆಕ್ಟಾಗಿ ಇನ್ಸ್ಟಾಲೇಷನ್ ಅನ್ನೋದು ಆಗುತ್ತೆ. ಸೊ ಇಲ್ಲಿ -y, ಸೊ ಬೆಟರ್ ಇಲ್ಲಿ ಸೂಡೋ ಅಂತ ಕೊಡಿ, ಆಯಿತಾ. ಸೂಡೋ ಕೊಟ್ಟ ರನ್ ಆಯಿತು. ಈಗ ಇದು ರನ್ ಆದಮೇಲೆ ಸೊ ನಾನೇನು ಮಾಡಬೇಕು, systemctl enable docker, ಓಕೆ, enable docker, ಆಮೇಲೆ ಸ್ಟಾರ್ಟ್ ಡಾಕರ್, ಆಯಿತಾ. ಸೊ ಇವೆರಡೂ ಕಮಾಂಡ್ಗಳನ್ನ ನಾನು ಇಲ್ಲಿ ಹಾಕ್ತೀನಿ. ಆಮೇಲೆ ಇದನ್ನು ಕೂಡ ಹಾಕ್ತೀನಿ, ಇಲ್ಲಿ ಸೂಡೋ ಅಂತ ಹಾಕಿ. ಇನ್ ಕೇಸ್ ನೀವೇನಾದರೂ ನಾನ್ ರೂಟ್ ಯೂಸರ್ ಆಗಿ ರನ್ ಮಾಡ್ತಿದ್ರು ಕೂಡ ಇದು ವರ್ಕ್ ಆಗಬೇಕು. ಆಮೇಲಿಂದ ನಾನು ಏನು ಮಾಡ್ತೀನಿ, ಯೂಸರ್ ಮಾಡ್, ನಾನು ಪರ್ಮಿಷನ್ಸ್ ಅಸೈನ್ ಮಾಡ್ತೀನಿ. ಅಂದರೆ ಯೂಸರ್ ಮಾಡ್ ಅಡಿಷ್ನಲ್ ಗ್ರೂಪ್ಗೆ, ಅಂದರೆ ಇಫ್ ಯು ಸಿ cat/etc groups, ಆಯಿತಾ. ಗ್ರೂಪ್ ಇಲ್ಲಿ ಏನಾಗುತ್ತೆ, ಡಾಕರಲ್ಲಿ ಯಾವುದೇ ಗ್ರೂಪ್ ಅಡಿಷನ್ ಇಲ್ಲ. ಅಂದರೆ ನಾನು ಈ ಡಾಕರ್ ಗ್ರೂಪ್ಗೆ ಜೆಂಕಿನ್ಸ್ನ ಆ್ಯಡ್ ಮಾಡ್ತೀನಿ. ಮೀನಿಂಗ್ ನನ್ನ ಜೆಂಕಿನ್ಸಿಂದ ಡಾಕರ್ ಕಮ್ಯುನಿಕೇಟ್ ಆಗಬೇಕಾಗಿರುತ್ತೆ. ಸೊ ಆ ರೀಸನಿಗೋಸ್ಕರ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಅದಕ್ಕೆ ಏನು ಮಾಡೋಣ ಅಂದರೆ ಡಾಕರ್ -ag. ಸೊ ಇದು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ AG, ಸೊ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಸಾರಿ, ಇದನ್ನು ಯೂಸರ್ ಮಾಡಲ್ವಾ ಅನ್ನೋದು, ಯೂಸರ್ ಮಾಡ್ -ag, ಓಕೆ, ಡಾಕರ್ ಮತ್ತು ಉಬುಂಟು ಫಸ್ಟ್, ಆಮೇಲೆ ಡಾಕರ್ ಮತ್ತು ಜೆಂಕಿನ್ಸ್. ಸೊ ಇದನ್ನು ಕೂಡ ನಾನು ಈ ಸ್ಕ್ರಿಪ್ಟಲ್ಲಿ ರನ್ ಮಾಡ್ತೀನಿ ಡೈರೆಕ್ಟಾಗಿ, ಓಕೆ. ಸೊ ದಟ್ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಗಳು ಬರಬಾರ್ದು. ಈ ಜಸ್ಟ್ ಸ್ಕ್ರಿಪ್ಟ್ಗಳು ರನ್ ಮಾಡಿಕೊಂಡು ನೀವು ಇದನ್ನು ಬಿಲ್ಡ್ ಮಾಡ್ಬೋದು ನಾವು, ಆಯಿತಾ. ಸೇವ್ ಮಾಡಿಟ್ಕೊಳ್ಳಿ. ಸೊ ಇದು ವರ್ಕ್ ಆಗುತ್ತೆ ನಾವು. ಅದಾದಮೇಲೆ ಇವೆರಡೂ ಆಯಿತು, ಡಾಕರ್ ಆಯಿತು. ನಮ್ಗೆ ಒಂದು ಸತಿ systemctl ರೀಸ್ಟಾರ್ಟ್ ಮಾಡೋಣ. ಆಯಿತಾ. ಅದೇ ಥರ ರೀಸ್ಟಾರ್ಟ್ ಜೆಂಕಿನ್ಸ್ ಅಂತ ಕೂಡ ಮಾಡಬೇಕು, ಓಕೆ. ಇದೆಲ್ಲ ಎಫೆಕ್ಟ್ ತೊಗೋಬೇಕು ಅಂತಲೇ ಮಾಡಬೇಕಾಗತ್ತೆ, ಅಷ್ಟೇನೇನಿಲ್ಲ. ಸೊ ಜೆಂಕಿನ್ಸ್ ರೀಸ್ಟಾರ್ಟ್ ಆಯಿತು.
It is taking time. One sec. ಓಕೆ ನಾವು ಆಮೇಲೆ ನನಗೇನು ಬೇಕು, ನನಗೆ ಆ ಇನಿಷಿಯಲ್ ಅಡ್ಮಿನ್ ಪಾಸ್ವರ್ಡ್ ಬೇಕು. ಸೊ ಕ್ಯಾಟ್ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೆ, ಅದನ್ನೇ ಚೂಸ್ ಮಾಡ್ತೀನಿ. ಕಾಪಿ ಮಾಡ್ಕೊಳ್ಳಿ. ಗೋ ಬ್ಯಾಕ್. ಇವಾಗ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇದು ಸೈನ್ ಔಟ್ ಆಗಿರುತ್ತೆ. ಅದಕ್ಕೆ ಇದು ಯೂಸರ್ ನೇಮ್ ಬಂದುಬಿಟ್ಟು ಅಡ್ಮಿನ್, ಇಲ್ಲಿ ಪಾಸ್ವರ್ಡ್ ಬಂದುಬಿಟ್ಟು ಇದು. ಆಯಿತಾ? ಸೊ ಇದಾದಮೇಲೆ ಇದಾದಮೇಲೆ ಮತ್ತೊಮ್ಮೆ ಬಿಲ್ಡ್ ನಾವು ಕೊಡೋಣ. ಓಕೆ, ಅದು ಇನ್ನೂ ಟೈಮ್ ತೊಗೊಳ್ತಾ ಇದೆ. ಓಕೆ, ಫಸ್ಟು ಜಾಬ್ ಅಪ್ ಆಗಲಿ ನೀಟಾಗಿ, ದೆನ್ ಬಿಲ್ಡ್ ಮಾಡಿ ಆ ಥರ. ಓಕೆ, ಬಿಲ್ಡ್ ಆಯ್ತು ಇಲ್ಲಿ. ಸೊ ಈಗ ಬಿಲ್ಡಿಂಗ್ ಸ್ಟೇಜಲ್ಲಿ. ಸೊ ಬಿಲ್ಡಿಂಗ್ ಸ್ಟೇಜಲ್ಲಿ ಬಿಲ್ಡ್ ಆಗ್ತಾ ಇದೆ ನನಗೆ. ಸೊ ಪ್ಯಾಕೇಜಸ್ ಎಲ್ಲ ಕೂಡ ಅಪ್ಡೇಟ್ ಆಗ್ತಾ ಹೋಗ್ತಿದೆ. ಸೊ ಇದು ಅಪ್ಡೇಟ್ ಆಗಲಿ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಇದೊಂದು ಟೈಮ್ ತೊಗೊಳುತ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈಗ ಇದು ಬಿಲ್ಡ್ ಅಂದರೆ ಸ್ಟೇಜನ್ನು ಇದು ಬಿಲ್ಡ್ ಆಯಿತು, ಪ್ರಾಪರಾಗಿ ಬಿಲ್ಡ್ ಆಯಿತು, ಟ್ಯಾಗ್ ಕೂಡ ಆಯಿತು. ಆದರೆ ಟೆಸ್ಟಿಂಗ್ ಸ್ಟೇಜಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋ ಸಚ್ ಕಂಟೈನರ್. ಓಕೆ, ಕಿಲ್ ಪ್ರಾಬ್ಲಮ್ ಆಗುತ್ತೆ, ದಟ್ ಈಸ್ ಫೈನ್. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಟ್ವಿಕ್ ಮಾಡ್ತೀನಿ ಎಲ್ಲ ಕೂಡ. ನನಗೆ ಯಾಕೆ ಅಂತಾರೆ, ನಾನು ಐ ನೀಡ್ ಟು ಡಿಪ್ಲಾಯ್. ಸೊ ಇವಾಗ ನನಗೆ ಈ ಟೆಸ್ಟಿಂಗ್ ಸ್ಟೇಜೇ ಬೇಕಾಗಿಲ್ಲ. ಓಕೆನಾ, ಟೆಸ್ಟಿಂಗ್ ಸ್ಟೇಜೇ ಬೇಕಾಗಿಲ್ಲ. ನಾವು ಇದನ್ನು ಇದು ಮಾಡ್ತೀನಿ. ಈಗ ಲಾಗಿನ್ ಟು ಡಾಕರ್ ಹಬ್. ನಾನು ಈ ಕ್ರೆಡೆನ್ಷಿಯಲ್ಸ್ನ ಆ್ಯಡ್ ಮಾಡಿಲ್ಲ ಅಲ್ವಾ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಕ್ರೆಡೆನ್ಷಿಯಲ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ, ಅಂದರೆ ನನ್ನ ಡಾಕರ್ ಲಾಗಿನ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಲಿ ಗೋ ಟು ಮ್ಯಾನೇಜ್ ಜೆಂಕಿನ್ಸ್. ಓಕೆ, ನನಗೆ ಟೆಸ್ಟಿಂಗ್ ಸ್ಟೇಜ್ ಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ ಇದು ಟೆಸ್ಟೆಡ್. ಈಗ ನಾನು ಏನು ಮಾಡ್ತೀನಿ, ಕ್ರೆಡೆನ್ಷಿಯಲ್ಸಿಗೆ ಹೋಗಿ ಇಲ್ಲಿ ಗ್ಲೋಬಲ್ ಡೊಮೈನ್ ಏನಿದೆಯಲ್ಲ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಕ್ರೆಡೆನ್ಷಿಯಲ್, ಇಲ್ಲಿ ಯೂಸರ್ ನೇಮ್ ವಿತ್ ಪಾಸ್ವರ್ಡಲ್ಲೇ ಐ ಡಿ ಬಂದು ಡಾಕರ್ ಹಬ್ ಕ್ರೆಡ್ಸ್ ಇದೆಯಲ್ಲ ಅಲ್ಲಿ, ಆ್ಯಂಡ್ ಯೂಸರ್ ನೇಮ್ ನಿಮ್ಮ ಡಾಕರ್ ಹಬ್ನ ಕ್ರೆಡೆನ್ಷಿಯಲ್. ಆಯಿತಾ? ಸೊ ಇಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ನ ಪಾಸ್ವರ್ಡ್ ಹಾಕಿ. ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆಯಿತು. ನಾವು ಇದೆಲ್ಲ ಆಯ್ತಲ್ಲ, ನಾವು ಗೋ ಬ್ಯಾಕ್. ಓಕೆ, ಗೋ ಬ್ಯಾಕ್. ಸೊ ನಾನು ಇದನ್ನು ಬೆಟರ್ ಬ್ಲೂ ಓಷನಲ್ಲಿ ಓಪನ್ ಮಾಡಿ ಇಟ್ಕೊಳ್ತೇನೆ. ನಾವು ಒನ್ ಸೆಕೆಂಡ್. ಓಕೆ, ಮತ್ತೊಮ್ಮೆ ರನ್ ಮಾಡೋಣ. ಸೊ ರನ್ ಮಾಡಿದೆ, ಇಲ್ಲಿ ಸ್ಟಾರ್ಟ್ ಆಯಿತು, ಬಿಲ್ಡಿಂಗ್ ಸ್ಟೇಜ್ ಇದೆ. ಒಂದು ಸತಿ ಬಿಲ್ಡ್ ಆದರೆ ನಿಮ್ಮ ಇಮೇಜು, ಆ ಲೇಯರ್ಸ್ಗಳು ಅನ್ನೋದೇನಾಗುತ್ತೆ ಬ್ಯಾಕ್ ಎಂಡ್ ಕ್ಯಾಶಲ್ಲಿ ಇರುತ್ತೆ. ಸೊ ಅದರಿಂದ ನೀವೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಲೈಕ್ ಮತ್ತೆ ಬಿಲ್ಡ್ ಆಗುವಾಗ ಇಟ್ ವಿಲ್ ಟೇಕ್ ಲೆಸ್ ಟೈಮ್. ಈಗ 1 ಮಿನಿಟ್ ಬಿಲ್ಡ್ ಆಗಿ ತೊಗೊಂಡಿದ್ರೆ, ಅದು ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಿಲ್ಡ್ ಆಗುವಾಗ ಇಟ್ ವಿಲ್ ಟೇಕ್ ಅರೌಂಡ್ 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಅನ್ನೋ ಥರ. ಅದೇ ರೀತಿ ಹೋಗ್ತಾ 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 ಏನಾಗುತ್ತೆ, ಮತ್ತೆ ಲೈಕ್ ಬಿಲ್ಡ್ ಲೈಕ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇನ್ನು ಲೈಕ್ ಕಡಿಮೆ ಟೈಮ್ ಅನ್ನೋದು ತಗೊಳ್ಳುತ್ತೆ ಅಂತ ಅರ್ಥ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ, ನಾನು ಇಲ್ಲಿ ಏನಂತ ಹೇಳ್ತೀನಿ, ಇಮೇಜ್ ನೇಮ್ ಬಂದುಬಿಟ್ಟು ನನಗೆ ಈ ಥರ ತೊಗೊಂಡು ಗಿಟ್ ಕಮಿಟಿಂದ ಚೂಸ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆ ಹೊಸ ಇಮೇಜ್ ಅನ್ನೋದು ತೊಗೊಳುತ್ತೆ. ಸೊ ದಟ್ಸ್ ಫೈನ್. ಓಕೆ, ಮತ್ತೆ ಫೇಲ್ ಆಯಿತು. ಓಕೆ, ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಾನು ಇಲ್ಲಿ ಚೇಂಜ್ ಮಾಡಿಬಿಟ್ಟು ಗಿಟ್ಟಬುಕ್ ಪುಷೇ ಮಾಡಿಲ್ಲ ಅಲ್ವಾ. ಸೊ ನಾನು ಹೇಳ್ತೀನಿ, ಸೊ ಅಪ್ಡೇಟೆಡ್ ಮೈ ಜೆಂಕಿನ್ಸ್ ಸ್ಟೇಜಸ್ ಅಂತ ಹೇಳ್ತಾನೆ. ಕಮಿಟ್ ಸಿಂಕ್ ಚೇಂಜಸ್. ಸೊ ಸಿಂಕ್ ಮಾಡ್ತಾ ಇದ್ದೀನಿ. ಸೊ ನೌ ಇಟ್ ಶುಡ್ ಆಟೋ ಟ್ರಿಗರ್ ಅಲ್ವಾ. ಗೋ ಬ್ಯಾಕ್. ನೋಡಿ, 4th ಒನ್ ಆಟೋ ಟ್ರಿಗರ್ ಆಗಬೇಕು. ಇನ್ಮೇಲಿಂದ ನಾನು ಏನೇ ಚೇಂಜ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ ಆಟೋ ಟ್ರಿಗರ್ ಆಗಬೇಕು. ನಾವು ಯಾವುದೇ ಕಾರಣಕ್ಕೂ ಚೇಂಜಸ್ ಅನ್ನೋದು ಮಾಡಬಾರ್ದು. ಆಯಿತಾ? ಲೆಟ್ಸ್ ಸಿ ಇವಾಗ ಬಿಲ್ಡ್ ಸ್ಟೇಜ್ ಏನಾಗುತ್ತೆ ಅಂತ. ಸೊ ವಿಲ್ ಸಿ. ಓಕೆ, ಇಲ್ಲಿ ನಾನು ಲಾಗ್ ನೋಡ್ತಾ ಇದ್ರೆ ಇದೆಲ್ಲ ಡೌನ್ಲೋಡಿಂಗ್ ಏನೇನಿತ್ತು ಎಲ್ಲನೂ ಬೇಗ ಬೇಗ ಆಗಿದೆ. ಸೊ ಇಮೇಜ್ ಟ್ಯಾಗ್ ಒಂದಾಗೋದು ಬ್ಯಾಲೆನ್ಸ್ ಇದೆ. ಲೆಟ್ಸ್ ಸಿ, ಇಟ್ ವಿಲ್ ಟೇಕ್ ಅರೌಂಡ್ 40 ಸೆಕೆಂಡ್ಸ್. ಅರ್ಲಿಯರ್ 2 or 3 ಮಿನಿಟ್ಸ್ ತೊಗೊಳ್ತಿತ್ತು, ಈಗ ಬೇಗ ತೊಗೊಳ್ತಾ ಇದೆ. ಓಕೆನಾ? ಸೊ ಹಾಗೇ 1 ಸೆಕೆಂಡ್ ಮಾಡಿ. ಓಕೆ, ಸೊ okay, building stage, still it is taking time.
ಓಕೆ ನೋಡಿ, ಈಗ ಲಾಗಿನ್ ಆಯಿತು. ಆ್ಯಂಡ್ ಅದೇ ರೀತಿ ಇವಾಗ ಡಾಕರ್ ಹಬ್ಗೆ ಪುಷ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಡಾಕರ್ ಹಬ್ ಪುಷ್ ಕೂಡ ಆಗ್ತಿದೆ. ಆಗಲಿ ನಾನು ಮೀನ್ ವೆಲ್ ಇಟ್ ವಿಲ್ ಟೇಕ್ ಲೈಕ್ 1 or 2 minutes ಬಿಕಾಸ್ ಆಫ್ ದಿ ಸೈಜ್. ನಾನು ಅಷ್ಟರಲ್ಲಿ ಲೈಕ್ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಈ ವಿಡಿಯೋನ. ನೋಡಿ, ಫೈನಲ್ ಆಗಿ ಸಕ್ಸಸ್ಫುಲ್ ಆಯಿತು. ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆಲ್ಲ ಹೆಂಗೆ ಸಕ್ಸಸ್ಫುಲ್ ಆಯಿತು ಅನ್ನೋದು ಕೂಡ ನಾವು ನೋಡಿದ್ದೀವಿ ಅಲ್ವಾ. ಸೊ ಫೈನಲ್ ಆಯಿತು, ಇದು ಕಂಪ್ಲೀಟ್ ಆಯಿತು. ಈಗ ಜೆಂಕಿನ್ಸ್ ಏನು ಮಾಡಬೇಕು, ಇಲ್ಲಿ ನನ್ನ ಕ್ಲಸ್ಟರ್ ಮೇಲೆ ಆ ಒಂದು ಡಿಪ್ಲಾಯ್ಮೆಂಟ್ ಅನ್ನೋದು ಮಾಡಬೇಕು ಅಲ್ವಾ. ಸೊ ಇಫ್ ಯು ಸಿ ಹಿಯರ್ ಇನ್ ಮೈ ಡ್ರಾ ಅಲ್ಲ, ಸೊ 1 second, ಇಲ್ಲಿ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ, ಆಲ್ರೆಡಿ ಕ್ಲಸ್ಟರ್ ಇದೆ. ಇವಾಗ ಈ ಜೆಂಕಿನ್ಸ್ ಏನು ಮಾಡಬೇಕು, ಈ ಡಿಪ್ಲಾಯ್ಮೆಂಟ್ ಫೈಲ್ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಈ ಕ್ಲಸ್ಟರ್ ಮೇಲೆ ಡಿಪ್ಲಾಯ್ಮೆಂಟ್ ಅನ್ನೋದು ಮಾಡಬೇಕು, ರೈಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಫಸ್ಟ್ ಥಿಂಗ್, ನೀವು ಯಾವತ್ತೇ ಆಗಲಿ ಯಾವುದೇ ಡಿಪ್ಲಾಯ್ಮೆಂಟ್ ನೀವು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಓಕೆ ಜಸ್ಟ್ ಎ ಸೆಕೆಂಡ್, ನಾನು ಇನ್ನೊಂದು ಓಪನ್ ಮಾಡ್ತೀನಿ. ನೋಡಿ ಇಲ್ಲಿ ಈ ಆರ್ಕಿಟೆಕ್ಚರ್ ನೋಡಿ. ಸೊ ಇದು ಡಿಪ್ಲಾಯ್ಮೆಂಟ್ ಮೊನ್ನೆ ನಾವು ಲೈಕ್ ಆರ್ಕಿಟೆಕ್ಚರ್ ಬಿಡಿಸಿದ್ದು. ಈಗ ನನಗೇನೆಂದರೆ, ಈ ಜೆಂಕಿನ್ಸು ಈ ಕುಬರ್ನೆಟಿಸ್ ಮೇಲೆ ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂದರೆ ನನಗೇನೇನು ಬೇಕು ಗೊತ್ತಾ? ಈ ಜೆಂಕಿನ್ಸ್ ಅಂದರೆ ಏನೇನು ಬೇಕು ಅಂದರೆ, ಫಸ್ಟ್ ಥಿಂಗ್ ನನಗೆ ಸರ್ವೀಸ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈ ಸರ್ವೀಸ್ ಅಕೌಂಟ್ ಏನು ಮಾಡುತ್ತೆ ಅಂತಂದರೆ, ಓಕೆ ಸರ್ವೀಸ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡಬೇಕು. ಈ ಅಕೌಂಟು ಓಕೆ ಅಂದರೆ ಮೇಜರಾಗಿ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ತೀನಿ. ಈ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಜೆಂಕಿನ್ಸು ಮತ್ತು ನಾನು ಯಾವ ನೇಮ್ ಸ್ಪೇಸ್, ಈಗ ಏನಾಗುತ್ತೆ ವಯಾ ದಿಸ್ ಅಕೌಂಟ್, ಇದೊಂಥರ ಬಾಟ್ ಅಕೌಂಟ್ ಇದ್ದಂಗೆ ಅರ್ಥ ಆಯಿತಾ. ಈಗ ಈ ಸರ್ವೀಸ್ ಅಕೌಂಟು ಈ ನೇಮ್ ಸ್ಪೇಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಆಯಿತಾ. ಕಮ್ಯುನಿಕೇಟ್ ಮಾಡಿದ್ದಾದಮೇಲೆ ನನಗೇನು ಈ ಅಕೌಂಟಿಗೆ ಈಗ ಫಾರ್ ಎಕ್ಸಾಂಪಲ್ ನಾವು IAM ರೋಲ್ಸ್ ಅಂತ ಮಾಡ್ತೀವಿ. IAM ರೋಲ್ಸಲ್ಲಿ ಏನಾಗುತ್ತೆ, IAM ರೋಲ್ಸಲ್ಲಿ ನೀವು ಪರ್ಮಿಷನ್ಸ್ ಕೊಡ್ತೀರಾ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ರೋಲ್ ಕೊಟ್ಟಿದ್ದೀನಿ, S3 ರೀಡ್ ಓನ್ಲಿ ಪರ್ಮಿಷನ್ ಮಾತ್ರ ಕೊಡಿ ಅಂತ ಹೇಳ್ತೀನಿ. ಎಸ್, ಅಂಥ ಟೈಮಲ್ಲಿ ಈ ಒಬ್ಬ ಯೂಸರಿಗೆ ರೀಡ್ ಓನ್ಲಿ ಅಂತ ರೀಡ್ ಓನ್ಲಿ ಕೊಡೋದು. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಅಕೌಂಟ್, ಈ ಸರ್ವಿಸ್ ಅಕೌಂಟ್ ಏನಿದೆಯಲ್ಲ, ಇದಕ್ಕೆ ನಾನು ಕಂಪ್ಲೀಟ್ ಪರ್ಮಿಷನ್ ಕೊಡ್ತೀನಿ. ಯಾಕೆ ಅಂದರೆ ಜೆಂಕಿನ್ಸು ಇಟ್ ಶುಡ್ ಹ್ಯಾವ್ ಎಕ್ಸಿಕ್ಯೂಟ್ ಪರ್ಮಿಷನ್ ಆ್ಯಂಡ್ ಆಲ್ಸೋ ಡಿಲೀಟ್ ಪರ್ಮಿಷನ್ ಜೆಂಕಿನ್ಸ್ ಬಾಟ್ಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಸರ್ವಿಸ್ ಅಕೌಂಟ್ ಏನಿದೆಯಲ್ಲ, ಈ ಸರ್ವಿಸ್ ಅಕೌಂಟ್ ನೇಮ್ನ ನಾನು ಜೆಂಕಿನ್ಸ್ ಅಕೌಂಟ್ ಅಂತ ಇಟ್ಕೊಳ್ತೀನಿ. ಆ್ಯಂಡ್ ಈ ನೇಮ್ ಸ್ಪೇಸ್ ಮೇಲೆ, ಈ ನೇಮ್ ಸ್ಪೇಸ್ ಯಾವುದು, ನಮ್ಮ ನೇಮ್ ಸ್ಪೇಸ್ ಬಂದುಬಿಟ್ಟು ಇಲ್ಲಿಗೆ ಬನ್ನಿ, kubectl get ns ಅಂತ ಕೊಟ್ಟರೆ, ಅಂದರೆ ನೇಮ್ ಸ್ಪೇಸ್ ಅಂತ ಕೊಟ್ಟರೆ ಇದು ನನ್ನ ನೇಮ್ ಸ್ಪೇಸ್. ಈ ನೇಮ್ ಸ್ಪೇಸ್ ಏನಿದೆಯಲ್ಲ, ಇದನ್ನು ನಾನು ಇಲ್ಲಿ ಹಾಕ್ಕೊಳ್ತೇನೆ ಆಯಿತಾ. ಇದು ನನ್ನ ನೇಮ್ ಸ್ಪೇಸ್ ನೇಮ್. ಸೊ ಚೆನ್ನಾಗಿಲ್ಲ ಆಯಿತಾ, ಇದು ನನ್ನ ನೇಮ್ ಸ್ಪೇಸ್ ನೇಮ್. ಈಗ ಈ ನೇಮ್ ಸ್ಪೇಸ್ ನೇಮ್ಗೆ ಈ ಸರ್ವಿಸ್ ಅಕೌಂಟ್ ಏನು ಮಾಡಬೇಕು, ಈ ಸರ್ವಿಸ್ ಅಕೌಂಟ್ ನೇಮ್ನ ನಾನೇನಂತ ಹೇಳ್ತೀನಿ ಅಂದರೆ ಜೆಂಕಿನ್ಸ್ ಅಕೌಂಟ್ ಅಂತ ಹೇಳ್ತೀನಿ. ಓಕೆ, ಇದನ್ನು ಜೆಂಕಿನ್ಸ್ SA ಅಂತ ಹೇಳ್ತೀನಿ. ಓಕೆ, ಈಗ ಇದನ್ನೆಲ್ಲ ನಾವು ಬರೀಬೇಕಾಯ್ತಾ, ಪ್ರತಿಯೊಂದನ್ನು ಕೂಡ ಬರೀಬೇಕು. ಸರಿ, ಈ ಜೆಂಕಿನ್ಸ್ SAಗೆ ನಾನು ಕಂಪ್ಲೀಟ್ ಪರ್ಮಿಷನ್ಸ್ ಅನ್ನೋದು ಕೊಡಬೇಕು. ಸೊ ಕಂಪ್ಲೀಟ್ ಪರ್ಮಿಷನ್ಸ್ ಅನ್ನೋದು ಕೊಡೋದಾದರೆ ಫಸ್ಟ್ ನಾನು ಒಂದು ರೋಲ್ನ ಕ್ರಿಯೇಟ್ ಮಾಡ್ತೀನಿ ಆಯಿತಾ. ಈಗ IAM ಅಲ್ಲಿ ಹೆಂಗೆ ರೋಲ್ನ ಕ್ರಿಯೇಟ್ ಮಾಡ್ತಿರೋ ಹಾಗೆ ಇಲ್ಲೂ ಕೂಡ ನಾನು ರೋಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ಲಸ್ಟರ್ ರೋಲ್ ಬೈಂಡಿಂಗ್ ರೋಲ್. ಓಕೆ, ನಾನೊಂದು ರೋಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈ ರೋಲ್ನ ನಾನು ಏನಂತ ಹೇಳ್ತೀನಿ ಅಂದರೆ, ಇದನ್ನು ನಾನು ಆ್ಯಪ್ ರೋಲ್ ಅಂತ ಹಾಕ್ಕೊತೀನಿ. ನಿಮ್ಗೆ ನೇಮ್ ಏನು ಬೇಕಾದರೂ ಹಾಕಿ. ನಾನು ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ರೋಲ್ ಅಂತ ಹಾಕ್ತೀನಿ. ಈ ರೋಲ್ನ ನಾನು ಈ ಸರ್ವಿಸ್ ಅಕೌಂಟ್ಗೆ ಅಡಿಷನ್ ಮಾಡ್ತೀನಿ ಆಯಿತಾ. ಸರಿ, ಫಸ್ಟ್ ರೋಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಆಯಿತಾ. ಆಮೇಲೆ ಈ ರೋಲ್ನ ನಾನು ಈ ಅಕೌಂಟ್ ಜೊತೆ ಬೈಂಡ್ ಮಾಡಬೇಕು. ಅದಕ್ಕೆ ನಾನೇನಂತ ಕರಿತೀನಿ ಅಂದರೆ ರೋಲ್ ಬೈಂಡಿಂಗ್ ಅಂತ ಕರಿತೀನಿ. ಓಕೆ, ಇದು ನಾನು ಅಪ್ಲಿಕೇಶನ್ ರೋಲ್ ಬೈಂಡಿಂಗ್ ನಾನು ಮಾಡ್ತಿರೋದು. ಸೊ ಈ ರೋಲ್ ಬೈಂಡಿಂಗ್ ಮಾಡಬೇಕು ಈ ಅಕೌಂಟಿಗೆ. ಸೊ ನನ್ನ ಕ್ಲಸ್ಟರ್, ಸೊ ದಟ್ ನನ್ನ ಜೆಂಕಿನ್ಸಿಗೆ ಕಂಪ್ಲೀಟ್ ಪರ್ಮಿಷನ್ಸ್ ಇರಲಿ ಅನ್ನೋ ಒಂದು ರೀಸನ್. ಈ ಅಕೌಂಟ್ಗೆ ಈಗ ಕಂಪ್ಲೀಟ್ ಪರ್ಮಿಷನ್ಸ್ ಅನ್ನೋದು ಇರುತ್ತೆ ಆಯಿತಾ. ಈಗ ಏನು ಮಾಡುತ್ತೆ, ಜೆಂಕಿನ್ಸ್ ಆಟೋಮೆಟಿಕಲಿ ಈ ಅಕೌಂಟ್ ಥ್ರೂ ಡಿಪ್ಲಾಯ್ ಮಾಡುತ್ತೆ. ಇವಾಗ ಈ ಡಿಪ್ಲಾಯ್ಮೆಂಟ್ ಅಂತ ಹೇಳಿದ್ನಲ್ಲ, ಇದು ಯಾರು ಮಾಡ್ತಾರೆ ಅಂದರೆ ಈ ಅಕೌಂಟ್ ಮಾಡುತ್ತೆ ಅನ್ನೋ ಥರ ಆಯಿತಾ. ಇವಾಗ ನನಗೇನು ಬೇಕು, ಈ SA ಅಕೌಂಟ್ ಬೇಕು.
ರೋಲ್ ಬೇಕು, ರೋಲ್ ಬೈಂಡಿಂಗ್ ಬೇಕು. ಅದಾದಮೇಲೆ ಇದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಲ್ಲ, ಜೆಂಕಿನ್ಸ್ ಇದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಲ್ಲ. ಹೆಂಗೆ ಗೊತ್ತಾಗುತ್ತೆ ಇದೇ ಕ್ಲಸ್ಟರ್ಗೆ ಹೋಗಿ ಕಮ್ಯುನಿಕೇಟ್ ಮಾಡಬೇಕು ಅಂತ? ಅದಕ್ಕೆ ನಾವು ಒಂದು ಟೋಕನ್ನ ಜನ್ರೇಟ್ ಮಾಡಬೇಕು, ಅದನ್ನು ಸೀಕ್ರೆಟ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನಾವೀಗ ಇಲ್ಲಿ ಜನ್ರೇಟ್ ಮಾಡ್ತೀವಿ. ಸೊ ಸೀಕ್ರೆಟ್. ಓಕೆ, ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಕ್ಲಸ್ಟರ್ನ ಒಂದು ಸೀಕ್ರೆಟ್ ಏನು ಇರುತ್ತೆ, ಆ ಕ್ಲಸ್ಟರ್ನ ಸೀಕ್ರೆಟ್ ಈ ಜೆಂಕಿನ್ಸ್ನ ಕ್ರೆಡೆನ್ಷಿಯಲಲ್ಲಿ ಹಾಕಬೇಕಾಗತ್ತೆ. ಸೊ ಇವಾಗ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ರೋಲ್ ಬೈಂಡಿಂಗ್ನ ಕ್ರಿಯೇಟ್ ಮಾಡಬೇಕು, ರೋಲ್ನ ಕ್ರಿಯೇಟ್ ಮಾಡಬೇಕು, ಸೀಕ್ರೆಟ್ನ ಕ್ರಿಯೇಟ್ ಮಾಡಬೇಕು. ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನೀವೇನು ಮಾಡ್ಬೋದು, ನಾವು ಎಲ್ಲ ಹೆಂಗೆ ತೊಗೊಳ್ತೀನಿ ಅಂದರೆ, ನಾನು ಇನ್ ಜನರಲ್ ಆಗಿ ಸರ್ವಿಸ್ ಅಕೌಂಟ್ ಇನ್ ಕುಬರ್ನೆಟೀಸ್ ಅಂತ ಕೊಡಿ, ಅಫಿಷಿಯಲ್ ಡಾಕ್ಯುಮೆಂಟ್ಗೆ ಹೋಗುತ್ತೆ. ಆಯಿತಾ? ಸೊ ಇದು ಸರ್ವಿಸ್ ಅಕೌಂಟ್ಸ್. ಈ ಅಫಿಷಿಯಲ್ ಡಾಕ್ಯುಮೆಂಟ್ಗೆ ಹೋದರೆ ನಿಮಗೆ ಇಲ್ಲೇ YAML ಫೈಲ್ ಅನ್ನೋದು ಕೂಡ ಇರುತ್ತೆ. ಆಯಿತಾ? ಯಾವ YAML ಫೈಲ್ ಬೇಕು ಅಂತ. ಸೊ ನೀವು ಇದನ್ನೇ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಚೇಂಜಸ್ ಕೂಡ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ತೋರಿಸ್ತೀನಿ, ಸೊ ದ್ಯಾಟ್ ನಾವೇನು ಇಶ್ಯೂಸ್ಗಳು ಫೇಸ್ ಮಾಡ್ತೀವಿ ಅನ್ನೋದು ನೋಡೋಣ. ಸೊ ನಾನು ಇದನ್ನು ಏನಂತ ಹೇಳ್ತೀನಿ ಅಂದರೆ ಪರ್ಮಿಷನ್ಸ್ ಅಂತ ಹಾಕ್ತೀನಿ, ಅಥವಾ K8 ಓಕೆ, K8 ಪರ್ಮಿಷನ್ಸ್ ಅಂತ ಹಾಕ್ತೀನಿ. ಆಯಿತಾ? ನಾವು ಇಲ್ಲಿ ಮೊದಲನೇ ಫೈಲು ನನಗೆ ಸರ್ವಿಸ್ ಅಕೌಂಟ್ನ ಬರೀಬೇಕು. ನಾನು ಇದನ್ನು SA.YAML ಅಂತ ಹಾಕ್ಕೊತೀನಿ. ಆಯಿತಾ? ಈಗ ಈ YAML ಫೈಲಲ್ಲಿ ಏನು ಮಾಡಿ ಅಂತಂದರೆ, ಇದನ್ನು ಏನಿದೆಯೋ ಅದನ್ನೇ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಇಟ್. ಸೊ API ಸರ್ವಿಸ್ ಅಕೌಂಟ್ ಮೆಟಾಡೇಟಾದಲ್ಲಿ ನನಗೆ ಇದೇನು ಇಷ್ಟೊಂದೇನು ಬೇಕಾಗಿಲ್ಲ, ಅನ್ನೋಟೇಷನ್ ಕ್ಯಾನ್ಸಲ್ ಮಾಡಿ ಇಷ್ಟು ಸಾಕು. ಸೊ ನೇಮ್, ನನ್ನ ಸರ್ವಿಸ್ ಅಕೌಂಟ್ ನೇಮ್ ಏನು ಅಂತ ಹೇಳಿದ್ರೆ ನಾನು ಇದಕ್ಕೆ ಜೆಂಕಿನ್ಸ್ ಅಂತ ಹೇಳ್ತೀನಿ. ಆಯಿತಾ? ಜೆಂಕಿನ್ಸ್ ಅಂತ. ನೇಮ್ ಸ್ಪೇಸ್ ನೇಮ್ ಏನು, ನನ್ನ ನೇಮ್ ಸ್ಪೇಸ್ ನೇಮ್ ಬಂದುಬಿಟ್ಟು ಇಲ್ಲಿದೆಯಲ್ಲ IT ಕನ್ನಡಿಗರು, ಇದು. ಸೊ ಗೋ ಬ್ಯಾಕ್, ಪೇಸ್ಟ್ ಇಟ್. ಒಂದು ನಿಮಿಷ, IT ಕನ್ನಡಿ. ಓಕೆ, ಇದು ನನ್ನ SA.YAML. ಸೊ ಈಗ ನನ್ನ ಸರ್ವಿಸ್ ಏನೋ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈಗ ನನಗೇನು ಅಂತಂದರೆ, ನಾರ್ಮಲಾಗಿ ನಿಮ್ಗೆ ಇಂಟರ್ವ್ಯೂಯಲ್ಲೂ ಕೂಡ ಕೇಳ್ತಾರೆ ಯಾಕೆ ಸರ್ವಿಸ್ ಅಕೌಂಟ್ ಬೇಕು ಅಂತ. ನಾನೀಗ ಎಕ್ಸ್ಪ್ಲೈನ್ ಮಾಡೋಣಲ್ಲ, ಆ ಮೆಥಡ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಈಗ ನಾನು ಏನು ಮಾಡ್ತೀನಿ, ರೋಲ್ನ ಕ್ರಿಯೇಟ್ ಮಾಡ್ತೀನಿ, roll.YAML ಅಂತ. ಈಗ ರೋಲು, ಸೊ ನಾನು ಸೇಮ್ ಥಿಂಗ್ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿಗೆ ಹೋಗ್ತೀನಿ. ಐದರ್ ನೀವು ಡೈರೆಕ್ಟಾಗಿ ಇಲ್ಲಿ ಹೀಗೆ ಕೊಡ್ಬೋದು, ಸೊ ರೋಲ್ ಅಂತ, ಸೊ ಕ್ಯುಬರ್ನೆಟೀಸ್ ರೋಲ್ ಅಂತ, ಅಥವಾ ಯೂಸಿಂಗ್ RBAC ರೋಲ್ ಈ ಥರ ತೊಗೊಳ್ಳೋಣ. ಸೊ ಇದರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಈ ರೋಲ್ RBAC, ಈ ರೋಲ್ ಏನಿದೆಲ್ಲ ಕ್ಲಸ್ಟರ್ ರೋಲ್, ನಾವು ಆ್ಯಪ್ ರೋಲ್, ಈ ಥರದ್ದೆಲ್ಲ ಬರುತ್ತೆ. ನನಗೇನು ಬೇಕು, ಕೈಂಡ್ ಬಂದುಬಿಟ್ಟು ಈ ರೋಲ್ ಒಂದಿದ್ರೆ ಸಾಕು. ಆಯಿತಾ? ಈಗ ನೋಡಿ, ನಾನು ಇಷ್ಟು ಏನಿದೆಯಲ್ಲ ಇದನ್ನು ತೊಗೊಳ್ಳೋಣ. ಆಯಿತಾ? ರೋಲ್ ಎಕ್ಸಾಂಪಲ್. ಆಯಿತಾ? ಗೋ ಬ್ಯಾಕ್. ಓಕೆ, ಇಲ್ಲಿ RBAC ಅಥರೈಸ್ಡ್ K8 ರೋಲ್ ಇದೆ, ಕೈಂಡ್ ಬಂದು ರೋಲ್, ಮೆಟಾಡೇಟಾ. ಇಲ್ಲಿ ನೇಮ್ ಸ್ಪೇಸ್ ಏನು, ಫಸ್ಟು ನೇಮ್ ಬಂದುಬಿಟ್ಟು ಪಾಡ್ ರೀಡರ್ ಅಂತಿದ್ರಲ್ಲ, ನಂಗೆ ಪಾಡ್ ರೀಡರ್ ಬೇರೆ, ನಾನೇನಂತ ಹಾಕ್ತಾ ಇದ್ದೀನಿ ಅಂದರೆ ಆ್ಯಪ್ ರೋಲ್ ಅಂತ ಹಾಕ್ಕೊತಾ ಇದ್ದೀನಿ. ಸೊ ನೇಮ್ ಸ್ಪೇಸ್ ಏನು, ನಾನು SA.YAML ಅಲ್ಲಿ ನೇಮ್ ಸ್ಪೇಸ್ ಏನಿದೆ, IT ಕನ್ನಡಿಗರು. ಸೊ ಇಲ್ಲಿ ನೇಮ್ ಸ್ಪೇಸ್ ಇದು. ಸೊ API ಗ್ರೂಪ್ಸ್ ಅಂತಿದೆಯಲ್ಲ, ಈ API ಗ್ರೂಪ್ಸಲ್ಲಿ ನಾನು ಏನೇನೆಲ್ಲ ಆ್ಯಡ್ ಮಾಡಬೇಕು ಅನ್ನೋದನ್ನ ಹಾಕೊಂತೀನಿ, ಕೋರ್ API ಗ್ರೂಪ್ಸ್ ಏನೇನು ಬೇಕು ಅಂತ. ನಾನೇನು ಮಾಡ್ತೀನಿ, ಸ್ಪೆಸಿಫಿಕಲಿ ನಾನು ನಿಮಗೆಲ್ಲನೂ ಆ್ಯಡ್ ಮಾಡಿ ತೋರಿಸ್ತೀನಿ. ಓಕೆ, 1 ಸೆಕೆಂಡ್. ಇದರಲ್ಲಿ ಫಸ್ಟ್ API ಗ್ರೂಪ್ಸ್ನ ತೊಗೊಳ್ಳೋಣ. API ಗ್ರೂಪ್ಸ್ ಇಷ್ಟನ್ನು ಡಿಲೀಟ್ ಮಾಡಿಬಿಟ್ಟು ನಾನು ಡಿಕ್ಷನರಿ ಅರೇಯಲ್ಲಿ ಬರೆಯೋ ಥರ ಬರೀತೀನಿ. ಸೊ ಇಲ್ಲಿ -, 1 ಸೆಕೆಂಡ್ ಇರಿ. ಇದು ಆಟೋ ಫಿಲ್ ಆಗ್ತಾಯಿದೆ. ಆಯಿತಾ? ಸೊ ಹಾಗಾಗಿ -, ನನಗೇನು ಬೇಕು ಅಂತ ಹೇಳಿದ್ರೆ ಆ್ಯಪ್ಸ್ ಬೇಕು. ಓಕೆ, ಅದೇ ಥರ ಬ್ಯಾಚ್ ಎಕ್ಸ್ಟೆನ್ಷನ್ ಬೇಕು. ಆ್ಯಂಡ್ ಏನೇನೆಲ್ಲ ಇರುತ್ತೆ, ಪಾಲಿಸಿ ಇರುತ್ತೆ. ನಾನು ಪ್ರತಿಯೊಂದನ್ನು ಕೂಡ ಬಿಡಿಸಿ ನಾನು ಇಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪಾಲಿಸಿ ಆ್ಯಂಡ್ ಅದೇ ರೀತಿ ಓಕೆ RBAC ಅಥರೇಷನ್, ಇವೆಲ್ಲ ಕೂಡ API ಗ್ರೂಪ್ಸ್ಗಳು.
ಆಯಿತಾ. ಇದು ಎ ಪಿ ಐ ಗ್ರೂಪ್ಸ್ ಆದರೆ ಐದರ್ ನೀವು ಹಿಂಗಾದರೂ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ನೀವು ಲಿಸ್ಟ್ನ ಕೂಡ ಮಾಡ್ಬೋದು, ಏನೇನೆಲ್ಲ ನಾನು ಪರ್ಮಿಷನ್ಸ್ ಕೊಡ್ತಾ ಇದ್ದೀನಿ ಅಂತ. ಸೊ ನಾನೀಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ, ನೋಡಿ ನನ್ನ ರೋಲ್ ನಾನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂದರೆ ಈ ಥರ ಎ ಪಿ ಐ ಗ್ರೂಪ್ಸಲ್ಲಿ ಕಂಪ್ಲೀಟ್, ರಿಸೋರ್ಸಲ್ಲಿ ಆ್ಯಂಡ್ ಆಲ್ಸೋ ವರ್ಬ್ಸಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಈ ಆ್ಯಪ್ ರೋಲ್ಗೆ ಈಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್, ಕ್ಯೂಬ್ಸಿಟಿಯಲ್ಲಿ ಲಿಸ್ಟ್ ಪಾರ್ಟ್, ಕ್ಯೂಬ್ಸಿಟಿಯಲ್ಲಿ ವಾಚ್, ಕ್ರಿಯೇಟ್, ಅಪ್ಡೇಟ್, ಪ್ಯಾಚ್, ಡಿಲೀಟ್ ಎಲ್ಲ ವರ್ಬ್ಸ್ಗಳು ಅಂದರೆ ಎಲ್ಲ ರೀತಿಯಾದಂತಹ ಆ್ಯಕ್ಷನ್ಸ್ಗಳು ನಾನು ಈ ಆ್ಯಪ್ ರೋಲ್ಗೆ ಕೊಡ್ತಾ ಇದ್ದೀನಿ ಅಂತ ಅರ್ಥ, ಆಯಿತಾ. ಈಗ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ರೋಲ್. ಈಗ ಇದನ್ನು ಬೈಂಡ್ ಮಾಡೋಕ್ಕೆ ಅಂತ ನಾನು ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನೇ ನಾವು ರೋಲ್ ಬೈಂಡಿಂಗ್ ಅಂತ ಕರೆಯೋದು. ರೋಲ್ ಬೈಂಡಿಂಗ್, ರೋಲ್ ಐಫನ್ ಬೈಂಡಿಂಗ್ .yml ಅಂತ, ಸರಿನಾ. ಈಗ ಅಗೇನ್ ನೀವೇನು ಮಾಡಬೇಕು, ಗೋ ಬ್ಯಾಕ್ ಇಲ್ಲಿಗೆ, ಇಲ್ಲಿ ಲುಕ್ ಫಾರ್ ರೋಲ್ ಬೈಂಡಿಂಗ್. ಇಲ್ಲಿ ನೋಡಿ ಈ ರೋಲ್ ಬೈಂಡಿಂಗ್ ಏನಿದೆಯಲ್ಲ ಇದೇ ರೋಲ್ ಬೈಂಡಿಂಗ್. ರೋಲ್ ರೆಫರೆನ್ಸ್ ಇರಬೇಕು, ಇದಿರಬೇಕು. ಸೊ ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಓಕೆ, ಇದನ್ನು ಚೇಂಜಸ್ ಮಾಡೋಣ ಎಲ್ಲ ಕೂತ್ಕೊಂಡು. ಇಲ್ಲ ಬರೀಬೇಕು ಅಂತಂದರೆ ಎಸ್ ಬರೀಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಸುಮ್ಮನೆ ಇದಂತ ಅಷ್ಟೇ. ಸೊ ಎ ಪಿ ಐ ವರ್ಷನ್ ಇದೆ, ಕೈಂಡ್ ಇದೆ, ನೇಮ್ ಏನು, ನಾನು ಇದನ್ನು ರೀಡ್ ಪಾರ್ಟ್ಸ್ ಅಂತ ಕೊಡಲ್ಲ, ನಾನು ಆ್ಯಪ್ ರೋಲ್ ಬೈಂಡಿಂಗ್ ಅಂತ ಕೊಡ್ತೀನಿ. ಸೊ ಆ್ಯಪ್ ರೋಲ್ ಬೈಂಡಿಂಗ್ ಅಂತ, ಯಾಕೆಂದರೆ ನಾನು ಆ್ಯಪ್ ರೋಲ್ ಅಂತ ನಲ್ಪ ಕ್ರಿಯೇಟ್ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ನಾನು ಚೆನ್ನಾಗಿರಲಿ ಅಂತ ಇದು ಮಾಡ್ತೇನೆ. ಆ್ಯಂಡ್ ಇಲ್ಲಿ ನೇಮ್ ಸ್ಪೇಸ್ ಏನು, ನನ್ನ ನೇಮ್ ಸ್ಪೇಸ್ ಇದು. ಸೊ ಇದು ಆಯಿತಾ. ಸಬ್ಜೆಕ್ಟ್, ಸೊ ಸಬ್ಜೆಕ್ಟ್ ರಿಮೂವ್ ಮಾಡಿ, ಇಲ್ಲಿ ಕೈಂಡ್ ಬಂದುಬಿಟ್ಟು ರೋಲ್ ಇದು, ಆಯಿತಾ. ಆ್ಯಂಡ್ ನೇಮ್ ಬಂದುಬಿಟ್ಟು ನಾನು ಏನಂತ ನೇಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ರೋಲಲ್ಲಿ ಏನು ನೇಮ್ ಕೊಟ್ಟಿದ್ದೀನಿ, ಆ್ಯಪ್ ರೋಲ್ ಅಲ್ಲ, ಈ ಆ್ಯಪ್ ರೋಲ್ನ ಇಲ್ಲಿ ಹೇಳಬೇಕು, ಆಯಿತಾ. ಆ್ಯಪ್ ರೋಲ್ನ ಹೇಳಬೇಕು. ಎ ಪಿ ಐ ಗ್ರೂಪ್ ಸೇಮ್ ಬ್ಯಾಕ್ ಅಥರೈಸೇಷನ್ ಏನಿದೆ ಅದೇನೇ ಇರಲಿ. ಆ್ಯಂಡ್ ರೋಲ್ ರೆಫರೆನ್ಸ್ ಬಂದುಬಿಟ್ಟು, ಓಕೆ, ರೋಲ್ ರೆಫರೆನ್ಸ್ ಬಂದುಬಿಟ್ಟು ನಾವೇನು ಮಾಡಬೇಕು, ಓಕೆ ಸಾರಿ ಏನು ಗೊತ್ತಾ, ಕಮ್ ಬ್ಯಾಕ್, ನಾನು ಉಲ್ಟಾ ಮಾಡ್ತಿದ್ದೀನಿ. ಫಸ್ಟು ಕೈಂಡ್ ಬಂದುಬಿಟ್ಟು ಫಸ್ಟು ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು. ಈ ಸಬ್ಜೆಕ್ಟಲ್ಲಿ ನಾನೇನು ಮಾಡಬೇಕು, ನನ್ನ ಒಂದು ಸರ್ವಿಸ್ ಅಕೌಂಟ್ನ ಮೆನ್ಷನ್ ಮಾಡಬೇಕು. ಆಮೇಲೆ ರೆಫರೆನ್ಸ್ ಟು ರೋಲ್ ಹಾಕಬೇಕು. ಈಗ ಸಬ್ಜೆಕ್ಟ್ ಅಂತ ಬಂದಾಗ ಇಲ್ಲಿ ರೋಲ್ ಏನು ಬರುತ್ತೆ, ಇಲ್ಲಿ ಏನು ರೋಲ್ ಹಾಕಿದ್ದೀನಿ, ಸರ್ವಿಸ್ ಅಕೌಂಟ್. ಈ ಸರ್ವಿಸ್ ಅಕೌಂಟ್ನ ಈ ರೋಲ್ ಬೈಂಡಲ್ಲಿ ಹಾಕಬೇಕು, ಆಯಿತಾ. ಫಸ್ಟ್ ಸರ್ವಿಸ್ ಅಕೌಂಟ್. ಇಲ್ಲಿ ನೇಮ್ ಬಂದುಬಿಟ್ಟು ನನ್ನ ಸರ್ವಿಸ್ ಅಕೌಂಟ್ನ ನೇಮ್ ಏನಿದೆ ಜೆಂಕಿನ್ಸ್, ಅದನ್ನು ಓಕೆ ಈ ಸಬ್ಜೆಕ್ಟ್ನ ಈ ರೋಲ್ ಜೊತೆ ನಾನು ಬೈಂಡ್ ಮಾಡ್ತಾ ಇದ್ದೀನಿ ಅಂತ. ಈಗ ರೋಲ್ ರೆಫರೆನ್ಸ್ ಏನು, ಈಗ ರೋಲ್ ನೇಮ್ ಏನು ಬರುತ್ತೆ, ಆ್ಯಪ್ ರೋಲ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಈ ಥರ ನೀವು ಈ ಎಕ್ಸಿಸ್ಟಿಂಗ್ ಏನಿರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಈ ಫೈಲ್ಸು, ಅದರಿಂದ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈಗ ಸಬ್ಜೆಕ್ಟ್ಸ್ ಅಂತ ಅಂದರೆ ಯಾವ ಅಕೌಂಟ್ಗೆ ನೀವು ಬೈಂಡ್ ಮಾಡ್ತಾ ಇದ್ದೀರಾ. ರೋಲ್ ರೆಫರೆನ್ಸ್ ಅಂತಂದರೆ ಯಾವ ರೋಲ್ ಕ್ರಿಯೇಟ್ ಮಾಡಿದ್ದೀರಾ. ನಾಳೆ ನಿಮ್ಗೆ ಇಷ್ಟ ಬಂದು ನೀವು ರೋಲ್ ಕ್ರಿಯೇಟ್ ಮಾಡಿಕೊಂಡು ಬರೀ ಈ ಅಕೌಂಟ್ಗೆ ರೀಡ್ ಓನ್ಲಿ ಪಾರ್ಟ್ಸ್ ಕೂಡ ಕೊಡ್ಬೋದು. ಅವಾಗ ನೀವೇನು ಮಾಡಬೇಕು, ರೀಡ್ ಓನ್ಲಿಗೆ ಇಲ್ಲಿ ಗೆಟ್ ಲಿಸ್ಟ್ ಅಂತ ಇರುತ್ತಲ್ಲ, ಇವೆರಡು ಮಾತ್ರ ಕೊಡಬೇಕು ವರ್ಬಲ್ಲಿ, ಮಿಕ್ಕಿದ ಏನು ಕೂಡ ಕೊಡಬಾರ್ದು. ಆವಾಗ ಓನ್ಲಿ ರೀಡ್ ಓನ್ಲಿ ಆಗುತ್ತೆ. ಆವಾಗ ಆ ರೋಲ್ ರೆಫರೆನ್ಸ್ ಏನಿದೆ, ರೋಲ್ ರೆಫರೆನ್ಸ್ ಬಂದುಬಿಟ್ಟು ಇದು, ಸಬ್ಜೆಕ್ಟ್ ಬಂದುಬಿಟ್ಟು ಯಾವ ಅಕೌಂಟ್ ಅಂತ. ಸೊ ಅದನ್ನು ನಾನಿಲ್ಲಿ ಕ್ರಿಯೇಟ್ ಮಾಡಿರೋದು, ಆಯಿತಾ. ಸೊ ಇವಾಗ ನಾನು ಏನು ಮಾಡಿದೆ, ಸೊ ಕಂಪ್ಲೀಟಾಗಿ ನಾನು ರೋಲ್ ಬೈಂಡಿಂಗ್ ಹೆಂಗೆ ಮಾಡೋದು ಅಂತ ಮಾಡಿದೆ. ಬಟ್ ನಾನಿನ್ನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೈಲ್ಸ್ಗಳು ಬರೀತಾ ಇದ್ದೀನಿ, ಸರಿನಾ. ಆಮೇಲೆ ನಾನು ಏನು ಮಾಡ್ತೀನಿ, token.yaml ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ token.yaml. ಈಗ ನನಗೇನು ಬೇಕು ಅಂತಂದರೆ, ಗೋ ಬ್ಯಾಕ್ ಇಲ್ಲಿಗೆ. ಸೊ ಟೋಕನ್ ಹೆಂಗೆ ಜನ್ರೇಟ್ ಮಾಡೋದು ನೋಡೋಣ. ಸರ್ವಿಸ್ ಟೋಕನ್, ಓಕೆ. ಸೊ ಇದನ್ನು ನಾವು ಏನಂತ ಅಂದರೆ ಸರ್ವಿಸ್ ಟೋಕನ್ ಅಲ್ವಾ. ಸೊ ಲೆಟ್ಸ್ ಸೇ ಸರ್ವಿಸ್ ಟೋಕನ್ ಅಂತ ಕೊಡೋಣ. ಓಕೆ, ಸರ್ವಿಸ್ ಅಕೌಂಟ್ ಸೀಕ್ರೆಟ್ಸಿಗೆ ಹೋಗಬೇಕು ನಾವು. ಓಕೆ, ಕೈಂಡ್ ಇಸ್ ಸೀಕ್ರೆಟ್ ಅಲ್ಲ. ಸೊ ಗೋ ಹಿಯರ್ ಸೀಕ್ರೆಟ್. ಸೊ ಇಲ್ಲಿ ಏನು ಸೀಕ್ರೆಟ್ ಇದೆಯಲ್ಲ ಇದನ್ನು ನಾವು ತೊಗೋಬೇಕಾಗಿರೋದು.
ಇಲ್ಲಿದೆಯಲ್ಲ, ಇದನ್ನೇ ಬೇಸಿಕ್ ತೊಗೊಳ್ತೀನಿ ನಾನು. ಬೇಸಿಕ್ ತೊಗೊಂಡು ಅದ್ರ ಮೇಲೆ ನಾನು ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೆಟಾ ಡೇಟಾ ಏನಿದೆ ಅಲ್ಲ, ಡೇಟಾ ಟೈಪ್. ಸೊ ನಾನೀಗ ಬೆಸ್ಟ್ ಏನಿದೆ ಅಂತ ನೋಡ್ತಾ ಇದ್ದೀನಿ. ಓಕೆ, ಜಸ್ಟ್ ಮೆಟಾ ಡೇಟಾವರೆಗೂ ಮಾತ್ರ ತೊಗೊಳ್ತೀನಿ. ಟೈಪ್ ಏನು ಅಂತ ಹಾಕೋಕ್ಕೆ ಟೈಪ್ ಬಂದುಬಿಟ್ಟು ನನಗೆ ಓಕೆ ಸರ್ವಿಸ್ ಅಕೌಂಟ್ ಇದೆಲ್ಲ. ಸರಿ, ಈಗ ನಾನು ಏನು ಮಾಡ್ತೀನಿ, ಇಷ್ಟನ್ನು ತೊಗೊಳ್ತೀನಿ, ಇದನ್ನೇ ತೊಗೊಳ್ಳೋಣ. ಗೋ ಬ್ಯಾಕ್, ಇಲ್ಲಿ ಹಾಕಿದ್ದೀನಿ. ಸೊ API ವರ್ಷನ್ V1, ಕೈಂಡ್ ಬಂದುಬಿಟ್ಟು ಸೀಕ್ರೆಟ್, ಮೆಟಾ ಡೇಟಾ ಬಂದುಬಿಟ್ಟು ನೇಮ್. ಇಲ್ಲಿ ಏನಂತ ಹೇಳ್ತೀನಿ, ಇದನ್ನು ನಾನು ನನ್ನ ಚಾಟ್ಬಾಟ್ ಅಪ್ಲಿಕೇಶನ್ ಅಂತ ಹಾಕ್ತೀನಿ. ಓಕೆ, ಅಥವಾ ಚಾಟ್ಬಾಟ್ ಆ್ಯಪ್ ಸೀಕ್ರೆಟ್ ಅಂತ ಹಾಕ್ತೀನಿ, ಅಥವಾ ಈ ಐಫನ್ಗಳು ತೆಗೀರಿ, ಒಂದೇ ಇದರಲ್ಲಿರಲಿ. ಓಕೆ, ಈಗ ಅನೋಟೇಷನ್ ಅಂತಿದೆಯಲ್ಲ, ಅನೋಟೇಷನ್ನಲ್ಲಿ ಸರ್ವಿಸ್ ಅಕೌಂಟ್ ನೇಮ್ ಏನು, ಸರ್ವಿಸ್ ಅಕೌಂಟ್ ನೇಮ್ ಬಂದುಬಿಟ್ಟು ಜೆಂಕಿನ್ಸ್. ಆಯಿತಾ, ಜೆಂಕಿನ್ಸ್ ಅಂತ ಕೊಡ್ತೀನಿ. ಟೈಪ್ ಬಂದುಬಿಟ್ಟು ಕುಬರ್ನೆಟಿಸ್ ಅಕೌಂಟ್ ಟೋಕನ್. ಓಕೆ, ಇದೇ ಟೈಪ್, ಇಷ್ಟು ಸಾಕು ನಮಗೆ. ಆಯಿತಾ, ಸೊ ಈಗ ಇದ್ರ ಥ್ರೂ ನಾನು ಜೆಂಕಿನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನನಗೆ ಕೋಟ್ ಬೇಡ, ಹಾಗೇ ರನ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದೇನು ಬೇಕು ಅಂತ ಹೇಳಿದ್ರೆ, ನಾನು ಯಾವ ನೇಮ್ ಸ್ಪೇಸ್ ಮೇಲೆ ಡಿಪ್ಲಾಯ್ ಮಾಡೋದು ಅಂತಂದರೆ, ನನಗೆ ಇದ್ರ ಮೇಲೆ ಡಿಪ್ಲಾಯ್ ಮಾಡಬೇಕಾಗಿರೋದು. ಸೊ ಇದ್ರ ಮೇಲೆ, ಸೊ ಸೇವ್ ಮಾಡ್ಕೊಳ್ಳಿ. ಸೊ ಚಾಟ್ಬಾಟ್ ಆ್ಯಪ್ ಸೀಕ್ರೆಟ್, IT ಕನ್ನಡಿಗರು ಆ್ಯಂಡ್ ಜೆಂಕಿನ್ಸ್ ಆ್ಯಂಡ್ ಟೈಪ್, ಇದು ಯಾವ ಸರ್ವಿಸ್ ಅಕೌಂಟ್ ಟೋಕನ್ ಅಂತ. ಸೊ ಈಗ ಈ ಟೋಕನ್ ಇದ್ರೇ ಜೆಂಕಿನ್ಸು ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಆಗೋದು. ಸೊ ಇವಾಗ ಈ 4 ಫೈಲ್ಗಳು ರಿಯಲ್ ಇಂಪಾರ್ಟೆಂಟ್ ನಮಗೆ. ಸೊ ನಾನು ಏನು ಮಾಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಇಲ್ಲಿ ಹೋಗೋಣ, ಎಲ್ಲ ಆಯ್ತಲ್ಲ. ಸೊ ನಾನು ಹೇಳ್ತೀನಿ ಇಲ್ಲಿ ಅಪ್ಡೇಟೆಡ್ ದಿ ಸರ್ವಿಸ್ ಅಕೌಂಟ್ ಆ್ಯಂಡ್ ರೋಲ್ಸ್ ಅಂತ ಹಾಕ್ತೀನಿ. ನಾವು ಕಮಿಟ್ ಚೇಂಜಸ್. ಚೇಂಜಸ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ಇದನ್ನು ಕ್ಲೋನ್ ಮಾಡ್ಕೊಳ್ತೀನಿ ಇಲ್ಲಿಗೆ. ಸೊ ಗೋ ಬ್ಯಾಕ್ ಇಲ್ಲಿಗೆ. ನಾನು ಹೇಗೆ ತೊಗೊಂಡೆ ಅಂತ ನಿಮಗೆ ಕ್ಲಾರಿಟಿ ಬಂದಿರುತ್ತಲ್ಲ, ಸೊ ಅದನ್ನು ನೀವು ಯೂಸ್ ಮಾಡಬೇಕು. ಓಕೆ, ಕೆಲವೊಮ್ಮೆ ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ನೀವು ಡಾಕ್ಯುಮೆಂಟ್ಸ್ ರೆಫರ್ ಮಾಡಬೇಕು. ಈವನ್ ಇನ್ ಕೇಸ್ ಇಂಟರ್ವ್ಯೂಲ್ಲಿ ಕೇಳಿದಾಗಲೂ ಕೂಡ ಹೇಗೆ ನೋಡ್ತೀರಂದರೆ, ಯು ಕ್ಯಾನ್ ಸೇ ನಾನು ಆಲ್ವೇಸ್ ಕುಬರ್ನೆಟಿಸ್ ಡಾಕ್ಯುಮೆಂಟ್ನ ರೆಫರ್ ಮಾಡ್ತೀನಿ ಅಂತ, ಅಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ನ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನೀವು ಈವನ್ CK ಎಕ್ಸಾಮ್ ತೊಗೊಂಡ್ರು ಕೂಡ ಅಲ್ಲೂ ಕೂಡ ನೀವು ಈ ಕುಬರ್ನೆಟಿಸ್ ಡಾಕ್ಸ್ನ ರೆಫರ್ ಮಾಡ್ಬೋದು, ಚೀಟ್ನ ರೆಫರ್ ಮಾಡ್ಬೋದು. ಆಯಿತಾ, LS ಇಲ್ಲಿಗೆ ನಾವು ಬರಬೇಕಾಗಿರೋದು K8 ಪರ್ಮಿಷನ್ಸ್ ಅಂತ. ಈ K8 ಪರ್ಮಿಷನ್ಸ್ ಒಳಗಡೆ ನನಗೆ ಫಸ್ಟ್ ಬೇಕಾಗಿರೋದು SA ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನಾನೇನು ಮಾಡ್ತೀನಿ, kubectl ಅಪ್ಲೈ -f SA.yaml. ಆಯಿತಾ, ಆ್ಯಸ್ ಸೂನ್ ಆಸ್ SA.yaml ನಾನು ಹಾಕಿದ ಮೇಲೆ kubectl ಗೆಟ್ SA ಅಂತ ಕೊಟ್ಟರೆ ಇಲ್ಲಿ ಡಿಫಾಲ್ಟ್ ಅಂತ ಮಾತ್ರ ಬರುತ್ತೆ. ಆದರೆ ನಾನು ಕ್ರಿಯೇಟ್ ಮಾಡಿರೋ ಸರ್ವಿಸ್ ಅಕೌಂಟ್ ಬಂದುಬಿಟ್ಟು ಯಾವ ನೇಮ್ ಸ್ಪೇಸ್ ಮೇಲಿರೋದು, -n IT ಕನ್ನಡಿಗರು ನೇಮ್ ಸ್ಪೇಸ್ ಮೇಲೆ. ಇಲ್ಲಿ ನೋಡಿ, ನನಗೆ ಜೆಂಕಿನ್ಸ್ ಅನ್ನೋ ನೇಮ್ ಸ್ಪೇಸ್ ಇಲ್ಲಿ ಕ್ರಿಯೇಟ್ ಆಯಿತು. ಸರಿನಾ? ಸೊ ನನಗೀಗೇನಾಯಿತು, ಐ ಗಾಟ್ ಮೈ ಸರ್ವಿಸ್ ಅಕೌಂಟ್. ಈ ಅಕೌಂಟಿಗೆ ನಾನು ಪರ್ಮಿಷನ್ ರೋಲ್ ಕ್ರಿಯೇಟ್ ಮಾಡಬೇಕು. ರೋಲ್ ಇದೆ ಇಲ್ಲಿ ನಾನು. ಸೊ ರೋಲ್ ಏನು ಮಾಡ್ತೀನಿ, kubectl ಅಪ್ಲೈ -f role.yaml. ಈಗ role.yaml ಕ್ರಿಯೇಟ್ ಆಯಿತು. ಇವಾಗ kubectl ಗೆಟ್ ರೋಲ್. ಓಕೆ, ನೋಡೋಕ್ಕೆ ಏನು ಕ್ರಿಯೇಟ್ ಆಗಿದೆ ಅಂತ. ಸೊ ಗೆಟ್ ರೋಲ್ ಪೇಸ್ಟ್. ಸೊ ಇವಾಗ ನನ್ನ ರೋಲ್, ಆ್ಯಪ್ ರೋಲ್ ಅನ್ನೋದು ಕ್ರಿಯೇಟ್ ಆಯಿತು. ಇವಾಗ ಜಸ್ಟ್ ಡಿಸ್ಕ್ರೈಬ್ ಮಾಡೋಣ ಅದನ್ನು, ಏನೇನೆಲ್ಲ ಬರುತ್ತೆ. ಸೊ ಡಿಸ್ಕ್ರೈಬ್ ರೋಲ್ ಆ್ಯಂಡ್ ಈ ರೋಲ್ನ ಹೇಳ್ತಾ ಇದ್ದೀನಿ. ಆಯಿತಾ, ಈಗ ಈ ರೋಲ್ನ ಹೇಳಿದಾಗ ನೋಡಿ, ಈ ರೋಲಲ್ಲಿ ಇಷ್ಟು ಪರ್ಮಿಷನ್ಸ್ ನಾನು ಅಲೋಕೇಟ್ ಮಾಡಿದ್ದೀನಿ. ಕಾಂಪೊನೆಂಟ್ ಸ್ಟೇಟಸ್, ಕಾನ್ಫಿಗ್ ಮೆಮ್, ಪ್ರತಿಯೊಂದಕ್ಕೂ ಗೆಟ್ ಲಿಸ್ಟ್ ವಾಚ್ ಎಲ್ಲದಕ್ಕೂ ನಾನು ಅಪ್ಡೇಟ್ ಮಾಡಿ, ಅಂದರೆ ಆ ಪರ್ಟಿಕ್ಯುಲರ್ ರೋಲಿಗೆ ಕಂಪ್ಲೀಟ್ ಪರ್ಮಿಷನ್ಸ್ ಅನ್ನೋದು ಇದೆ. ಸೊ ದಟ್ ಈಸ್ ಲೈಕ್ ಅ ಬಾಟ್ ಅಕೌಂಟ್ ಅಂತ ಅರ್ಥ. ಇವಾಗ ನಾನು ಬಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ರೋಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಈ ರೋಲ್ನ ಈ ಸರ್ವಿಸ್ ಅಕೌಂಟ್ಗೆ ಮರ್ಜ್ ಮಾಡಬೇಕು. ಅದಕ್ಕೇ ನಾನು ಇಲ್ಲೇನು ಹೇಳಿದ್ದು, ರೋಲ್ ಬೈಂಡಿಂಗಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ನನ್ನ ಅಕೌಂಟು, ರೆಫರೆನ್ಸ್ ಬಂದುಬಿಟ್ಟು ಯಾವ ರೋಲ್ಗೆ ನೀನು ಆ್ಯಡ್ ಮಾಡ್ತಾ ಇದೆಯಾ ಅಂತ. ಸೊ ಯಾವ ನೇಮ್ ಸ್ಪೇಸ್ ಮೇಲೆ. ಇವಾಗ ನಾನೇನು ಮಾಡ್ತೀನಿ, kubectl ಅಪ್ಲೈ -f ರೋಲ್ binding.yaml. ಸೊ ಎಂಟರ್. ಓಕೆ, ಇನ್ವ್ಯಾಲಿಡ್ ಸ್ಪೆಕ್ ಅಂತ ಬರ್ತಾ ಇದೆ.
ಮೇ ಬಿ ಅದು ಅನ್ಸಪೋರ್ಟೆಡ್ ವ್ಯಾಲ್ಯೂಸ್ ಅಂತ ಇದೆ ಅಲ್ಲ. ಸೊ cat of role binding, ಓಕೆ, ಅನ್ಸಪೋರ್ಟೆಡ್ ವ್ಯಾಲ್ಯೂಸ್ ಕೇಟ್ ಅಥರೈಸೇಷನ್ ಅಂತ ಇದೆ ಅಲ್ಲ. ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ, 1 ಸೆಕೆಂಡ್, ಇಲ್ಲಿ ಎ ಪಿ ಐ ಗ್ರೂಪ್ ಇದೆ. ಎ ಪಿ ಐ ಗ್ರೂಪ್ ಬಂದುಬಿಟ್ಟು ಆರ್ ಬ್ಯಾಕ್ ಅಥರೈಸೇಷನ್ ಕೆ ಡಾಟ್, ಇದು ಕರೆಕ್ಟಾಗಿದೆ. ಯಾವ ಲೈನಲ್ಲಿ ಎರರ್ ಬರ್ತಾ ಇದೆ ಇದು? ಸೊ ರೋಲ್ ಬೈಂಡಿಂಗ್, ಆ್ಯಪ್ ರೋಲ್ ಬೈಂಡಿಂಗ್ ಇಸ್ ಇನ್ವ್ಯಾಲಿಡ್. ಓಕೆ, ಆ್ಯಪ್ ರೋಲ್ ಬೈಂಡಿಂಗ್, ಸೊ ಸಪೋರ್ಟೆಡ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಆ್ಯಪ್ ರೋಲ್ ಬೈಂಡಿಂಗ್, ಸೊ ನಾನೇನೋ ಒಂದು ಮಿಸ್ಟೇಕ್ ಮಾಡಿರ್ತೀನಿ ಅಷ್ಟೇ. ಸೊ ಇಲ್ಲಿ ನೇಮ್ ಸ್ಪೇಸ್ ಹಾಕಿದ್ದೀನಿ, ರೋಲ್ ಬೈಂಡಿಂಗ್ ಅಂತ ಹಾಕಿದ್ದೀನಿ, ಸರ್ವಿಸ್ ಅಕೌಂಟ್ ಇದೆ, ಆ್ಯಪ್ ರೋಲ್ ಇದೆ, ಚೆಕ್. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವೇನು ಮಾಡಿ ಅಂದರೆ ಜಸ್ಟ್ ನೀವು ಇದನ್ನು ಹೆಲ್ಪ್ ತೊಗೋಬೋದು. ಓಕೆ, ಜಿ ಪಿ ಟಿಗೆ ಹೋಗಿ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್, ಇದನ್ನು ಹಾಕಿ ಜಸ್ಟ್ ನನಗೇನಂತ ಹೇಳಿದ್ರೆ, ಸೊ ನನ್ನ ಎರರ್ ಏನು ಅಂತ ಹೇಳಿದ್ರೆ ಇದು, ಸೊ ರೋಲ್ ಬೈಂಡಿಂಗ್ ಇನ್ವ್ಯಾಲಿಡ್ ಸ್ಪೆಕ್ ಅಂತ ಹೇಳ್ತಾ ಇದೆ. ಸೊ ಈ ಇನ್ವ್ಯಾಲಿಡ್ ಸ್ಪೆಕ್ಕಲ್ಲಿ ಬಿಕಾಸ್ ಮಸ್ಟ್ ಬಿ ಎಮ್ ಟಿ ಅಂತ ಹೇಳ್ತಾ ಇದೆ. ಸೊ ಮಸ್ಟ್ ಬಿ ಎಮ್ ಟಿ ಅಂತ ಹೇಳಿದ್ರೆ ನಾವೇನು ಮಾಡಿದ್ದೀವಿ ಇಲ್ಲಿ? ಓಕೆ, ಎ ಪಿ ಐ ಓಕೆ ಇಲ್ಲಿ ಇದಾಗಿದೆ ಅಷ್ಟೇ. ಸೊ ಎ ಪಿ ಐ ಗ್ರೂಪ್ ರಿಮೂವ್ಡ್ ಫ್ರಮ್ ದಿ ಸಬ್ಜೆಕ್ಟ್. ಸೊ ಎ ಪಿ ಐ ಗ್ರೂಪ್ ರಿಮೂವ್ಡ್ ಫ್ರಮ್ ದಿ ಸಬ್ಜೆಕ್ಟಿಂದ ಎ ಪಿ ಐ ಗ್ರೂಪ್ ರಿಮೂವ್ ಮಾಡಿದ್ದಾರೆ. ಇನ್ನೇನು ಬೇಕು? ಓಕೆ, ಅದು ಮೇಯ್ನ್. ಸೊ ಸಬ್ಜೆಕ್ಟ್ಸಲ್ಲಿ ಎ ಪಿ ಐ ಗ್ರೂಪ್ ಇರಬಾರ್ದು ಅಂತ ಹೇಳ್ತಾ ಇದೆ ಅಷ್ಟೇ. ಓಕೆ, ಕಾಪಿ ಮಾಡ್ಕೊಳ್ಳಿ, ಸೇವ್ ಮಾಡಿ. ಸೊ ನಾನು ಹೇಳ್ತಾ ಇದ್ದೀನಿ ಅಪ್ಡೇಟೆಡ್ ದಿ ರೋಲ್ ಬೈಂಡಿಂಗ್ ಅಂತ. ನಾವು ಎ ಟೂಲ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೈಂಡಿಂಗ್ ಇಶ್ಯೂ ಅಂತ ಹಾಕಿ ಕಮಿಟ್ ಅಂತ ಹೇಳಿ ಸಿಂಕ್ ಮಾಡ್ತಾ ಇದ್ದೀನಿ. ಸೊ ಸಿಂಕ್ ಮಾಡಿದ ನಂತರ ಗೋ ಬ್ಯಾಕ್, ಇಲ್ಲಿಗೆ ಗಿಟ್ ಪುಲ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಡನ್. ನಾವು LS ಇಲ್ಲೇನಿಲ್ಲ ಅಲ್ಲ, ನಾವು ಇವಾಗ kubectl ಅಪ್ಲೈ -f ರೋಲ್ ಬೈಂಡಿಂಗ್ YAML. ಓಕೆ, ಈಗ ಬೈಂಡ್ ಆಯಿತು. ಸೊ ಫೈನಲಿ ನಾನೀಗ ಏನು ಮಾಡಬೇಕು? ನನ್ನ ಟೋಕನ್ ಇದೆಲ್ಲ, ಟೋಕನ್ನ ಜನ್ರೇಟ್ ಮಾಡಬೇಕು. ಕ್ಯಾಟ್ ಆಫ್ ಟೋಕನ್ ಈ ಥರ ಇದೆ ಟೋಕನ್. ನಾವು kubectl ಅಪ್ಲೈ -f token.yaml. ಸೊ ಟೋಕನ್ ಜನ್ರೇಟ್ ಮಾಡಿದೆ. ಇವಾಗ kubectl ಗೆಟ್ ಸೀಕ್ರೆಟ್, ಆಯಿತಾ? ಗೆಟ್ ಸೀಕ್ರೆಟ್ -n ಇದು ನೇಮ್. ಸೊ ಇವಾಗ ದಿಸ್ ಈಸ್ ಮೈ ಟೋಕನ್. ಈಗ ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ, ಆಯಿತಾ, ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ ನನಗೆ ನನ್ನ ಒಂದು ಟೋಕನ್ ಸಿಗತ್ತೆ, ಆಯಿತಾ? ದಿಸ್ ಈಸ್ ವಾಟ್ ವಿ ನೀಡೆಡ್ ಟು ಕಮ್ಯುನಿಕೇಟ್. ಸರಿನಾ? ಈಗ ನಾನು ಏನು ಮಾಡ್ತೀನಿ, ಇದನ್ನು ಒಂದು ಟೋಕನ್ ಆಗಿ ಸೇವ್ ಮಾಡ್ಕೊಳ್ತೀನಿ. ಎಲ್ಲಿ? ಕುಬರ್ನೆಟಿಸ್, ಅದು ಜೆಂಕಿನ್ಸಲ್ಲಿ. ಸೊ ನನಗೇನು ಮಾಡ್ತೀನಿ, ಅಲ್ಲಿ ಗೋ ಟು ಜೆಂಕಿನ್ಸಿಗೆ ಹೋಗಿ, ಇದು ಹಾಗೇ ಇರಲಿ. ಸೊ ಕಾಪಿ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಾಡ್ಲಿಕ್ಕೆ ಸರಿ ಹೋಗುತ್ತೆ, ಬಿಕಾಸ್ ನಾನು ಹೊಸ ಕಮಿಟ್ ಮಾಡೋದಲ್ಲ. ಸೊ ಹಾಗಾಗಿ ಅದು ಚೇಂಜಸ್ ಆಗ್ತಾಯಿದೆ ಅಷ್ಟೇ. ಸೊ ಗೋ ಟು ಕ್ರೆಡೆನ್ಷಿಯಲ್ಸಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಗ್ಲೋಬಲಿಗೆ ಹೋಗ್ತಿದ್ದೀನಿ. ಸೊ ಇಲ್ಲಿ ಆ್ಯಡ್ ಕ್ರೆಡೆನ್ಷಿಯಲ್, ಇಲ್ಲಿ ಸೀಕ್ರೆಟ್ ಟೆಕ್ಸ್ಟ್ ತೊಗೊಳ್ಳಿ. ಸೀಕ್ರೆಟ್ ಟೆಕ್ಸ್ಟಲ್ಲಿ ನಾನು ಈ ಸೀಕ್ರೆಟ್ನ ಪೇಸ್ಟ್ ಮಾಡ್ತೀನಿ. ಯಾವುದು? ಇದು ಕಾಪಿ ಮಾಡಿ. ಇಲ್ಲಿ ನೋಡಿ, ಯಾವುದೇ ಥರದ ಎಕ್ಸ್ಟ್ರಾ ಸ್ಪೇಸಸ್ಗಳು ನೀವು ಕಾಪಿ ಮಾಡೋಂಗಿಲ್ಲ, ಕಾಪಿ ಮಾಡಿದ್ರೆ ಬರಲ್ಲ. ಇಲ್ಲಿ ID ಬಂದುಬಿಟ್ಟು ಕ್ಯೂಬ್ ಅಂತ ಹಾಕ್ತೀನಿ, ಇದನ್ನು ಕೂಡ ಕ್ಯೂಬ್ ಅಂತ ಹಾಕ್ತೀನಿ, ಕ್ರಿಯೇಟ್. ಸರಿನಾ? ಇವಾಗ ನಾನು ಏನು ಮಾಡ್ತೀನಿ, ಕ್ಯೂಬ್ ಎಲ್ಲ ಕ್ರಿಯೇಟ್ ಆಯಿತು. ಈಗ ನನಗೇನು ಬೇಕು ಅಂತ ಹೇಳಿದ್ರೆ, ನನಗೆ ಐ ನೀಡ್ ಟು ಡಿಪ್ಲಾಯ್ ಅಲ್ವಾ? ಇವಾಗ ನಾನು ನನ್ನ ಜೆಂಕಿನ್ಸ್ ಫೈಲ್ನ ಬರೀಬೇಕು. ಸರಿ, ಜೆಂಕಿನ್ಸ್ ಫೈಲ್ನ ಬರೆಯೋದು ಹೇಗೆ? ಈಗ ಗೋ ಬ್ಯಾಕ್, ಇಲ್ಲಿದ್ದೀನಿ. ಸೊ ನಾನು ಡಾಕರ್ ಹಬ್ಗೆ ಪುಷ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಸ್ಟೇಜ್ ಏನಂತ ಹಾಕ್ಕೊಳ್ತೀನಿ ಅಂತಂದರೆ, ನನ್ನ ಕ್ಲಸ್ಟರ್ ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ಇದೊಂದು ಸೇಫರ್ ಸೈಡ್ಗೆ ಅಷ್ಟೇ, ಇನ್ನೇನಿಲ್ಲ. ಕ್ಲಸ್ಟರ್
ಅಪ್ಡೇಟ್. ಸೊ ಇಲ್ಲಿ ಈ ಕ್ಲಸ್ಟರ್ ಅಪ್ಡೇಟಲ್ಲಿ ನಾನು ಏನಂತ ಸ್ಟೇಜ್ ಬರೀತಾ ಇದ್ದೀನಿ, ಸ್ಟೇಜಸ್, ಇಲ್ಲಿ ಸ್ಟೆಪ್ಸ್ ಹಾಕೋಣ. ಸೊ ಈ ಸ್ಟೆಪ್ಸಲ್ಲಿ ನಾ ಹೇಳ್ತೀನಿ SH, ಓಕೆ, SH ಇಲ್ಲ ಹೇಳ್ತಾ ಇದ್ದೀನಿ. ಸೊ AWS EKS, ಓಕೆ, ಅಂದರೆ ಇಲ್ಲಿ AWS EKS ಇದೇನು ಕಮಾಂಡ್ ಇದೆಯಲ್ಲ, ಈ ಕಮಾಂಡ್ನ ನಾನು ವಯಾ ಜೆಂಕಿನ್ಸ್ ಥ್ರೂ ಪಾಸ್ ಮಾಡ್ತೀವಿ. ಇದೆಲ್ಲ ಮ್ಯಾನ್ಯುಲಾಗಿ ಮಾಡಿರೋದಲ್ವ, ಅದಕ್ಕೋಸ್ಕರ. ಸಪೋಸ್ ನಾಳೆ ನೀವು ಮ್ಯಾನ್ಯುಲಾಗಿ ಮಾಡಲಿಲ್ಲ ಅಂದಾಗ ಇದಾಗುತ್ತೆ. ಇಲ್ಲಿ ರೀಜನ್ ಇದೆಯಲ್ಲ, ರೀಜನನ್ನು ನಾನು ಏನಂತ ಮಾಡ್ತೀನಿ ಅಂದರೆ, ರೀಜನನ್ನು ಇಲ್ಲಿ ಇದು ಮಾಡ್ತೀನಿ, ಏನಂತ AWS _ ರೀಜನ್ ಅಂತ ಎನ್ವಾಮೆಂಟ್ ವೇರಿಯೇಬಲ್ ತೊಗೊಳ್ತೀನಿ. ಎಲ್ಲ ಎನ್ವಾಮೆಂಟ್ ವೇರಿಯೇಬಲ್ನ ಇಲ್ಲಿಂದನೇ ಮಾಡ್ತೀನಿ. ಸೊ ಸಪೋಸ್ ನಾಳೆ ನೀವು ಇದು ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳೋಣ, ಏನು ನೀವು ವರ್ಕ್ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ನೀವೇನು ಮಾಡಬೇಕು, ಈ ಇಮೇಜ್ ನೇಮ್ ಮತ್ತು ಈ ಒಂದು AWS ರೀಜನ್ಗಳನ್ನ ಚೇಂಜ್ ಮಾಡಿದ್ರೆ ಸಾಕು. ಆ್ಯಂಡ್ ಅದೇ ರೀತಿ ನನಗೇನು ಇಲ್ಲಿ ಕ್ಲಸ್ಟರ್ ನೇಮ್ ಕೂಡ ತೊಗೊಳ್ತೀನಿ ನಾನು. ಸೊ ಕ್ಲಸ್ಟರ್ _ ನೇಮ್, ಓಕೆ. ಕ್ಲಸ್ಟರ್ ನೇಮ್ ಹೆಂಗೆ ತೊಗೊಳ್ತೀರಾ, ಕ್ಲಸ್ಟರ್ ನೇಮ್ ಬಂದುಬಿಟ್ಟು ಗೋ ಹಿಯರ್, ಇದು ಕ್ಲಸ್ಟರ್ ನೇಮ್, ಇಲ್ಲಿ ಏನಿದೆಯಲ್ಲ ಇದು ಕ್ಲಸ್ಟರ್ ನೇಮ್, ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್, ಇದು ಕ್ಲಸ್ಟರ್ ನೇಮ್. ಸೊ ಕ್ಲಸ್ಟರ್ ನೇಮ್ ಆಯಿತು. ನಾನು ನೇಮ್ ಸ್ಪೇಸ್ ಕೂಡ ತೊಗೊಳ್ತೀನಿ ಇಲ್ಲೇ, ಯಾವ ನೇಮ್ ಸ್ಪೇಸ್ ಮೇಲೆ ನಾನು ಇದನ್ನು ಡಿಪ್ಲಾಯ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ಯಾವ ನೇಮ್ ಸ್ಪೇಸ್ ಮೇಲೆ ನಾನು ಡಿಪ್ಲಾಯ್ ಮಾಡ್ತಿರೋದು, IT ಕನ್ನಡಿಗರ ಮೇಲೆ. ಸೊ ಇದು ನನ್ನ ನೇಮ್ ಸ್ಪೇಸ್. ನಾವು ಸೇವ್ ಇಟ್, ಇಲ್ಲಿಗೆ ಬರ್ತೀನಿ, ರೀಜನ್. ಈ ರೀಜನ್ ಹತ್ರ ನಾನು ಐ ನೀಡ್ ಟು ಕಾಲ್ ಮೈ ಇದು ಏನು ವೇರಿಯೇಬಲ್. ಸೊ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು $, ಓಕೆ, $AWS ರೀಜನ್ ಅಂತ ಹಾಕ್ತೀನಿ. ಓಕೆ, ಈ ಥರ ಪ್ಯಾರಂಥಿಸಿಸ್ ಯೂಸ್ ಮಾಡಿದ್ರೆ ಮುಗೀತು, AWS ರೀಜನ್ ಆಗುತ್ತೆ. -, ನೇಮ್, ಇಲ್ಲಿ ನಾನೇನು ಕ್ಲಸ್ಟರ್ ನೇಮ್ ಅಂತ ಕೊಟ್ಟಿದ್ದೀನಿ. ಸೊ ಆ ಕ್ಲಸ್ಟರ್ ನೇಮ್ನ ಕೂಡ ಇಲ್ಲಿಗೆ ಹಾಕ್ಕೊಳ್ಳೋಣ, ಆಯಿತಾ. ಇಲ್ಲಿ $, ಕೊಡಬೇಕು. ಸರಿ, ಸೊ ಈಗ ಇದು ಸ್ಟೇಜ್ ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೇಜ್ ಏನು, ನೆಕ್ಸ್ಟ್ ಸ್ಟೇಜ್ ಅಂತಂದರೆ ನನಗೆ ನನ್ನ ಡಿಪ್ಲಾಯ್ಮೆಂಟ್ ಅನ್ನೋದನ್ನು ಡಿಪ್ಲಾಯ್ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಕೆಲವೊಂದಷ್ಟು ಪ್ಲಗ್ಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಸೊ ದಟ್ ನನಗೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ. ಕೆಲವೊಂದು ಪ್ಲಗ್ಗಿನ್ಸ್ಗಳು ಬೇಕು, ಏನೇನು ಬೇಕು ಅಂತ ತೋರಿಸ್ತೀನಿ ಈಗ. ಸೊ ಪ್ಲಗ್ಗಿನ್ಸಿಗೆ ಹೋಗಿ, ಸೊ ಇಲ್ಲಿ Kubernetes ಪ್ಲಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಎಲ್ಲ ಪ್ಲಗಿನ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಡಾಕರ್ ಮಾಡ್ಕೊಳ್ಳೋಣ. ಡಾಕರಲ್ಲಿ ಏನಿದೆ, ಸೊ ಡಾಕರ್ ಕಾಮನ್ಸ್, ಡಾಕರ್ ಪೈಪ್ಲೈನ್, ಆಯಿತಾ. ಅದೇ ಥರ Kubernetesಗೆ ಹೋಗೋಣ. Kubernetes, ಸೊ Kubernetesಲ್ಲಿ ನನಗೇನೇನು ಬೇಕು ಅಂತಂದರೆ, ಕ್ಲೈಂಟ್ API, ಕ್ರೆಡೆನ್ಷಿಯಲ್ಸ್ ಇವೆಲ್ಲ ಬೇಕಾಗಿಲ್ಲ, ಜಸ್ಟ್ Kubernetes ಒಂದು ಮಾಡಿಕೊಂಡು ಸಾಕು. ನಾನು ಒಂದು ಹೋಲ್ಸ್ ಎಲ್ಲ ಒಂದು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ Kubernetes ಎಲ್ಲ DevOps ಪೈಪ್ಲೈನ್, ಇದು ಮೇನ್ ಇದೊಂದು ಬೇಕು ನಮಗೆ, ಆಯಿತಾ. ಸೊ ಇದಾದಮೇಲೆ ಓಕೆ, ಇಷ್ಟು ಸಾಕೀಗ. ಇದು 3 Kubernetes ರಿಲೇಟೆಡ್ ಎಲ್ಲ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಡೌನ್ಲೋಡ್ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ನಾನೀಗ ಡಿಪ್ಲಾಯ್ ಮಾಡಲಿಕ್ಕೆ ಯಾವ ರೀತಿ ನಾನು ಪೈಪ್ಲೈನ್ ಜನ್ರೇಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು ಜನ್ರೇಟ್ ಆಗ್ತಿದೆಯಲ್ಲ, ಲೋಡ್ ಆಗಲಿ. ನಮಗೆ ವಿತ್ kubectl ಅಂತ ಒಂದು ಪ್ಲಗ್ಗಿನ್ ಆ್ಯಡ್ ಆಗುತ್ತೆ ಇದರಿಂದ, ಆಯಿತಾ. ಸೊ ಆ ಪ್ಲಗ್ಗಿನ್ ನಮಗೀಗ ವೆರಿ ಇಂಪಾರ್ಟೆಂಟ್. ಸೊ ಇದು ಲೋಡ್ ಆಗಲಿ ಕಂಪ್ಲೀಟಾಗಿ. ಓಕೆ, ಸೊ ಲೋಡೆಡ್. ಓಕೆ, ಆಯಿತು. ನಾವು ಗೋ ಬ್ಯಾಕ್ ಟು ಜೆಂಕಿನ್ಸ್ ಹೋಮ್ ಪೇಜ್. ಈಗ ಇದು ನಮ್ಮ ಅಪ್ಲಿಕೇಶನ್ ಅಲ್ವಾ, ಈ ಅಪ್ಲಿಕೇಶನ್ ಒಳಗಡೆ ಪೈಪ್ಲೈನ್ ಸಿಂಟ್ಯಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿತ್ kubectl ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ವಿತ್ಗೆ ಹೋಗಿ ವಿತ್ kubectl ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು Kubernetes CLI ಹಾಕಿದಾಗ ಈ ಪ್ಲಗಿನ್ ಬರುತ್ತೆ. ಈಗ ಕ್ರೆಡೆನ್ಷಿಯಲ್ ಬಂದುಬಿಟ್ಟು ಕ್ಯೂಬ್ ಚೂಸ್ ಮಾಡಿ, ಆಯಿತಾ. Kubernetes ಸರ್ವರ್ ಎಂಡ್ ಪಾಯಿಂಟ್ ಏನು, ಹೆಂಗೆ ಗೊತ್ತಾಗುತ್ತೆ ನಾನು ಯಾವುದ್ರ ಮೇಲೆ ಡಿಪ್ಲಾಯ್ ಮಾಡಬೇಕು ಅಂತ ಅಲ್ವಾ. ಇದಕ್ಕೆ ಹೋದರೆ ಇದು Kubernetes ಸರ್ವರ್ ಎಂಡ್ ಪಾಯಿಂಟ್, ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಗೋ ಬ್ಯಾಕ್, ಇಲ್ಲಿ Kubernetes ಸರ್ವರ್ ಎಂಡ್ ಪಾಯಿಂಟ್. ಕ್ಲಸ್ಟರ್ ನೇಮ್ ಬೇಕಾ, ಕ್ಲಸ್ಟರ್ ನೇಮ್ ಬಂದುಬಿಟ್ಟು ಇಲ್ಲಿ ಏನು ನಾನು ಕೊಟ್ಟಿದ್ದೀನಲ್ಲ ಅದನ್ನು ಡೈರೆಕ್ಟಾಗಿ ಮಾಡಿ, ಅಂದರೆ ಎಲ್ಲ ಇದ್ದದ್ದು
ಇದು ಕ್ಲಸ್ಟರ್ ನೇಮ್. ನಿಮ್ಗೆ ಏನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿಂದನೇ ಹೋಸ್ಟ್ ಮಾಡಿ. ಕಂಟೆಕ್ಸ್ಟ್ ನೇಮ್ ಬೇಕಾಗಿಲ್ಲ, ನೇಮ್ ಸ್ಪೇಸ್ ಕೂಡ ಬೇಕಾಗಿಲ್ಲ. ನೇಮ್ ಸ್ಪೇಸ್ ಕೂಡ ಡೈರೆಕ್ಟಾಗಿ ಅಲ್ಲಿ ಫೆಚ್ ಮಾಡ್ಬೋದು. ಇಲ್ಲ ಬೇಡ ಇಲ್ಲಿಂದನೇ ಮಾಡೋಣ ಅಂತಂದರೆ ಇಲ್ಲಿ ಏನಿದೆ ಅಂತಂದರೆ ಇದನ್ನೇ ಇಲ್ಲಿ ಹಾಕಿ ಅಷ್ಟೇ. ಇನ್ನು ಸರ್ಟಿಫಿಕೇಟ್ ಅಥಾರಿಟಿ ಏನು ಬೇಡ. ಸೊ ಪೈಪ್ಲೈನ್ ಸ್ಕ್ರಿಪ್ಟ್ನ ಜನ್ರೇಟ್ ಮಾಡಿ, ಇದು ನಮ್ಮ ಬ್ಲಾಕ್ ಆಯಿತಾ. ಇದು ನನ್ನ ಬ್ಲಾಕ್. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಫಸ್ಟ್ ಸ್ಟೇಜ್ ಬರೆಯೋಣ. ಸ್ಟೇಜ್, ಈ ಸ್ಟೇಜಲ್ಲಿ ಡಿಪ್ಲಾಯಿಂಗ್ ಟು EKS ಕ್ಲಸ್ಟರ್. ಆಮೇಲೆ ಇಲ್ಲಿ ನಾನು ಏನು ಮಾಡ್ತೀನಿ, ಓಕೆ 1 ಸೆಕೆಂಡ್ ಇರಿ, ಏನೋ ಆಯಿತು. ಈಗ ಆಯಿತಾ, ಸ್ಟೆಪ್ಸ್ ಹಾಕೋಣ. ಸೊ ಈ ಸ್ಟೆಪ್ಸ್ ಒಳಗಡೆ, ಓಕೆ, ಈ ಸ್ಟೆಪ್ಸ್ ಒಳಗಡೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಕಾಪಿ ಮಾಡಿದರೆ ಇದೇನಿದೆಯಲ್ಲ ಕ್ಯಾನ್ಸಲ್ ಮಾಡಿ ಹೀಗೆ. ಸೊ ಸ್ಟೆಪ್ಸ್ ಒಳಗಡೆ ನಾನು ವಿತ್ ಕ್ಯೂಬ್ ಕಾನ್ಫಿಗ್ನ ಹಾಕಬೇಕು. ವಿತ್ ಕ್ಯೂಬ್ ಕಾನ್ಫಿಗ್ ಒಳಗಡೆ ನಾವೇನು ಮಾಡಬೇಕು, 1 ಸೆಕೆಂಡ್. ಸೊ ವಿತ್ ಕ್ಯೂಬ್ ಕಾನ್ಫಿಗ್ ಹಾಕಿದರೆ ಓಕೆ, ಸೊ ಸ್ಟೆಪ್ಸ್ ಒಳಗಡೆ ಕಾನ್ಫಿಗ್ ಹಾಕಿದ್ದೀವಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ SH ಇಲ್ಲಿ ನಾನು ಹೇಳ್ತೀನಿ. ಈಗ ಕ್ಯೂಬ್ಸಿಟಿಲ್ ಡಿಪ್ಲಾಯ್ಮೆಂಟ್ ಅಪ್ಲೈ ಅಂತ ಹಾಕಿದರೆ, ಓಕೆ, ಕ್ಯೂಬ್ಸಿಟಿಲ್ ಈಗ ನೋಡಿ 1 ಸೆಕೆಂಡ್. ಈಗ ಆಯಿತು, ಕ್ಯೂಬ್ಸಿಟಿಲ್ ಅಪ್ಲೈ -F -F ಡಿಪ್ಲಾಯ್ಮೆಂಟ್ ನೇಮ್ ಬಂದುಬಿಟ್ಟು ಇದು ಆಯಿತಾ. ಸೊ ಕಾಪಿ ದಿ ನೇಮ್, ಗೋ ಬ್ಯಾಕ್, ಡಿಪ್ಲಾಯ್ಮೆಂಟ್.yaml -n, ಓಕೆ, -n ಇದು ಏನು ನೇಮ್ ಸ್ಪೇಸು, ಕರೆಕ್ಟಾ. ಸೊ -n ಡಾಲರ್ ನೇಮ್ ಸ್ಪೇಸು. ಸರಿ, ಈಗ ಅದಕ್ಕೂ ಮುಂಚೆ ನಾನು ಡಿಪ್ಲಾಯ್ಮೆಂಟಲ್ಲಿ ಇಲ್ಲಿ ರೀಪ್ಲೇಸ್ ಅಂತ ಹಾಕಿದ್ದೀನಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ ನೋಡಿ, ಇಮ್ಯಾಜಿನ್ ನಾನು ಏನಕ್ಕೆ ಆ ಥರ ಹಾಕಿದೆ ಅಂದರೆ, ಇವಾಗ ನೋಡಿ, ಗೋ ಬ್ಯಾಕ್ 1 ಸ್ಟೆಪ್, ನನಗೆ ಡಿಪ್ಲಾಯ್ಮೆಂಟ್ ಫೈಲ್ನ ಕ್ಯಾಟ್ ಮಾಡ್ತೀನಿ. ಈಗ ಇದನ್ನು ಸೆಡ್ ಮುಖಾಂತರ ನಾನೇನು ಮಾಡ್ತೀನಿ, ಸೆಡ್, ಓಕೆ, ಸೆಡ್ ಇಲ್ಲಿ ಕಾಲನಿಯಸ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಈ ರೀಪ್ಲೇಸ್ ಅನ್ನೋ ಟ್ಯಾಗ್ ಇದೆಯಲ್ಲ, ಆ ರೀಪ್ಲೇಸ್ ಅನ್ನೋ ಟ್ಯಾಗ್ಗೆ ಲೆಟ್ಸೆ ನಾನು ಮನೋಜ್ ಅಂತ ಟ್ಯಾಗ್ನ ರೀಪ್ಲೇಸ್ ಮಾಡಿಬಿಟ್ಟು, ಓಕೆ, ರೀಪ್ಲೇಸ್ ಮಾಡಿ ಗ್ಲೋಬಲ್ ಎಲ್ಲೆಲ್ಲಿ ಇದೆಯೋ ರೀಪ್ಲೇಸ್ ಅನ್ನೋ ಟ್ಯಾಗ್ ಅಲ್ಲೆಲ್ಲ ರೀಪ್ಲೇಸ್ ಮಾಡಿ ನಾನು ಆ ಫೈಲ್, ಈ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಏನಿದೆ ಅದಕ್ಕೆ ಹೇಳ್ತೀನಿ. ನೋಡಿ ಇವಾಗ ನೋಡಿ ಸೆಡ್ ಈ ಥರ ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಇಮೇಜ್ ಹತ್ರ ಮನೋಜ್ ಅಂತ ಆಗುತ್ತೆ. ಇವಾಗ ನಾನೇನು ಮಾಡಬೇಕು, ಯಾವಾಗ ನನ್ನ ಇಮೇಜ್ ಕ್ರಿಯೇಟ್ ಆಗುತ್ತೋ ಆ ಪ್ರತಿ ಸತಿನೂ ಕೂಡ ಈ ಇಮೇಜ್ಗೆ ಹೊಸ ಇಮೇಜ್ ರೀಪ್ಲೇಸ್ ಆಗಬೇಕು. ಸೊ ದಟ್ ಎವ್ರಿ ಟೈಮ್ ಒಂದು ಹೊಸ ಡಿಪ್ಲಾಯ್ಮೆಂಟ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ. ಹಾಗಾದರೆ ಈಗ ನೋಡಿ, ಈಗ VI ಮಾಡಿದರೆ ಈಗ ಇನ್ನೊಮ್ಮೆ ಕ್ಯಾಟ್ ಮಾಡ್ತೀನಿ, ಅದು ಆ ರೀಪ್ಲೇಸ್ ಅನ್ನೋ ಟ್ಯಾಗ್ ಹೊಟ್ಟೋಗಿರುತ್ತೆ. ಸೊ ಕ್ಯಾಟ್ ಆಫ್ ಡಿಪ್ಲಾಯ್ಮೆಂಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಅಗೇನ್ ರೀಪ್ಲೇಸ್ ಅಂತಲೇ ಇರುತ್ತೆ ಆಯಿತಾ. ಇದು ಇನ್ಸರ್ಟ್ ಆಗಲ್ಲ. ನೀವು ಇನ್ಸರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಸೆಡ್ಡಿಗೆ -I ಅನ್ನೋ ಆಪ್ಷನ್ನ ಯೂಸ್ ಮಾಡಬೇಕು, ಆವಾಗ ವರ್ಕ್ ಆಗುತ್ತೆ. ಈಗ ಇದೇನಿದೆಯಲ್ಲ ಇಷ್ಟನ್ನು ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ಹೋಗ್ತೀನಿ ನಾನು, ಈ ಜೆಂಕಿನ್ಸ್ ಫೈಲ್ ಇದೆಯಲ್ಲ, ಇದಕ್ಕೂ ಮುಂಚೆ ನಾನೇನು ಮಾಡ್ತೀನಿ, SHನ ಯೂಸ್ ಮಾಡಿಬಿಟ್ಟು SHನ ಯೂಸ್ ಮಾಡಿ ಸೆಡ್ -I ಎಸ್ ಡಿಪ್ಲಾಯ್ಮೆಂಟ್.yaml ಅಂತ ಹೇಳ್ತೀನಿ. ಇಲ್ಲಿ ಮನೋಜ್ ಅಂತಿದೆಯಲ್ಲ, ಮನೋಜ್ ಬದಲಿಗೆ ನಾನೇನು ಹೇಳ್ತಾ ಇದ್ದೀನಿ, ಡಾಲರ್ ಇಮೇಜ್ ನೇಮ್ ಅಂತ ಹಾಕ್ತೀನಿ. ಸೊ ದಟ್ ಇಮೇಜ್ ನೇಮ್ ಏನು ಇಲ್ಲಿ ಬರುತ್ತೋ, ಈ ವೇರಿಯೇಬಲ್ ಬರುತ್ತೋ ಆ ವೇರಿಯೇಬಲ್ಲು ರೀಪ್ಲೇಸ್ ಅನ್ನೋದ್ರ ಜೊತೆ ಚೇಂಜ್ ಆಗಿ ಡಿಪ್ಲಾಯ್ಮೆಂಟ್ ಫೈಲ್ ಅಪ್ಡೇಟ್ ಆಗುತ್ತೆ, ಇನ್ಸರ್ಟ್ ಆಗುತ್ತೆ. ಆಮೇಲಿಂದ ಇದು ಡಿಪ್ಲಾಯ್ಮೆಂಟ್ ಅನ್ನೋದು ಮಾಡುತ್ತೆ. ಓಕೆ, ಡಿಪ್ಲಾಯ್ಮೆಂಟ್ ಮಾಡಿದ್ಮೇಲೆ ಬೇಕಾದರೆ ನಿಮಗೆ ವೆರಿಫಿಕೇಷನ್ಗೆ ಅಂತ ನೀವೇನು ಮಾಡ್ಬೋದು, ಈ ಸ್ಟೇಜ್ನ ಕಾಪಿ ಮಾಡ್ಕೊಳ್ಳಿ, ಇನ್ನೊಮ್ಮೆ ಸ್ಟೇಜ್ ಹಾಕ್ಕೊಳ್ಳಿ ಇದನ್ನು, ಯಾಕೆಂದರೆ ಡೀಟೇಲ್ಸ್ ಇರುತ್ತಲ್ಲ. ಸೊ ಇಲ್ಲಿ ವೆರಿಫೈಂಗ್ ದ ಡಿಪ್ಲಾಯ್ಮೆಂಟ್ ಅಂತ ಹಾಕಿ ಇಲ್ಲಿ ನಾವೇನು ಮಾಡಬೇಕು, ಸೊ ಇದನ್ನು ರಿಮೂವ್ ಮಾಡಿಬಿಟ್ಟು ಕ್ಯೂಬ್ಸಿಟಿಲ್
kubectl get pods ಅಂತ ನೋಡಬೇಕು, -n ನೇಮ್ ಸ್ಪೇಸ್ ಆಯಿತಾ, -n ನೇಮ್ ಸ್ಪೇಸ್. ಆಮೇಲೆ ಇಲ್ಲಿ ಗೆಟ್ ಪಾರ್ಟ್ಸ್ ಆದಮೇಲೆ ಗೆಟ್ svc ಅಂತ ನೋಡಬೇಕು. ಸೊ ದಟ್ ಸರ್ವಿಸಸ್ ಕೂಡ ಗೊತ್ತಾಗತ್ತೆ. ಸೊ ಇಷ್ಟು ನನ್ನ ಪೈಪ್ಲೈನ್ ಆಯಿತಾ. ಈಗ ಇದನ್ನು ಪುಷ್ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಇದನ್ನು ಕಮಿಟ್ ಮಾಡೋಣ. ಸೊ ಅಪ್ಡೇಟೆಡ್ ಆಲ್ ದಿ ಸ್ಟೇಜಸ್ ಅಂತ ಹಾಕ್ತಾಯಿದ್ದೀನಿ. ಕಮಿಟ್ ಸಿಂಕ್ ಚೇಂಜಸ್. ಓಕೆ, ಡನ್. ಗೋ ಬ್ಯಾಕ್. ನಾವು ಇಲ್ಲಿಗೆ ಹೋಗೋಣ. 7th one ಟ್ರಿಗರ್ ಆಗಬೇಕು. ಸೊ 7th one ಟ್ರಿಗರ್ ಆಯಿತು. ವಿಲ್ ಸಿ ಇದು ಹೋಗುತ್ತಾ, ಪ್ರತಿ ಸ್ಟೇಜ್ ಕೂಡ ಡಿಪ್ಲಾಯ್ ಆಗುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ. ಸಿ ದಿಸ್ ಈಸ್ ಹೌ ನಾವು ಒಂದು ಪೈಪ್ಲೈನ್ ಲೈಕ್ ಒಂದು ಡಿಪ್ಲಾಯ್ಮೆಂಟ್, ಕಂಪ್ಲೀಟ್ ಆಟೋಮೇಟೆಡ್ ಡಿಪ್ಲಾಯ್ಮೆಂಟ್ ಹೇಗೆ ಮಾಡೋದು ಅಂದರೆ ದಿಸ್ ಈಸ್ ಅ ವೇ ಟು. ಆಯಿತಾ. ಸೊ ಹಾಗೆಯೇ ನೀವು ಎನಿ ಅಪ್ಲಿಕೇಶನ್, ಇವಾಗ ನಾನೇನೋ ಪೈಥನ್ ಅಪ್ಲಿಕೇಶನ್ ತೊಗೊಂಡಿದ್ದೀನಿ, ಪೈಥನ್ ಮೇಲೆ ಬಿಲ್ಡ್ ಮಾಡ್ತೀನಿ. ಇಮ್ಯಾಜಿನ್ ನಿಮ್ಮ ಹತ್ರ ನಾಳೆ ಜಾವಾ ಅಪ್ಲಿಕೇಶನ್ ಇದೆ ಅಂತ, ಅದನ್ನು ಹೇಗೆ ಬಿಲ್ಡ್ ಮಾಡ್ತೀರಾ, ಅದನ್ನು ಕೂಡ ಸೇಮ್ ಫ್ಯಾಷನಲ್ಲೇ ಬಿಲ್ಡ್ ಮಾಡ್ತೀರಾ. ಆಯಿತಾ. ಮೇ ಬಿ ಅದು ಡಿಫ್ರೆನ್ಸ್ ಇರ್ಬೋದು. ಈಗ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಇದನ್ನು ನಾರ್ಮಲ್, ಇದು ನಾನು ಈ ಕೇಸ್ ಮೇಲೆ ಡೈರೆಕ್ಟಾಗಿ ಡಿಪ್ಲಾಯ್ಮೆಂಟ್ ಮಾಡೋದು. ಇಮ್ಯಾಜಿನ್ ನನ್ನ ಹತ್ರ ಒಂದು ಆರ್ಗೋ ಸಿ ಡಿ ಕ್ಲಸ್ಟರ್ ಇದೆ ಅಂತ ಇಟ್ಕೊಳ್ಳಿ. ಆ ಆರ್ಗೋ ಸಿ ಡಿ ಮೇಲೆ ಹೇಗೆ ಡಿಪ್ಲಾಯ್ ಮಾಡೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಫಾರ್ ನೌ ಒಂದು ಈ ವಿಡಿಯೋ ಸೀರೀಸ್ ಏನಕ್ಕೆ ಅಂತ ಹೇಳಿದ್ರೆ, ನೀವೊಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿ ನೀವೇನಾದರೂ ಡಿಪ್ಲಾಯ್ ಮಾಡ್ತೀರಾ ಅಥವಾ ಏನಾದರೂ ಮಾಡ್ತಿದ್ದೀರಿ ಅಂದಾಗ ದಿಸ್ ವುಡ್ ಬಿ ರಿಯಲಿ ಹೆಲ್ಪ್ಫುಲ್. ಓಕೆ, ನಾವು ಒಂದು ನಿಮಿಷ. ಓಕೆ, ಸೊ ಇದು ಬಿಲ್ಡ್ ಆಗಲಿಕ್ಕೆ ಟೈಮ್ ತೊಗೊಳ್ತು. ಸೊ ನೋಡಿ, ಇದು ಪುಷ್ ಆಗ್ತಾಯಿದೆ. ಜಸ್ಟ್ ಇನ್ನೊಂದು ಟೈಮ್ ತೊಗೊಳ್ಳಿ ಅದು ಕ್ಲೀನಾಗಿ. ಓಕೆ, ಜಸ್ಟ್ ಪಾಸ್ ಮಾಡ್ತೀನಿ, ಇದು ಪುಷ್ ಆಗಲಿ, ಕಂಪ್ಲೀಟ್ ಆಗಲಿ, ದೆನ್ ಐ ವಿಲ್ ಶೋ ದ ಕಂಪ್ಲೀಟ್ ಪೈಪ್ಲೈನ್. ನೋಡಿ, ಈಗ ಡಾಕರ್ ಇಮೇಜ್ ಪುಷ್ ಆಯಿತು. ಆ್ಯಂಡ್ ಅದಾದಮೇಲೆ ಈ ಕೇಸ್ ಕ್ಲಸ್ಟರ್ ಮೇಲೆ ಹೋಯಿತು. ಫಸ್ಟು ಅಪ್ಡೇಟ್, ಕ್ಲಸ್ಟರ್ ಅಪ್ಡೇಟ್ ಕೂಡ ಮಾಡ್ಕೊಳ್ತು. ರೈಟ್, ಕ್ಲಸ್ಟರ್ ಅಪ್ಡೇಟ್ ಆದಮೇಲೆ ದೆನ್ ಡಿಪ್ಲಾಯಿಂಗ್ ಟು ಈ ಕೇಸ್, ಇದರಲ್ಲಿ ಪಾರ್ಟ್ಸ್ನ ಕ್ರಿಯೇಟೆಡ್. ಆಯಿತಾ. ಆಮೇಲೆ ಅದೇ ರೀತಿ ಇಲ್ಲಿ ಗೆಟ್ ಪಾರ್ಟ್ಸ್ ಅಂತ ಹಾಕಿದಾಗ, ಸೊ ಪಾರ್ಟ್ಸ್ ಇನ್ನು ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿತ್ತು. ಫೈನ್. ಈಗ ನಾವು ಏನು ಮಾಡೋಣ ಅಂದರೆ, ಜಸ್ಟ್ ಇಲ್ಲಿಗೆ ಹೋಗೋಣ. kubectl ಗೆಟ್ ಪಾರ್ಟ್ಸ್ ಅಂತ ಹಾಕಿದರೆ, ಗೆಟ್ ಪಾರ್ಟ್ಸ್ -n ಇದಲ್ವಾ. ಸೊ ಗೋ ಬ್ಯಾಕ್. ಓಕೆ, ಇಲ್ಲಿ ಹಾಕೋಣ. ಸೊ ಇವಾಗ ಒಂದು ರನ್ನಿಂಗ್ ಆಯಿತು, ಇನ್ನೊಂದು ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿದೆ. ಸೊ ಲೆಟ್ ಇಟ್ ಬಿ, 2 ರನ್ ಆಗ್ತಾ ಇದೆ. ಆ್ಯಂಡ್ ಅದೇ ರೀತಿ ಇವಾಗ ನಮ್ಮ ಸರ್ವಿಸ್ನ ಕೂಡ ನಾವು ನೋಡೋಣ. svc ಅಂತ ಹಾಕಿದರೆ, ಸೊ ನನ್ನ ಸರ್ವಿಸ್ ಕೂಡ ಬಂತು. ಸೊ ಇದು ಅಪ್ ಆಗಲಿಲ್ಲ ಅಂದರೆ ಕೆಲವೊಮ್ಮೆ ಟೈಮ್ ಕೊಡಿ, 1 or 2 minutes, ಆವಾಗ ಅಪ್ ಆಗುತ್ತೆ. ಇದನ್ನು ಹಾಕಿ, ಸೊ ಇವಾಗ ವಯಾ ನನ್ನ ಲೋಡ್ ಬ್ಯಾಲೆನ್ಸರ್ ನನ್ನ ಅಪ್ಲಿಕೇಶನ್ನ ನಾನು ಆ್ಯಕ್ಸೆಸ್ ಮಾಡ್ತಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಗಿವ್ ಲೈಕ್ ಅ ಮಿನಿಟ್, ನಾನು ಅದನ್ನು ಆ ಕೀ ತೊಗೊಳ್ತೀನಿ. ಇನ್ ಜನರಲ್ ನಮಗೆ ಕೀಸ್ಗಳು ಬೇಕಲ್ಲ, ಆ ಕೀಸ್ನ ತೊಗೊಂಡು ನಾನು ವಾಟ್ ಐ ವಿಲ್ ಡು, ಬಿಕಾಸ್ ಈ API ಕೀ ಅನ್ನೋದು ಚಾರ್ಜಸ್ ಬೀಳುತ್ತಲ್ವ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ಹೈಡ್ ಮಾಡಿಟ್ಟಿದ್ದೀನಿ ಅಷ್ಟೇ. ಸೊ ನಾನು ಕೀನ ತೊಗೊಂಡು ನಾನು ಅಲ್ಲಿ ಪೇಸ್ಟ್ ಮಾಡಿ ಅಪ್ಲಿಕೇಶನ್ ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡ್ತೀನಿ. ಓಕೆ, ನನ್ನ ಕೀನ ಕಾಪಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಇಟ್, ಎಂಟರ್. ಇನಿಷಿಯಲೈಸ್ ಆಯಿತು. ಇನಿಷಿಯಲೈಸ್ ಆದಮೇಲೆ ನಾನು ಹೇಳ್ತೀನಿ ಹಾಯ್ ಅಂತ. ಸೊ ಏನು ಆನ್ಸರ್ ಕೊಡುತ್ತೆ ನಮ್ಮ ಬಾಟ್ ನೋಡೋಣ. ಓಕೆ, ಸೊ ಇದು ಪ್ರಿಂಟ್ ಮಾಡಿದೆ, ಬಟ್ ರೆಸ್ಪಾನ್ಸ್ ಅನ್ನೋದು ನಮ್ಮ ಕೋಡ್ ಅನ್ನೋದು ಕರೆಕ್ಟಾಗಿ ಎಲ್ಲೋ ಮಿಸ್ಟೇಕ್ ಆಗಿದೆ, ಇಲ್ಲಿ ಫಾರ್ಮ್ಯಾಟಿಂಗ್ ಬರ್ತಾ ಇಲ್ಲ. ಸೊ ಕ್ಯಾನ್ ಯು ರೈಟ್ ಜೆಂಕಿನ್ಸ್ ಫೈಲ್ ಅಂತ. ಸಿ ಅಪ್ಲಿಕೇಶನ್ ಇಸ್ ನಾಟ್, ಇಲ್ಲಿ ಮ್ಯಾಟ್ರ್ ಆಗೋದು ಅಪ್ಲಿಕೇಶನ್ ಅಲ್ಲ. ಸೊ ನಾವೀಗ ಏನು ಇಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ವಲ್ಲ, ಈ ಮೆಥಡಾಲಜಿ ನಮಗೆ ಬೇಕು. ಆಮೇಲೆ ನಾವು ಅಪ್ಲಿಕೇಶನ್ನ ಕೂತ್ಕೊಂಡು ನಾವು ಹೇಗೆ ಬೇಕೋ ಹಾಗೆ ಡಿಪ್ಲಾಯ್ಮೆಂಟ್ ಅನ್ನೋದನ್ನು ಮಾಡೋದು. ಓಕೆ, ಸೊ ಈಗ ಫಾರ್ ಸಮ್ ರೀಸನ್ ಇದೇನಾಗ್ತಾ ಇದೆ, ಔಟ್ಪುಟ್ ಅನ್ನೋದು ಪಾರ್ಸ್ ಆಗ್ತಾ ಇಲ್ಲ. ಸೊ ಲೆಟ್ಸ್ ಗೋ ಬ್ಯಾಕ್, ನಮ್ಮ ಕೋಡ್ ಬೇಸ್ಗೆ ಹೋಗೋಣ, app.py. ಸೊ ಇಲ್ಲಿ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಇಟ್ಸ್ ನಾಟ್ ಗಿವಿಂಗ್ ಅಂತ.
ಓಕೆ, ಈ ಆನ್ಸರ್ ಜನ್ರೇಟ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ಇನ್ವೋಕಿಂಗ್. ಓಕೆ, ಸೊ 1 second. ಓಕೆ, ಸೊ ಐ ವಾಸ್ ಗೋಯಿಂಗ್ ಥ್ರೂ ಆಲ್ ದಿ GPT-5 ಮಾಡಲ್ಸ್ ಡಿಸ್ಕ್ರಿಪ್ಷನ್ ಎಲ್ಲ. ಸೊ ಅಲ್ಲಿ ಏನಂತ ಹೇಳಿದ್ರೆ, ಈ ಟೆಕ್ಸ್ಟ್ ಇನ್ಪುಟ್ ಪಾರ್ಸರ್ ಇದೆಲ್ಲ ಅದು GPT-5ಗೆ ವರ್ಕ್ ಆಗೋದಿಲ್ಲ. ಸೊ ವಿ ನೀಡ್ ಟು ಲುಕ್ ಫಾರ್ ಈ ಮಾಡಲ್. ಸೊ GPT-4 ಓಮಿನ್ ಇದೆಲ್ಲ ಅದನ್ನು ಹಾಕಿ, ಸೊ ಇಲ್ಲಿ ನಾನು ಜಸ್ಟ್ ಹಾಯ್ ಅಂತ ಕೊಡಿ. ಸೊ ಈಗ ಹಲೋ ಹೌ ಕ್ಯಾನ್ ಐ ಅಸಿಸ್ಟ್ ಟುಡೇ ಅಂತ ಬರುತ್ತೆ. ಸೊ ನಾನು ಕೇಳ್ತೀನಿ, ಸೊ ವಾಟ್ ಈಸ್ ಡಾಕರ್ ಅಂತ ಕೇಳ್ತೀನಿ. ಸೊ ಏನು ಆನ್ಸರ್ ಬರುತ್ತೆ ನೋಡೋಣ. ಸೊ ಹಾಗೆಯೇ ಈ ಥರ ಡಾಕರ್ ಈಸ್ ಅ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್, ಆಟೋಮೇಟ್, ಈ ಥರ ಎನಿ ಆನ್ಸರ್ ನೀವು ಈ ಥರ ನೀವು ಚಾರ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಒಂದು ಜಸ್ಟ್ ನನ್ನ ಅಪ್ಲಿಕೇಶನ್ ಹೇಳ್ತಾನೆ. ಈಗ ವಿತೌಟ್ ಡೌನ್ ಟೈಮ್ ಇಲ್ಲದೆ ನಾವು ಹೇಗೆ ಈ ಬಾಟ್ನ ಇದು ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಡಿಗೆ ಹೋಗ್ತೀನಿ. ಈ ಕೋಡಲ್ಲಿ ನಾನು GPT-5 ಇದೆಲ್ಲ, ನಾನು ಎಗೇನ್ ಇಲ್ಲಿ GPT-5 ಮಾಡಲ್ಸ್ಗೆ ಹೋಗಿ ಯಾವುದಾದ್ರು ಬೇರೆ ಮಾಡಲ್ನ ಚೂಸ್ ಮಾಡೋಣ. ಓಕೆ, ಸೊ ಬೆಟರ್ ನಮ್ಮ ಮಾಡಲ್ಸ್ಗೆ ಚೂಸ್ ಮಾಡಿ ಯಾವುದಾದ್ರೂ ಸಿಂಪಲ್ ಮಾಡಲ್ನ ತೊಗೊಳ್ಳೋಣ. ಸೊ ಇದರಲ್ಲಿ ಇದೆಲ್ಲ ಹಳೆ ಮಾಡಲ್ ಆಯಿತು. ಸಾರಾ 2 GPT-4 ಓಮಿನಿ. ಸೊ GPT-4.1 ಇದೆಲ್ಲ, ಈ GPT-4.1 ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ GPT-5 ಬದಲಿಗೆ ನಾನು ಇದನ್ನು ಚೇಂಜ್ ಮಾಡ್ತೀನಿ. ಸೊ ಐ ವಿಲ್ ಡೂ GPT-4 ಈ ಮಾಡಲ್ನ ಸೇವ್ ಮಾಡಿ. ಇದು ವರ್ಕ್ ಆಗುತ್ತೆ ಅಲ್ವ ನೋಡೋಣ. ಈಗ ನಾನು ಏನು ಮಾಡ್ತೀನಿ, ಸೊ ಇಲ್ಲಿ ನಾನು ಹೇಳ್ತೀನಿ, ಸೊ ಅಪ್ಡೇಟೆಡ್ ಮೈ ಕೋಡ್ ಅಂತ ಹಾಕಿ ಏನೋ ಜಸ್ಟ್ ಪುಷ್ ಮಾಡ್ತೀನಿ. ಸೊ ಈಗ ಕೋಡ್ ಏನಾದರೂ ಆಗಿರಲಿ, ನೋ ನೀಡ್ ಟು ವರಿ ಆನ್ ಕೋಡ್ ಪಾರ್ಟ್, ಬಟ್ ನಾವು ಡಿಪ್ಲಾಯ್ಮೆಂಟ್ ಈಗ ನಾವು ಮಾಡಿದ್ದಲ್ಲ, ಸೊ ಅದು ಇಂಪಾರ್ಟೆಂಟ್. ಸೊ ಈಗ ಆಸ್ ಸೂನ್ ಆಸ್ ಐ ಕಮಿಟ್, ಇಲ್ಲಿ ನನಗೆ ಟ್ರಿಗರ್ ಆಗಬೇಕು ಅಪ್ಲಿಕೇಶನ್. ಸೊ ನನ್ನ ಅಪ್ಲಿಕೇಶನ್ ಟ್ರಿಗರ್ ಆಯಿತು. ಸೊ ಟ್ರಿಗರ್ ಆದಮೇಲೆ ಈಗ ಇದು ಕಂಟಿನ್ಯೂಸ್ ಬಿಲ್ಡ್ ಆಗ್ತಿರುತ್ತೆ. ಸೊ ನಾನಿಲ್ಲಿ ನನ್ನ ಅಪ್ಲಿಕೇಶನ್ಸ್ನ ನಾನು ಯೂಸ್ ಮಾಡಬೇಕು. ಸೊ ವಾಟ್ ಈಸ್ ATS ರೆಸ್ಯೂಮ್ ಅಂತ ಕೇಳ್ತೀನಿ. ಸೊ ಇದು ಏನು ಆನ್ಸರ್ ಕೊಡುತ್ತೆ ನೋಡೋಣ. ಈ ಥರ ಆಯಿತಾ, ATS ರೆಸ್ಯೂಮ್ ಅಪ್ಲಿಕೆಂಟ್, ಓಕೆ, ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನಿಮಗೆ ಈ ATS ಫ್ರೆಂಡ್ಲಿ ರೆಸ್ಯೂಮ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ, ಓಕೆನಾ. ಸೊ ಜಸ್ಟ್ ನಾನು ನಿಮಗೆ ವಿತ್ ಮಿನಿಮಮ್ 100 ಟೋಕನ್ಸ್ ನಾನು ಹೇಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದೇ ನೀವು ವಿತ್ ಲೈಕ್ ಏನಂತ ಹೇಳೋದು, ವಿತ್ ಪ್ರಾಪರ್ ಫುಲ್ ಲೆಂತ್ ಮ್ಯಾಕ್ಸಿಮಮ್ ಟೋಕನ್ಸ್ ಇಟ್ಕೊಂಡು ಕೂಡ ನೀವು ಬಿಲ್ಡ್ ಮಾಡ್ಬೋದು. ನೋಡಿ, ನಾನು ಮ್ಯಾಕ್ಸಿಮಮ್ ಟೋಕನ್ಸ್ ಇಟ್ಕೊಂಡು ನಾನು ಬಿಲ್ಡ್ ಮಾಡ್ತೀನಿ. ಐ ಆಮ್ ಗೆಟಿಂಗ್ ಕಂಪ್ಲೀಟ್ ಕಂಟೆಂಟ್. ಸೊ ಈಗ ನೋಡಿ ನಾನೇನು ಮಾಡ್ತೀನಿ, ಓಕೆ, ಸೊ ಇದಕ್ಕೆ ನಾನು ಇಲ್ಲಿ ಟೋಕನ್ಸ್ನ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ನನಗೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೋಕನ್ಸ್ ಫಾರ್ ದಿಸ್ ಅಂತ. ಸೊ ಈಗ ನಾನು ಏನು ಮಾಡ್ತೀನಿ ಇಲ್ಲಿ, ಸೊ ಕ್ಯಾನ್ ಯು ಕ್ರಿಯೇಟ್ ಒನ್ ರೆಸ್ಯೂಮೆ ವಿತ್ ATS ಫ್ರೆಂಡ್ಲಿ ಫಾರ್ 5 years ಡೆವಾಪ್ಸ್ ಇಂಜಿನಿಯರ್ ಅಂತ ಹಾಕ್ತೀನಿ. ಇವಾಗ ಜಸ್ಟ್ ನನಗೆ ಎಷ್ಟು ಕಂಟೆಂಟ್ ಬಂದರೂ ಪರವಾಗಿಲ್ಲ. ಈ 500 ಟೋಕನ್ಸ್ಗೆ ಎಷ್ಟು ಯೂಸ್ ಮಾಡ್ಕೊಂಡು ಕಂಟೆಂಟ್ ಬರುತ್ತೋ ಬರಲಿ, ದಟ್ಸ್ ಫೈನ್. ಆಯಿತಾ, ನಾನು ಏನಂದರೆ ನಿಮಗೆ ಜಸ್ಟ್ ಒಂದು ಅಪ್ಲಿಕೇಶನ್ನ ತೋರಿಸ್ತಿದ್ದೀನಿ. ಈ ಓಪನ್ API ಕೀ ಎಲ್ಲಿ ತೊಗೊಂಡೆ ಅಂತಂದರೆ, ನಾನು ಈ ಓಪನ್ API ಕೀ ಇಲ್ಲಿ ಹೋಗಿ ನಾನು ಬೈ ಮಾಡಿದ್ದೀನಿ, ಆಯಿತಾ, ಓಪನ್ API ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನೋಡಿ ಯಾವ ರೀತಿ, ಅಬ್ಸಲ್ಯೂಟ್ಲಿ ಬಿಲೋ ಇಸ್ ಅ ಸಿಂಪಲ್ ATS ರೆಸ್ಯೂಮೆ ಫಾರ್ 5 years ಎಕ್ಸ್ಪೀರಿಯನ್ಸ್, ಪ್ರೊಫೆಷ್ನಲ್ ಸಮ್ಮರಿ ಹೆಂಗೆ, ಟೆಕ್ನಿಕಲ್ ಸ್ಕಿಲ್ಸ್ ಹೆಂಗೆ, ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಏನೇನು ಹಾಕ್ತಿದ್ದೀನಿ. ಸೊ ಇದೆಲ್ಲ ಕೂಡ ನಾವು ಮಾಡಬೇಕು. ಸೊ ಈಗ ನೋಡಿದ್ರೆ ನಾವೆಲ್ಲನೂ ಮಾಡಿದ್ದೀವಿ ಇದರಲ್ಲಿ, ರೈಟ್. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಇದನ್ನು ತೋರಿಸ್ತೀನಿ. ನೋಡಿ, ಈಗ ಇದು ಅಪ್ಲಿಕೇಶನ್ ಅಪ್ ಆಗಿದೆ. ಇಫ್ ಯು ಸಿ ಮೈ ಇಲ್ಲಿ GPT-5 ಇದೆ, ಜಸ್ಟ್ ರಿಫ್ರೆಶ್ ಮಾಡಿ. ಓಕೆ, ರಿಫ್ರೆಶ್ ಮಾಡಿದರೆ ನನ್ನ ಒಂದು ಇದನ್ನು ಚೇಂಜ್ ಆಗಬೇಕು. GPT-4.1 ಈ ಅಪ್ಲಿಕೇಶನ್ ಇದೆ. ಸೊ ನಾನು ನನ್ನ ಒಂದು ಕೀನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ನೋಡಿ, ನನ್ನ ಅಪ್ಲಿಕೇಶನ್ ಡೌನ್ ಟೈಮ್ ಇಲ್ಲದೇ ನಾನು ಐ ಆಮ್ ಏಬಲ್ ಟು ಆಕ್ಸೆಸ್ ಮೈ ಅಪ್ಲಿಕೇಶನ್. ಸೊ ಇಲ್ಲಿ ನಾನು ಹೇಳ್ತೀನಿ, ಸೊ ಹೌ ಆರ್ ಯು ಅಂತ. ಸೊ ಇಫ್ ಐ ಸೇ ಹೌ ಆರ್ ಯು, ಓಕೆ, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್, ಇಟ್ಸ್ ಅ ವರ್ಚುವಲ್ ಅಸಿಸ್ಟೆಂಟ್, ಇದಕ್ಕೆ ಫೀಲಿಂಗ್ಸ್ ಇಲ್ವ ಅಂತ ಹೇಳ್ತಾ ಇದೆ. ಸೊ ಹೀಗೆ ನಾವು ಲೈಕ್ ಬೇಸ್ಡ್ ಆನ್ ಟೋಕನ್ಸ್ ನಾನು ಇಲ್ಲಿ ಔಟ್ಪುಟ್ನ ಜನ್ರೇಟ್ ಮಾಡ್ಬೋದು. ಬಟ್ ಸದ್ಯಕ್ಕೆ 500 ಟೋಕನ್ಸಲ್ಲಿ ಎಷ್ಟು ಔಟ್ಪುಟ್ ಬರುತ್ತೋ ಬರಲಿ, ದಟ್ ಈಸ್ ಫೈನ್. ಓಕೆ, ಸೊ ಹಾಗೆಯೇ ದಿಸ್ ಈಸ್ ಹೌ ಮೈ ಅಪ್ಲಿಕೇಶನ್ ಲುಕ್ಸ್. ಸೊ ಈಗ ನಾನೇನೇನು ಮಾಡಿದೆ,
ಸೊ ಕಮ್ ಬ್ಯಾಕ್. ಸೊ ನಾವು ಒಂದು ಆರ್ಕಿಟೆಕ್ಚರ್ ಕ್ರಿಯೇಟ್ ಮಾಡಿದ್ವಿ. ಸೊ ವಿಡಿಯೋ 1ನಲ್ಲಿ ನಾವೇನು ಮಾಡಿದ್ವಿ, ಕೋಡ್ನ ಬರೆದ್ವಿ, ಕೋಡ್ನ ಡಿಪ್ಲಾಯ್ ಕೂಡ ಈ ಥರ ಮಾಡಿದ್ವಿ ಇಲ್ಲಿಗೆ ಡಾಕ್ರ್ಯಾಬ್ಗೆ. ಸೆಕೆಂಡ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಈ ಥರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿದ್ವಿ. ಥರ್ಡ್ ವಿಡಿಯೋದಲ್ಲಿ ಏನು ಮಾಡಿದ್ವಿ, ಈ ಡಿಪ್ಲಾಯ್ಮೆಂಟ್ ಫೈಲ್, ಈ ಸರ್ವಿಸ್ ಅಕೌಂಟ್, ರೋಲ್ ಬೈಂಡಿಂಗ್, ರೋಲ್ ನೇಮ್ ಸ್ಪೇಸ್ ಮೇಲೆ ಡಿಪ್ಲಾಯ್ ಮಾಡೋದು, ಪಾರ್ಟ್ಸ್ ಹೆಂಗೆ ಜನ್ರೇಟ್ ಮಾಡೋದು, ಲೋಡ್ ಬ್ಯಾಲೆನ್ಸರ್ ಹೆಂಗೆ ಬರುತ್ತೆ, ಇದನ್ನೆಲ್ಲ ಕೂಡ ಚೆಕ್ ಮಾಡಿದ್ವಿ. ಸೊ ಅದಾದಮೇಲೆ ಇದನ್ನು ನೀವೇನಾದರೂ ಡೊಮೈನ್ ಇದ್ದರೆ ನಿಮ್ಮ ಹತ್ರ, ಸೊ ಆ ಡೊಮೈನ್ ಬೈ ಮಾಡಿಬಿಟ್ಟು ಡೊಮೈನ್ ಹಿಂದಗಡೆ ರೆಕಾರ್ಡ್ಸಲ್ಲಿ ಹಾಕಿ ಆವಾಗ ಆಕ್ಸೆಸ್ ಮಾಡಿದ್ರೆ ಇಲ್ಲಿರೋ ಯೂಸರ್ಸ್ಗಳು ಆ್ಯಸ್ ಸೂನ್ ಆಸ್ ಹಿಟ್ ಮಾಡಿದ ತಕ್ಷಣ ಲೋಡ್ ಬ್ಯಾಲೆನ್ಸರ್ಗೆ ಬರುತ್ತೆ, ಲೋಡ್ ಬ್ಯಾಲೆನ್ಸರ್ ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಈ ಎಂಟೈರ್ ಪ್ರಾಜೆಕ್ಟ್ ಎಂಡ್ ಟು ಎಂಡ್ ಪ್ರಾಜೆಕ್ಟ್ ಏನಿದೆಲ್ಲ, ಈ ಪ್ರಾಜೆಕ್ಟ್ನ ರೆಸ್ಯೂಮಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಅಲ್ವಾ. ಸೊ ಇಷ್ಟು ಇವತ್ತಿನ ಆರ್ಕಿಟೆಕ್ಚರ್. ಸೊ ನಾವು ಈ 3 ವಿಡಿಯೋದಲ್ಲಿ ವಿ ಹ್ಯಾವ್ ಲೈಕ್ ಬಿಲ್ಡ್ ಕಂಪ್ಲೀಟ್ ಪ್ರಾಜೆಕ್ಟ್. ಅಂದರೆ ಒಂದು ಕೋಡ್ ಬರೆಯೋದ್ರಿಂದ, ಕೋಡ್ ಬರೆದ ನಂತರ ಡಾಕರೈಸ್ ಹೇಗೆ ಮಾಡೋದು, ಡಾಕರೈಸ್ ಆದ ನಂತರ ಅದನ್ನು ಡಿಪ್ಲಾಯ್ಮೆಂಟ್ ಹೇಗೆ ಮಾಡೋದು, ಆ ಡಿಪ್ಲಾಯ್ಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಕ್ಲಸ್ಟರ್, ಆ ಕ್ಲಸ್ಟರ್ನ ಕೂಡ ನಾವು ಹಾಕಿದ್ವಿ. ಸೊ ಈ ವಿಡಿಯೋ ಸೀರೀಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ನೆಕ್ಸ್ಟ್ ವಿಡಿಯೋ ಅಂದರೆ ಈಗ ಇದು ಏನು ನಾನು ಬಿಲ್ಡ್ ಮಾಡಿದ್ದೀನಲ್ಲ, ಇದು ಡೈರೆಕ್ಟ್ಲಿ ಆನ್ ಟು ಅ EKS ಕ್ಲಸ್ಟರ್. ಇಮ್ಯಾಜಿನ್ ಯು ವಾಂಟ್ ಟು ಮೇಕ್ ಇಟ್ ಆ್ಯಸ್ ಅ ಗಿಟಾಪ್ಸ್ ಮಾಡಲ್. ನಿಮಗೆ ಗಿಟಾಪ್ಸ್ ಮಾಡಲ್ ಏನಾದರೂ ಬೇಕು ಅಂತಂದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ಗಿಟಾಪ್ಸ್ ಮಾಡಲ್ನ ಡೆಫಿನೆಟಾಗಿ ಅದು ಮಾಡ್ತೀನಿ. ಆ್ಯಂಡ್ ಈಗ ನೆಕ್ಸ್ಟ್ ವಿಡಿಯೋ ನಾನು ಏನು ಮಾಡ್ತೀನಿ ಅಂದರೆ, ಈ ಪ್ರಾಜೆಕ್ಟ್ ಏನು ನಾನು ಮಾಡಿದೆ ಅಲ್ವಾ ಈ 3 ವಿಡಿಯೋ ಸೀರೀಸಲ್ಲಿ, ಇಷ್ಟರಲ್ಲಿ ನಿಮಗೆ ಹೇಗೆ ಲೈಕ್ ರೆಸ್ಯೂಮಲ್ಲಿ ಹಾಕಬೇಕು, ಈ ಒಂದು ನೀವು 2 ಇಯರ್ಸ್ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದ್ದೀನಿ ಅಂದರೆ ಅದಕ್ಕೆ ಹೇಗೆ ನೀವು ನೋಡಬೇಕು, ಆ್ಯಂಡ್ ಕೆಲವೊಮ್ಮೆ ಲೈಕ್ ಫ್ರೆಷರ್ ಆಗಿ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ರೆಸ್ಯೂಮೆ ಪ್ರಿಪರೇಷನಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆ, ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ಈ ಕಂಟೆಂಟ್ ನಿಮಗೆ ವರ್ತ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ಇಷ್ಟೇ. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.